10ನೇ ತರಗತಿಯ ವಿದ್ಯಾರ್ಥಿ ಮಿತ್ರರೇ, ಎಲ್ಲರಿಗೂ ಶುಭೋದಯ, ಶುಭ ದಿನ. ನಮ್ಮ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ನಾನು ನಿಮ್ಮ TVM ಸರ್. ಇವತ್ತಿನ ದಿವಸ ಹಿಂದಿ ವಿಷಯದಲ್ಲಿ ನಾವು ಪಾಠಾನುಕ್ರಮದಲ್ಲಿ ಪರಿವಿಡಿಯಲ್ಲಿ ನಾವು ನೋಡಿದಂತೆ ಅನೇಕ ಪಾಠಗಳನ್ನು ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ನಮಗೆ ಪಾಠಗಳಲ್ಲಿ ಇದು ಕೊನೆಯ ಪಾಠ, ಬಾಲಶಕ್ತಿಯ ಬಗ್ಗೆ. ಅಂದರೆ ಚಿಲ್ಡ್ರನ್ ಪವರ್, ಯಾವ ರೀತಿ ಚಿಲ್ಡ್ರನ್ ಪವರು ಅಂತಕ್ಕಂಥದ್ದು ಮಕ್ಕಳಲ್ಲಿ ಎಂಥ ಒಂದು ಧ್ಯೇಯವನ್ನು, ಗುರಿಗಳನ್ನು ಮೂಡಿಸೋದಕ್ಕೆ ಒಂದು ಅಭಿಪ್ರೇರಣೆ ಆಗುತ್ತೆ ಅಂತೇಳಿ ನಮಗೆ ಇಲ್ಲಿ ಉದಾಹರಣೆಯಾಗಿ ಒಂದು ಲಘುನಾಟಿಕ ಪಾಠವನ್ನು ನಾವು ಇಲ್ಲಿ ನೋಡ್ಬೋದು. ಮಕ್ಕಳೇ, ಹಿಂದಿ ವಿಷಯಕ್ಕೆ ಬಾಲಶಕ್ತಿ के बारे में एक लघुनाटिका पाठ के बारे में आप चर्चा कर सकते हैं. ಈ ಒಂದು ಪಾಠದ ಲೇಖಕರು ಯಾರು? ಲಘುನಾಟಿಕಾ ಪಾಠ 16. ಲಘುನಾಟಿಕ ಅಂದರೆ ಒಂದು ಕಿರುನಾಟಕವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಪಾಠದ ಹೆಸರು ಬಾಲಶಕ್ತಿ, ಅಂದರೆ ಬಾಲಕರ ಅಥವಾ ಬಾಲೆಯರ ಒಂದು ಶಕ್ತಿ, ಪವರ್ ಎಂಥದ್ದು. ಇಸ್ ಪಾಠಕ್ಕೆ ಲೇಖಕ ನಾಮ ಕ್ಯಾ ಹೈ? ಜಗತ್ ರಾಮ್ ಆರ್ಯ. ಜಗತ್ ರಾಮ್ ಆರ್ಯರು ಈ ಪಾಠದ ಲೇಖಕರ ಒಂದು ಭಾವಚಿತ್ರವನ್ನು ಕೂಡ ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಈ ಲೇಖಕರ ಬಗ್ಗೆ ನಮಗೆ ಕೆಲವಾರು ವಿಷಯಗಳನ್ನು ನಾವು ತಿಳಿತಾ, ಆನಂತರ ನಾವು ಈ ಪಾಠದಲ್ಲಿ ಏನೆಲ್ಲ ಒಂದು ಬಾಲಕರ ಒಂದು ಶಕ್ತಿ ಸಾಮರ್ಥ್ಯದ ಒಂದು ಪರಿಚಯ ನಮಗೆ ನಾಟಕ ರೂಪದಲ್ಲಿ, ಸಂಭಾಷಣೆ ರೂಪದಲ್ಲಿ ನಮಗಿಲ್ಲಿ ನೋಡಬಹುದು. ಲೇಖಕ ಪರಿಚಯ में जगत राम आर्य का जन्म समत 1910 से सन 1993 तक इनका जीवित समय. ಇವರ ಒಂದು ಜೀವಿತಾವಧಿ 1910ರಿಂದ 1993ರವರೆಗೆ ಇವರು ಇದ್ದಂಥ ಒಂದು ಸಮಯ. जगत राम आर्य जी का जन्म कहाँ हुआ? ऊना हिमाचल प्रदेश में स्थित ऊना में 16 दिसंबर सन 1910 को हुआ. ಯಾವಾಗ ಆಯ್ತಪ್ಪ ಅಂದರೆ 1910 ಡಿಸೆಂಬರ್ ತಿಂಗಳ 16ನೇ ತಾರೀಕರಂದು ಇವರ ಒಂದು ಜನನ ಆಯಿತು. ಹಿಮಾಚल प्रदेश में ऊना के स्थल में 16 दिसंबर 1910 को हुआ. बाद में क्या है, आपकी पढ़ाई निकट गांव के DAV स्कूल में हुई. ಇವರ ಒಂದು ವಿದ್ಯಾಭ್ಯಾಸ, ಓದು ಅಂತಕ್ಕಂಥದ್ದು ಎಲ್ಲಾಯ್ತಪ್ಪ ಅಂದರೆ ಇವರ ಊರಿನ ಬಳಿ ಇರ್ತಕ್ಕಂಥ DAV ಶಾಲೆಯಲ್ಲಿ ಇವರ ಒಂದು ವಿದ್ಯಾಭ್ಯಾಸದ ಒಂದು ಪ್ರಾರಂಭವನ್ನು ನಾವು ಗಮನಿಸ್ಬೋದು. ಸ್ಕೂಲ್ ಕೆ ವರಿಷ್ಠ ಅಧ್ಯಾಪಕ ಪಂಡಿತ್ ತುಳಸಿ ರಾಮ್ ಜಿ ಕಿ ದೇಖ್ ರೇಖ್ ಮೇ ಶಿಕ್ಷಾ ಪಾಯಿ. ಇವರ ಒಂದು ಶಿಕ್ಷಣ ಯಾರ ಸಮ್ಮುಖದಲ್ಲಿ, ಯಾರ ಒಂದು ಮಾರ್ಗದರ್ಶನದಲ್ಲಿ ಆಯಿತು ಅಂದರೆ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯ ಅಧ್ಯಾಪಕರಾಗಿರ್ತಕ್ಕಂಥ ಪಂಡಿತ್ ತುಳಸಿರಾಮ್ರವರ ಅವರ ಒಂದು ಮುತುವರ್ಜಿಯಲ್ಲಿ ಇವರ ಒಂದು ಶಿಕ್ಷಣವನ್ನು ಇವರು ಪಡ್ಕೊಂಡ್ರು. ಮಕ್ಕಳೇ, ಆಪ್ ಅಮರ್ ಶಹೀದ್ ಭಗತ್ ಸಿಂಗ್ ಕೆ ಸಾಥ್ ಕೈ ಕ್ರಾಂತಿಕಾರಿ ಘಟನಾವನ್ ಸೆ ಜುಡೇ ರಹೆ. ಇವರು ಕೆಲವಾರು ದಿನಗಳು ಅಮರರಾಗಿರ್ತಕ್ಕಂಥ ಶಹೀದ್ ಭಗತ್ ಸಿಂಗ್ರವರ ಒಂದು ಕಾಲದಲ್ಲಿ ಇವರಿದ್ದು. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅನೇಕರು ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಭಗತ್ ಸಿಂಗ್ರು ಕೂಡ ಕ್ರಾಂತಿಕಾರರು. ಇವರ ಜೊತೆಯಲ್ಲಿ ಇವರು ಭಗತ್ ಸಿಂಗ್ರವರ ಜೊತೆಯಲ್ಲಿ ಕ್ರಾಂತಿಕಾರಿ ಘಟನೆಗಳೊಂದಿಗೆ ಇವರು ಸೇರ್ಕೊಂಡಿದ್ರು. ಜೊತೆಗೆ ಆ ಸ್ವತಂತ್ರತಾ ಆಂದೋಲನಕ್ಕೆ ಬಡೆ ದೇಶಭಕ್ತಿ. ಇವರು ಕೂಡ ಭಗತ್ ಸಿಂಗ್ರಿಂದ ಪ್ರೇರಿತರಾಗಿ ದೊಡ್ಡ ದೇಶಭಕ್ತರು ಕೂಡ ಆಗಿದ್ದರು. ಅವರು ಉನ್ಕೆ ಸಾಥ್ ಕೈ ದಿನ್ ಅಜ್ಞಾತವಾಸ ಬಿಕಿಯ. ಭಗತ್ ಸಿಂಗ್ರವರ ಜೊತೆಯಲ್ಲಿ ಇವರು ಕೆಲವಾರು ದಿನಗಳು, ಅನೇಕ ಸಾರಿ ಇವರು ಅಜ್ಞಾತವಾಸವನ್ನು ಕೂಡ ಅನುಭವಿಸ್ತಾರೆ. ಯಾಕಪ್ಪ ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಬ್ರಿಟಿಷರ ಒಂದು ದಬ್ಬಾಳಿಕೆ ನಮ್ಮ ಭಾರತದ ಮೇಲೆ ಭಾಳಷ್ಟು ಇತ್ತು. ಕ್ರಾಂತಿಕಾರಿಗಳನ್ನು ಅವರು ದಮನ ಮಾಡೋದಕ್ಕೆ ಅನೇಕ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಾಯಿದ್ರು. ಹಾಗಾಗಿ ಅವರಿಂದ ಕೆಲವೊಂದು ಸರಿ ಅನೇಕ ಸರಿ ಸೆರೆವಾಸವನ್ನು ಮತ್ತು ಅಜ್ಞಾತವಾಸವನ್ನು ಕೂಡ ಅನುಭವಿಸಬೇಕಾಯಿತು. 4 ಅಗಸ್ಟ್ ಸನ್ 1993 4 ಆಗಸ್ಟ್ 1993ರಂದು ಜಗತ್ ರಾಮ್ ಆರ್ಯ ಜಿ ಕಾ ದೇಹಾಂತ ಹುವಾ. ಇಂತಹ ಲೇಖಕರ ಒಂದು ಮೃತ್ಯು ಯಾವಾಗ ಆಯ್ತಪ್ಪ ಅಂದರೆ 1993ರ 4 ಆಗಸ್ಟ್ ತಿಂಗಳಂದು ಇವರು ಸ್ವರ್ಗಸ್ಥರಾಗ್ತಾರೆ. ಇಷ್ಟು ವಿಷಯ ನಮಗೆ ಲೇಖಕರ ಪರಿಚಯದಲ್ಲಿ ತಿಳಿದಾಗ ನಮಗೆ ಇವರ ಒಂದು ಪರಿಚಯಕ್ಕೆ ಸಂಬಂಧಪಟ್ಟಂತೆ ಕೆಲವಾರು ಪ್ರಶ್ನೆಗಳನ್ನು ನೀವು ಪರೀಕ್ಷೆಯಲ್ಲಿ ಬಂದ ಸಂದರ್ಭದಲ್ಲಿ ಬರೆಯೋದಕ್ಕೆ ನೀವು ರೆಡಿ ಇರ್ತೀರಲ್ವ. ನೋಡಿ, ಹಿಮಾಚಲ ಪ್ರದೇಶದ ಒಂದು ನಕ್ಷೆಯಲ್ಲಿ ನಮಗೆ ಕಾಣ್ತಾ ಇದೆ ಇವರ ಒಂದು ಜನ್ಮ ರಾಜ್ಯ ಅಲ್ವಾ. ಆನಂತರ ನಾವೀಗ ಪಾಠದ ಒಂದು ಪ್ರಾರಂಭದಲ್ಲಿ ನಾವು ಏನನ್ನು ಗಮನಿಸಬಹುದು ನೋಡಿ. ಶಬ್ದಾರ್ಥವನ್ನು ನಾವು ಕೆಲವು ಶಬ್ದಗಳ ಅರ್ಥವನ್ನು ನಾವು ತಿಳಿದ ನಂತರ ನಾವು ಪಾಠ ಪ್ರವೇಶವನ್ನು ಮಾಡೋಣ. ಓಕೆ, ಈ ಪಾಠದಲ್ಲಿ ಏನೆಲ್ಲ ಶಬ್ದಗಳು ನಮಗೆ
ಹೊಸ ಪದಗಳಾಗಿ ಅಥವಾ ಕಠಿಣ ಶಬ್ದಗಳಾಗಿ ನಮಗೆ ಬಳಕೆ ಆಗ್ಬೋದು. सबसे पहला शब्द है कंचा. कंचा के लिए अंग्रेजी अर्थ दिया गया है यहाँ पर. ಇಲ್ಲಿ ನಮಗೆ ಇಂಗ್ಲಿಷ್ ಅರ್ಥವನ್ನು ಕೊಡಲಾಗಿದೆ. ಗ್ಲಾಸ್, ಮಾರ್ಬಲ್ ಅಂತೇಳಿ. ಕನ್ನಡದಲ್ಲಿ ಅಂತ ಹೇಳಿಬೋದು ಗೋಲಿ. ಕನ್ನಡದಲ್ಲಿ ನೀವೆಲ್ಲ ಆಟ ಆಡ್ತಿರಲ್ವರ. दूसरा है निशाना. निशाना के लिए हिंदी अर्थ लक्ष्य. लक्ष्य ಅಂದರೆ ಗುರಿ. ಗುರಿ ಮಾಡ್ತಕ್ಕಂಥದ್ದು, ಗುರಿ ಇಡ್ತಕ್ಕಂಥದ್ದು ಲಕ್ಷ್ಯ. तीसरा शब्द है बेईमानी. इसका हिंदी अर्थ है अप्रामाणिकता और एक अर्थ भी है धोखा, ಮೋಸ, चीटिंग, ಮೋಸ ಅಂತಕ್ಕಂಥದ್ದು. चौथा है फैसला. फैसला का अर्थ क्या होता है? निर्णय, निर्धार, डिसाइड, टू डिसाइड. पांचवा शब्द क्या है? गृह कार्य. गृह कार्य का अर्थ सबको पता है, ಎಲ್ಲರಿಗೂ ಗೊತ್ತಿದೆ ಅಲ್ವಾ. घर में करने के लिए दिया जाने वाला अभ्यास. ಮನೆಯಲ್ಲಿ ಅಭ್ಯಾಸ ಮಾಡೋದಕ್ಕೆ ಕೊಡ್ತಕ್ಕಂಥ ಒಂದು ಕೆಲಸಕ್ಕೆ ಅದನ್ನು ಗೃಹ ಕಾರ್ಯ ಅಂದರೆ ಮನೆ ಕೆಲಸ ಅಂತೇಳಿ ನಾವು ಕನ್ನಡದಲ್ಲಿ ಕರಿಬೋದು. ಇಂಗ್ಲೀಷ್ನಲ್ಲಿ ಹೋಮ್ವರ್ಕ್ ಅಂತೇಳಿ ನಾವು ನೋಡಿದ್ದೀವಲ್ವಾ, ಗೊತ್ತಿದೆ. ओके. छठवां, सिक्स्थ वन, उम्र का अर्थ आयु और अवस्था. दो हिंदी अर्थ है. इसका कन्नड़ार्थ क्या है? वयस्सु ಅಥವಾ ವಯೋಮಾನ, ಏಜ್ ಅಂತೇಳಿ ನಾವು ಕನ್ನಡ ಇಂಗ್ಲೀಷ್ನಲ್ಲಿ ಹೇಳ್ಬೋದು ಅಲ್ವರಾ. ಸೆವೆಂತ್ ಒನ್, ಆದತ್ ಕೆ ಲಿಯೆ ಅಭ್ಯಾಸ್, ಸ್ವಭಾವ. ಅಭ್ಯಾಸ, ಹವ್ಯಾಸಗಳು, ಹ್ಯಾಬಿಟ್ ಅಲ್ವರಾ. ನೆಕ್ಸ್ಟ್ आठवां है टोली. का हिंदी अर्थ मंडली और समूह. अंग्रेजी अर्थ क्या है? ग्रुप, समूह, गुंपू, समूह, गुंपू. इसके बाद 8वां है के बाद 9वां गंदगी. गंदगी का अर्थ क्या होता है? मैलापन. मैलापन ಅಂದರೆ ಕೊಳಕುತನ ಅಥವಾ ಮೈಲಿಗೆತನ ಅಂತಲೂ ಕೂಡ ನಾವು ಕನ್ನಡದಲ್ಲಿ ಬಳಸ್ತೀವಲ್ವರ. ಗಲೀಜು. 10वां है कूड़ा. कूड़ा का हिंदी अर्थ क्या है? घास फूस आदि गंदी चीज़े. ಅಂದರೆ ಹುಲ್ಲು, ಕಸ ಕಡ್ಡಿ ಮುಂತಾದ ಒಂದು ವೇಸ್ಟೇಜ್ ವಸ್ತುಗಳು, ಅಂದರೆ ತ್ಯಾಜ್ಯ ವಸ್ತುಗಳು ಅಂತೇಳಿ ನಾವು ಕರಿಬೋದು. ಹುಲ್ಲು, ಕಸ ಕಡ್ಡಿ ಇವುಗಳನ್ನೆಲ್ಲ ನಾವು ಕೂಡ ಅಂತ ಕರಿಬೋದು. ಹುಲ್ಲು, ಕಸ ಕಡ್ಡಿ ಇದನ್ನು ಒಟ್ಟಾರೆ ನಾವು ಒಂದು ಪದದಲ್ಲಿ ತ್ಯಾಜ್ಯ ವಸ್ತು. 11वां फलदार. फलदार के लिए फल देने वाला उपयोगी. एक अर्थ फल देने वाला और एक अर्थ क्या है? उपयोगी. ಅಂದರೆ ಫಲವನ್ನು ಕೊಡ್ತಕ್ಕಂಥ ಅಥವಾ ಉಪಯೋಗಕ್ಕೆ ಬರ್ತಕ್ಕಂಥ ಫಲದಾರ್ ಆಯ್ತಾ, ಹಣ್ಣಿನಿಂದ ಕೊಟ್ಟಿರ್ತಕ್ಕಂಥ. 12वां नेक. नेक का अर्थ क्या है? अच्छा. ಕನ್ನಡ ಮೇ ಒಳ್ಳೆಯ. ಕನ್ನಡದಲ್ಲೇನೋ ಒಳ್ಳೆಯ ಅಂತೇಳಿ ನಾವು ತಿಳಿಬೋದು, ಗುಡ್ ಅಂತೇಳಿ. 13th वन आयोजन. आयोजन के लिए प्रबंध एक अर्थ और एक अर्थ इंतजाम, व्यवस्थे, अरेंजमेंट. 14वां शब्द है विधायक. व्यवस्था करने वाला, निर्णय करने वाला, ವಿಧಾನಸಭಾ के सदस्य. ಇಷ್ಟು ಮೂರು ಅರ್ಥಗಳನ್ನು ನಾವು ವಿಧಾಯಕಗೆ ನಾವು ತಿಳಿಬೋದು. ಅಂದರೆ ಅರೇಂಜ್ಮೆಂಟ್ ಮಾಡ್ತಕ್ಕಂಥವ್ರು, ನಿರ್ಧಾರವನ್ನು ಮಾಡ್ತಕ್ಕಂಥವ್ರು ಮತ್ತು ವಿಧಾನಸಭೆಯ ಸದಸ್ಯರನ್ನು ಕೂಡ ನಾವು ವಿಧಾಯಕ ಅಂತೇಳಿ ನಾವು ಕರಿಬೋದು. ಆನಂತರ ನಮಗೆ 15th ಒನ್ನು ಸರಪಂಚ್ ಗಾಂವ್ಕ ಮುಖ್ಯ. ಊರಿನ ಮುಖಂಡರು ಅಂದರೆ 5 ಜನರ ಒಂದು ನ್ಯಾಯ ನಿರ್ಣಯ ಮಾಡ್ತಕ್ಕಂಥವ್ರು ಹಿಂದಿನ ಕಾಲದಲ್ಲಿ ಕೆಲವಾರು ವರ್ಷಗಳ ಹಿಂದೆ ಪಂಚಾಯತಿಯಲ್ಲಿ ಸರಪಂಚರು ಅಂತೇಳಿ ಇರ್ತಾಯಿದ್ರು. ಅಂದರೆ ಪಂಚಮಹಾಮಾತರು ಅಂತೇಳಿ ಇರ್ತಾಯಿದ್ರು. ಓಕೆ, ಅವ್ರನ್ನ ಊರಿನ ಮುಖಂಡರು ಅಂತೇಳಿ ಕರೀತಾರೆ. ಯಾವುದೇ ಒಂದು ಸರಿ ತಪ್ಪುಗಳನ್ನ ನ್ಯಾಯವನ್ನು ಕೊಡ್ತಕ್ಕಂಥದ್ದು. ಬಡಾಯಿ ಪ್ರಶಂಸಾ. ಪ್ರಶಂಸೆ, ಹೊಗಳಿಕೆ ಅಂದರೆ ತಾರೀಫ್ ಕರ್ನೇಕ, ಹೊಗಳತಕ್ಕಂಥದ್ದು ಅಂದರೆ ಹೊಗಳತಕ್ಕಂಥದ್ದು ಗೊತ್ತಾಯ್ತಲ್ವಾ. ನೆಕ್ಸ್ಟ್ 17th वन ಲಿಫಾಫಾ ಪತ್ರ ಆದಿ ಬರ್ಕರ್ ಬೇಜನೆ ಕಿ ತೈಲಿ. ಅಂದರೆ ಪತ್ರ ಮುಂತಾದ ಒಂದು ಚೀಟಿಯನ್ನು ನಾವು ಒಂದು ಎನಲಪ್ ಒಳಗಡೆ ಇಟ್ಟು ಕಳಿಸ್ತಕ್ಕಂಥ ಒಂದು ತೈಲಿ ಅಂದರೆ ಚೀಲ. ಅದನ್ನು ಪ್ಲಾಸ್ಟಿಕ್ ಕವರ್ ಅಂತ ತಿಳಿಬಾರ್ದು. ಇದು ಕಾಗದಲ್ಲಿ ಅಂದರೆ ಪೋಸ್ಟ್ ಆಫೀಸಲ್ಲಿ ನಿಮಗೆ 5 ರೂಪೀಸ್ ಎನ್ಲಪ್ ಗೊತ್ತಿದೆ ಅಲ್ವಾ, ಮತ್ತು ಕಾಕಿದು ವಿತೌಟ್ ಸ್ಟ್ಯಾಂಪು ವೈಟು ಎಲ್ಲ ನೋಡಿದಿರ್ತೀರಿ ನೀವು, ಎನಲಪ್ ಅಂತೇಳಿ. ಅದನ್ನು ನಾವು ಕನ್ನಡದಲ್ಲಿ ಲಕೋಟೆ ಅಂತ ನಾವು ಕರಿಬೋದು. ಕನ್ನಡದಲ್ಲಿ ಲಕೋಟೆ. 18th वन लास्ट वन सपूत के लिए अच्छा बेटा अच्छा लड़का. ಒಳ್ಳೆಯ ಮಗ ಅಥವಾ ಒಳ್ಳೆಯ ಪುತ್ರ ಅಂತೇಳಿ ನಾವು ಇಷ್ಟು ಶಬ್ದಾರ್ಥಗಳನ್ನ ನಾವು ತಿಳಿದ ಮೇಲೆ ನಾವು ಪಾಠದ ಒಂದು ಪ್ರಾರಂಭದಲ್ಲಿ ನಮಗೆ ಏನು ಈ ಒಂದು ಲಘು ನಾಟಕದಲ್ಲಿ ನಮಗೆ ಪಾತ್ರವನ್ನು ಪರಿಚಯ ಮಾಡೋದಕ್ಕೂ ಮೊದಲು ಈ ಪಾಠವನ್ನು ನಮಗೆ ಯಾವ ಒಂದು ಉದ್ದೇಶದಲ್ಲಿ ಈ ಪಾಠವನ್ನು ನಮಗೆ ಅಧ್ಯಯನಕ್ಕೆ ಇಡಲಾಗಿದೆ ಅಂತೇಳಿ ನಾವು ನೋಡ್ಬೋದು. पाठ परिचय पद्य नहीं, यहाँ पाठ का
परिचय अतः उद्देश्य क्या है। बच्चों में अच्छे और बुरे दोनों गुण होते हैं। ಮಕ್ಕಳು ಅಂದಮೇಲೆ ಒಳ್ಳೆ ಅಭ್ಯಾಸಗಳು ಇರ್ತವೆ, ಕೆಟ್ಟ ಅಭ್ಯಾಸಗಳು ಸ್ವಭಾವತಃ. ಅಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತೇಳಿ ಯೋಚನೆ ಮಾಡ್ತಕ್ಕಂಥ, ನಿರ್ಧಾರ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಇರಲ್ಲ ಅಲ್ವರ. ಅಂದರೆ ಮಕ್ಕಳಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಗುಣಗಳು ಎರಡೂ ಕೂಡ ಇರ್ತವೆ. अच्छी आदतों के द्वारा उनको गुणी बनाया जा सकता है. ಒಳ್ಳೆ ಹವ್ಯಾಸಗಳ ಮೂಲಕ ಅವನನ್ನು ಅಂದರೆ ಆ ವಿದ್ಯಾರ್ಥಿಗಳನ್ನ ನಾವು ಗುಣವಂತ ಒಳ್ಳೆಯವನು ಅಂತೇಳಿ ನಾವು ಹೇಳ್ಬೋದು ಅಥವಾ ಅಲ್ವಾ ಕರೆಯಬಹುದು. ಈ ಲಘು ನಾಟಕ ಈ ಒಂದು ಶಾರ್ಟ್ ಡ್ರಾಮಾದಲ್ಲಿ, ಒಂದು ಚಿಕ್ಕ ಕಿರುನಾಟಕದಲ್ಲಿ ಬಚ್ಚೋಂ ಕಿ ಸಂಘಟಿತ ಶಕ್ತಿ, ಮಕ್ಕಳ ಒಂದು ಆರ್ಗನೈಸೇಷನ್ ಪವರನ್ನು ಅಂದರೆ ಸಂಘಟಿತ ಒಟ್ಟುಗೂಡಿ ಇರ್ತಕ್ಕಂಥ ಒಂದು ಶಕ್ತಿಯನ್ನು ಉಜಾಗರ ಕಿಯಾ ಗಯಾ, ಅದರ ಬಗ್ಗೆ ಇಲ್ಲಿ ಬೆಳಕನ್ನು ಚೆಲ್ಲಲಾಗಿದೆ ಅಥವಾ ಅದರ ಬಗ್ಗೆ ಇಲ್ಲಿ ಫೋಕಸ್ ಮಾಡಲಾಗಿದೆ. ಜೋ ಬಹುತ್ ಈ ಪ್ರೇರಣಾದಾಯಕ. ಇಲ್ಲಿ ಮಕ್ಕಳು ಸಂಘಟಿತರಾಗಿ ಒಂದು ಒಳ್ಳೆಯ ಕೆಲಸಕ್ಕೆ ಯಾವ ರೀತಿ ತೊಡಕೊಂತಾರೆ, ತಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಯಾವ ರೀತಿ ಅವರು ಹೋಗಲಾಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ತಮ್ಮ ಸಂಗಡಿಗರಲ್ಲಿ ಏನೆಲ್ಲ ಒಂದು ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಸರಿದಾರಿಗೆ ತಂದು ಒಳ್ಳೆಯ ಒಂದು ಕಾರ್ಯಕ್ಕೆ ನಾವು ಯಾವ ರೀತಿ ನಾವು ಜೊತೆಯಾಗಿ ಮಾದರಿಯಾಗಿರ್ಬೋದು ಅಂತೇಳಿ ನಮಗೆ ಈ ಒಂದು ಕಿರುನಾಟಕ ನಮಗೆ ಪರಿಚಯಿಸುತ್ತೆ. ಅಂದರೆ ಜಗಳ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ, ಕೀಟ್ಲೆ ಮಾಡೋರಿರ್ತಾರೆ, ಸುಮ್ಮನೆ ವಿನಾಕಾರಣ ಅದು ಕೆಲವೊಂದು ಸರಿ ಸ್ವಭಾವತಃ ಬಂದಿರುತ್ತೆ, ಅದು ಆಮೇಲೆ ತಿತ್ಕೊತ ಹೋಗ್ತಾರೆ ಅಲ್ವಾ. ಹಾಗೆ ಒಳ್ಳೆಯ ಹವ್ಯಾಸಗಳಲ್ಲಿ ತೊಡಗಿರ್ತಕ್ಕಂಥ ನಾವು ನೋಡ್ತೀವಿ. ತದನಂತರ ಈಗ ನಾವೀಗ ಪಾಠದ ಉದ್ದೇಶವನ್ನು ತಿಳಿದ ನಂತರ ಈ ಪಾಠ ಮೇ ಕೌನ್ ಸೆ ಪಾತ್ರ, ಈ ಪಾಠದಲ್ಲಿ ನಮಗೆ ಯಾವೆಲ್ಲ ಪಾತ್ರಗಳನ್ನು ನಾವು ನೋಡ್ಬೋದು. ಪಾತ್ರ ಪರಿಚಯ ಇಸ್ ಪ್ರಕಾರ है. टेक्स्ट बुक में पेज नंबर 141, ಪಠ್ಯ ಪುಸ್ತಕದಲ್ಲಿ ನಮಗೆ 141ನೇ ಪುಟ अर्थात पाठ के पहला पृष्ठ में पात्र का परिचय है. कौन से पात्र हैं यहाँ पर? रामू, श्यामू, मोहन, संजय, किशोर, मनोज, स्कूल के छात्र. ಇವರೆಲ್ಲರೂ ಶಾಲೆಯ ವಿದ್ಯಾರ್ಥಿಗಳು. ಯಾರೆಲ್ಲ ಇದ್ದಾರೆ? ರಾಮು, ಶ್ಯಾಮು, ಮೋಹನ್, ಸಂಜಯ್, ಕಿಶೋರ್, ಮನೋಜ್ ಇವರೆಲ್ಲ ಒಂದು ಶಾಲೆಯ ವಿದ್ಯಾರ್ಥಿಗಳಾಗಿದ್ದಾರೆ. ಗುರುಜಿ ಸ್ಕೂಲ್ ಕೆ ಅಧ್ಯಾಪಕ, ಇಲ್ಲಿ ಶಿಕ್ಷಕರು ಕೂಡ ಬರ್ತಾರೆ ಈ ಒಂದು ಪಾಠದಲ್ಲಿ. ಇವರು ಶಾಲೆಯ ಅಧ್ಯಾಪಕರು, ಟೀಚರ್. ಕಲೆಕ್ಟರ್ ಸಾಹಬ್, DC ಅಂದರೆ ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ. ಕಲೆಕ್ಟರ್ ಸಾಹೇಬರು ನೋಡಿ ಇಲ್ಲಿ ಕೂತಿದ್ದಾರೆ ಅಲ್ವಾ. ಜೊತೆಗೆ ಏಕ್ ಬುಜುರ್ಗ್, ಒಬ್ಬ ಹಿರಿಯ ವ್ಯಕ್ತಿ, ಒಬ್ಬ ಸೀನಿಯರ್ ಸಿಟಿಸನ್ ಕೂಡ ಇದ್ದಾರೆ. ಅಂದರೆ ಒಬ್ಬ ಹಿರಿಯ ವ್ಯಕ್ತಿ, ಊರಿನ ಒಬ್ಬ ವಯಸ್ಸಾದ ವ್ಯಕ್ತಿ ಕೂಡ ಇದ್ದಾರೆ. ಮತ್ತು ಇಲ್ಲೆಲ್ಲ ಇವರೆಲ್ಲ ಇದ್ದಾರೆ ನೋಡಿ, ರಾಮು, ಶ್ಯಾಮು, ಮತ್ತು ಸಂಜಯ್, ಮೋಹನ್, ಕಿಶೋರ್ ಇವರೆಲ್ಲ ವಿದ್ಯಾರ್ಥಿಗಳನ್ನು ನೋಡ್ತೀವಿ ಅಲ್ವಾ. ಪಾತ್ರ ಪರಿಚಯ ಆದಮೇಲೆ ಈ ಪಾತ್ರಗಳು ಯಾವ ಯಾವ ದೃಶ್ಯದಲ್ಲಿ ಏನೆಲ್ಲ ಒಂದು ವಿಷಯವನ್ನು ಇಲ್ಲಿ ಸಂಭಾಷಣೆ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ ಅಂತೇಳಿ ನಾವು ಮೊದಲ ದೃಶ್ಯವನ್ನು ನೋಡೋಣ. ಈ ಪಾಠದಲ್ಲಿ ನಮಗೆ ಒಟ್ಟಾರೆ 3 ದೃಶ್ಯಗಳಿದ್ದಾವೆ. ಆ 3 ದೃಶ್ಯದಲ್ಲಿ ಈಗ ನಮಗೆ ಮೊದಲನೇ ದೃಶ್ಯದಲ್ಲಿ ಯಾರು ಇಲ್ಲಿ ಪಾತ್ರ ಪ್ರವೇಶ ಆಗುತ್ತೆ, ಯಾರೆಲ್ಲ ಪಾತ್ರ ಪ್ರವೇಶ ಆಗುತ್ತೆ ನೋಡೋಣ. ನೋಡಿ, ರಾಮು और ಶ್ಯಾಮು ಕಂಚೆ ಕೇಲ್ನೆ में व्यस्त है. ಫಸ್ಟ್ ಸೀನಲ್ಲಿ ಇಲ್ಲಿ ರಾಮು ಮತ್ತು ಶ್ಯಾಮು ಇಬ್ಬರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಗೋಲಿ ಆಡೋದ್ರಲ್ಲಿ ತೊಡಗಿದ್ದಾರೆ. ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ? ಗೋಲಿ ಆಡ್ತಾ ಇದ್ದಾರೆ. ನೀವು ಕೂಡ ಗೋಲಿ ಆಡಿರ್ಬೋದು, ಕೆಲವರಿನ್ನು ಆಡ್ತಾ ಇರ್ಬೋದಲ್ವಾ. ಓಕೆ, ಗೋಲಿ ಆಡ್ತಾ ಇದ್ದಾರೆ. ರಾಮು ಸಬ್ಸೆ ಪೆಹಲೆ ಶ್ಯಾಮು ಸೆ, ರಾಮು ಇಲ್ಲಿ ಏನು ಮಾಡ್ತಾನೆ? ಶ್ಯಾಮು ಜೊತೆಲಿ ಏನು ಮಾತಾಡ್ತಾನೆ ಆಟ ಆಡ್ಬೇಕಾರೆ, ಅರೆ ಒಲೆ ಕುಮಾರ್ ಹಸ್ರು ದೊಡಿ, ಹಸ್ರು ದೊಡೆಯ ಅಂತೇಳಿ ಹೇಳ್ತಾನೆ. ಶ್ಯಾಮು ಮಾರ್ತಾನೆ. ಶ್ಯಾಮು ಏನು ಮಾಡ್ತಾನೆ? ರಾಮು ಹೇಳ್ತಿದ್ದಂಗೆ ಗೋಲಿಯನ್ನು ಹೊಡಿತಾನೆ. ಹೊಡೆದ್ಮೇಲೆ ಆತ ಹೇಳ್ತಾನೆ ಶ್ಯಾಮು, ಲಗ್ ಗೈನಾ ಲಾ ಅಬ್ ಸಾರೆ ಕಂಚೆ ಮೇರೆ ಹೋಗೇ, ತಗಲುತ್ತಲ್ವಾ, ಟಚ್ ಆಯ್ತಲ್ವ ಗೋಲಿಗೆ, ತಗೊಂಬ ಗೋಲಿ ಹೊಡೆದೇ ನಾನೀಗ, ಎಲ್ಲ ಗೋಲಿಗಳೀಗ ನನ್ನವಾಗಿದ್ದಾವೆ, ಇಷ್ಟು ಗೋಲಿಗಳು ನನ್ನವು, ಹೊಡೆದೇ ನಾನು ಅಂತೇಳಿ ಇಲ್ಲಿ ಶ್ಯಾಮು ರಾಮುಗೆ ಹೇಳಿದಾಗ ರಾಮು ಏನು ಮಾತಾಡ್ತಾನೆ ನೋಡಿ, ತೇರೆ ಕೈಸೋವೆ ನಿನ್ನವೇಗಾದ್ವು, ನಿಶಾನ ಅಥವಾ ನೀಲೇ ವಾಲೆಕು, ನೀನು ಗುರಿ ಇಟ್ಟಿದ್ದು, ನೀನು ಹೊಡೆದಿರೋದು ನೀಲಿ ಗೋಲಿಗೆ, ನಾನು ಹೇಳಿದ್ದು ಹಸಿರು ಗೋಲಿಗೆ ಹೊಡಿ ಅಂತ ಹೇಳಿದ್ದು, ಅರೆ ವಾಲಕ್ಕೂ ಮಾರು ಅಂತ ಹೇಳಿದ್ರೆ ನೀನು ನೀಲಿದು ಕೊಡ್ದಿದ್ಯಾ, ಹಾಗಾಗಿ ನಿನ್ನವಲ್ಲ, ಹಸಿರು ಗೋಲಿ ಹೊಡೆದಂಗೆ ನೀನು ನೀಲಿ ಗೋಲಿ ಹೊಡೆದ್ಬಿಟ್ಟಿದೆಯಲ್ಲ ಅಂತೇಳಿ ಇಲ್ಲಿ ಒಂದು ಸ್ವಲ್ಪ ತಕರಾರು ತೆಗಿತಾನೆ. ಯಾರು? ರಾಮು.
ನೀಲೆ ವಾಲೆಕ್ಕೂ ಲಗಾ ಹೈ, ನೀಲೆದ್ಕೆ ಟಚ್, ನೀಲಿ ಗೋಲಿ ಟಚ್ ಆಗಿದೆ. ಹರ ಕಂಚಾ ತೋ ಅಲಗ್ ಪಡಾ ಹೈ, ಹಸಿರು ಗೋಲಿ ಸಪ್ರೇಟ್ ಆಗಿದೆ, ಅದು ಪ್ರತ್ಯೇಕವಾಗಿದೆ, ಅಲ್ಲೇ ಇದೆ, ನೀನು ಟಚ್ಚೇ ಮಾಡಿಲ್ಲ. ಶಾಮು, ಈಗ ಶಾಮು ಏನು ಮಾಡ್ತಾನೆ, ರಾಮುವಿನ ಈ ಮಾತುಗಳನ್ನು ಕೇಳಿಸ್ಕೊಂಡು ಅವನಿಗೆ ಭಾಳ ಕೋಪ ಬರುತ್ತೆ. ಜುಟ್ ಮತ್ ಬೋಲ್, ಸುಳ್ಳು ಹೇಳ್ಬೇಡ, ತೂ ಸದಾ ಕೇಲ್ಮೆ ಬೇಯಿಮಾನಿ ಕರ್ತಾ ಹೈ, ನೀನು ಯಾವಾಗಲೂ ಆಟದಲ್ಲಿ ಮೋಸ ಮಾಡ್ತೀನಿ, ನೀನು ಸುಳ್ಳುಗಾರ ಜೊತೆಗೆ ಮೋಸ ಕೂಡ ಮಾಡ್ತೀನಿ. ದೇ ಕಂಚೆ, ಕೊಡು ಕೊಡು ಗೋಲಿ, ವರ್ಣ ಮಾರ್ದುಂಗ, ಇಲ್ಲ ಅಂದರೆ ಒಡೆದಾಕ್ಬಿಡ್ತೀನಿ. ಈ ರೀತಿ ಗದರಿಸ್ತಾನೆ. ಯಾರು? ಶಾಮು ರಾಮುವನ್ನು. ರಾಮು ಕಿ ಕಮೀಸ್ ಕ ಕಾಲರ್ ಪಕಡ್ತಾ, ರಾಮುವಿನ ಕಾಲರನ್ನು, ಅಂಗಿಯ ಕಾಲರನ್ನು, ಶರ್ಟ್ ಕಾಲರನ್ನು ಹಿಡ್ಕೊಂಬಿಟ್ಟು ಈ ಮಾತುಗಳನ್ನು ಹೇಳ್ತಾನೆ. ಸುಳ್ಳು ಹೇಳ್ಬೇಡ, ನೀನು ಭಾಳ ಮೋಸ ಮಾಡ್ತೀಯ, ಕೊಡು ಕೊಡು ನನ್ನ ಗೋಲಿಗಳನ್ನು, ಇಲ್ಲಾಂದರೆ ಒಡೆದು ಬಿಡ್ತೀನಿ ಅಂತಾನೆ. ರಾಮು ಏನು ಮಾಡ್ತಾನೆ, ಈಗ ಆ ಸುಮ್ಮನೆ ಇರ್ತಾನ ನೋಡಿ, ಚೋಡ್ ಮೇರಿ ಕಮೀಸ್ ಚೋಡ್, ಬಿಡೋ ನನಗೆ ಬಿಡೋ. ತೀಸರೆ ಲड़के ಮೋಹನ್ ಕ ಪ್ರವೇಶ. इन दोनों इस तरह ಜಗಳ करते समय, ಇವರಿಬ್ಬರು ಈ ರೀತಿ ಜಗಳಾಡಬೇಕಾದ್ರೆ ಮೂರನೇನಾಗಿ ಇಲ್ಲಿ ಮೂರನೇ ಪಾತ್ರ ಪ್ರವೇಶ ಆಗುತ್ತೆ. ಯಾರಪ್ಪ ಅಂದರೆ ಇನ್ನೊಬ್ಬ ಹುಡುಗ ಮೋಹನ್ ಅಂತಕ್ಕಂಥವನು ಇಲ್ಲಿ ಎಂಟ್ರಿ ಕೊಡ್ತಾನೆ. ಮೋಹನ್ ಏನು ಮಾಡ್ತಾನೆ, ಇಬ್ಬರಿಗೆ ಏನಂತ ಹೇಳ್ತಾನೆ, ಅರೆ ಅರೆ ಕ್ಯೂ ಜಗಳಾ ರೇ ಹೋ, ಅಯ್ಯೋ ಅಯ್ಯೋ ಯಾಕೆ ಜಗಳಾಡ್ತಾ ಇದ್ದೀರಾ. ಶಾಮು ಮೋಹನ್ ಕಿ ಯಹ್ ಬಾತ್ ಸುನ್ಕರ್ ಇಸ್ನೆ ಕಹಾ ಕಿ, ಇವನೇನು ಹೇಳ್ತಾನೆ, ಏಕ್ ಮೇರೆ ಕಂಚೆ ನಹಿ ದೇತಾ, ಇವನು ನಾನು ಗೋಲಿ ಕೊಡ್ತಾ ಇಲ್ಲ, ಕೇಲ್ ಮೇ ಬೇಯಿಮಾನಿ ಕರ್ತಾ, ಆಟದಲ್ಲಿ ಇವನು ಮೋಸ ಮಾಡ್ತಾನೆ. ರಾಮು ನನಗೆ ಗೋಲಿ ಕೊಡ್ತಾ ಇಲ್ಲ, ಆಟದಲ್ಲಿ ಭಾಳ ಮೋಸ ಮಾಡ್ತಾನೆ. ರಾಮು ಫಿರ್ ಕ್ಯಾ ಕಹಾ, ಮತ್ತೆ ರಾಮು ಏನೇ ಸುಮ್ಮನೆ ಇರ್ತಾನ, ಶಾಮು ಮಾತುಗಳು ಕೇಳಿಸ್ಕೊಂಡು ಮೋಹನ್ಗೆ ಏನು ಹೇಳ್ತಾನೆ, ಏಕ್ ಜೂಟ್ ಬೋಲ್ ರಾ ಹೈ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಮೋಹನ್ ದೇಖೋ ಅಬ್ ತೋ ಸ್ಕೂಲ್ ಕ ಸಮಯ ಹೋ ರಾ ಹೈ, ಈಗ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ, ಶಾಲೆಗೆ ಸಮಯ ಆಗ್ತಾ ಇದೆ, ಗಂಟಿ ಭಜನೆ ವಾಲೆ ಬೆಲ್ಲ ಆಗ್ತದೆ, ಏಕ್ ಫೈಸ್ಲಾ ಬಾದ್ಮೇ ಕರ್ಲೇನು, ಈ ಒಂದು ನಿರ್ಧಾರವನ್ನು ಯಾರು ಏನು ಮಾಡಿದ್ದಾರೆ, ಯಾರು ತಪ್ಪು ಅಂತೇಳಿ ಆಮೇಲೆ ನಾವು ನಿರ್ಧಾರ ಮಾಡೋಣ, ಈಗ ಶಾಲೆಗೆ ನಡೀರಿ ಟೈಮ್ ಆಯಿತು ಅಂತೇಳಿ ಏನು ಮಾಡ್ತೇನೆ ಇಲ್ಲಿ ನೋಡಿ. ಶಾಲೆಯ ಒಂದು ನಾವು ಬಿಲ್ಡಿಂಗನ್ನು ನೋಡ್ತಾ ಇದ್ದೀವಿ, ಎಲ್ಲ ಶಾಲೆಗೆ ಮಕ್ಕಳು ಹೋಗ್ತಾ ಇದ್ದಾರಲ್ವ. ತದನಂತರ ಇವರಿಬ್ಬರ ನಡುವಿನ ಒಂದು ಚರ್ಚೆ ಜೊತೆಯಲ್ಲಿ, ವಾದದ ಜೊತೆಯಲ್ಲಿ ಇಲ್ಲಿ ಮೂರನೆಯವನಾಗಿ ಮೋಹನ್ ಕೂಡ ಬಂದಿದ್ದಾನೆ. ಮತ್ತೆ ಇಲ್ಲಿ ಏನು ಸಂಭಾಷಣೆಯಲ್ಲಿ ಮುಂದುವರಿತಾ ಇದೆ ಅಂತ ನಾವು ನೋಡೋಣ. ಓಕೆ, ಶಾಮು ಅಚ್ಚ ಅಬ್ ತೋ ಚೋಡ್ತಾ ಹೂಂ और शाम को दे देना, ಸರಿ ಈಗ ಬಿಡ್ತೀನಿ, ಆದರೆ ಸಂಜೆಗೆ ಕೊಡಬೇಕು, ಸಂಜೆ ವೇಳೆ ಈವ್ನಿಂಗು ಸ್ಕೂಲ್ ಬಿಟ್ಟ ಮೇಲೆ ಕೊಡಬೇಕು ಅಂತೇಳಿ ಇಲ್ಲಿ ಶಾಮು ಹೇಳ್ತಾನೆ. ಆಗ ರಾಮು ಏನು ಮಾತಾಡ್ತಾನೆ, ಚಲ್ ಚಲ್ ಅಪ್ನ ರಾಸ್ತಾ ಪಕಡ್, ನಡಿ ನಡಿ ನಿನ್ನ ದಾರಿ ಇಡಿ, ಬಡ ಆಯ ಕಂಚೇಲೇನೆ ವನ, ದೊಡ್ಡದಾಗ ಬಂದ್ಬಿಟ್ಟ ಗೋಲಿ ತಗೊಳೋದಕ್ಕೆ, ಇವನೇ ಗೋಲಿ ತಗೊಳಕ್ಕೆ ಎಲ್ಲ ಗೋಲಿಗಳು ಇವನವೇ ಅಂತೇಳಿ ಬರ್ತಾ ಇದ್ದಾನೆ. ದೊಡ್ಡದಾಗಿ ಬಂದ್ಬಿಟ್ಟನಪ್ಪ ಅಂತೇಳಿ ಅವನು ಮತ್ತೆ ಮೂದಲಿಸ್ತಾ ಇದ್ದಾನೆ, ಅವನು ಹೀಯಾಳಿಸ್ತಾನೆ. ಮೋಹನ್ ಅರೆ ಬಾಯಿ ಸ್ಕೂಲ್ ನೈ ಚಲ್ಲ ಹೈ ಕ್ಯಾ, ಅಯ್ಯೋ ಹಿಂಗೆ ಮಾತಾಡ್ತೀಯನಪ್ಪ, ಬರೀ ಹಿಂಗೆ ನೀ ಜಗಳಕ್ಕಾಯ್ತಂದ್ರೆ ಚೆನ್ನಾಗಿರುತ್ತಾ, ಅಯ್ಯೋ ಬ್ರದರು ನೀನು ಶಾಲೆಗೆ ಹೋಗೋದಿಲ್ವೇ ಅಂತೇಳಿ ಪ್ರಶ್ನೆ ಏನಾಗ್ತಾನೆ. ಆಗ ರಾಮು ಏನು ಹೇಳ್ತಾನೆ, ತುಮ್ ಜಾವೋ ಸ್ಕೂಲ್ ಮೈ ನಹಿ ಜಾವುಂಗ, ನೀವು ಹೋಗಿ ಶಾಲೆಗೆ, ನಾನು ಹೋಗೋದಿಲ್ಲ. ಏಕ್ ದಿನ ಸ್ಕೂಲ್ ನಹಿ ಜಾನೆ ಸೆ ಕ್ಯಾ ಹೋತಾ ಹೈ, ಒಂದಿನ ಸ್ಕೂಲ್ಗೆ ಹೋಗಲಿ ಅಂದ್ರೆ ಏನಾಗುತ್ತೆ. ಇವನ ಒಂದು ಮನಸ್ಥಿತಿ ನಾವು ನೋಡಿ. ರಾಮುಗೆ ಶಾಲೆ ಬಗ್ಗೆ ಅಷ್ಟು ಕಾಳಜಿ ಇಲ್ಲ, ಮತ್ತು ಸ್ಕೂಲಿಗೆ ಅವನಿಗೆ ಹೋಗೋದಕ್ಕೆ ಭಾಳ ಬೇಸರ, ಶಾಲೆಗೆ ಯಾಕೆ ಹೋಗ್ಬೇಕು ಅಂತೇಳಿ ಒಂದು ತಾತ್ಸಾರ ಮನೋಭಾವ ಇದೆ. ಈಗ ಶಾಮು ನೋಡಿ, ಮೋಹನ್ ಭಯ್ಯ ಏತೋ ಕೈ ದಿನ ಸ್ಕೂಲ್ ನಹಿ ಜಾತ, ಮೋಹನು ಇವನು ಕೆಲವು ದಿನ ಸ್ಕೂಲಿಗೆ ಹೋಗಲ್ಲ, ಇವನು ಮೋಹನ್ ಇವನ ಬಗ್ಗೆ ನಿನಗೆ ಗೊತ್ತಿಲ್ವಾ, ಇವನು ಕೆಲವು ದಿನ ಸ್ಕೂಲಿಗೆ ಹೋಗಲ್ಲ, ಹಾಗಾಗಿ ಅವನು ಚಕ್ಕರ್ ಆಗ್ತಾ ಇರ್ತಾನೆ. ಜಿಸ್ ದಿನ ಭಿ ಗೃಹ ಕಾರ್ಯ ನಹಿ ಕರ್ತಾ ಉಸ್ ದಿನ ಸ್ಕೂಲ್ ಸೆ ಚುಟ್ಟಿ ಕರ್ಲೇತ, ಯಾವ ದಿನ ಇವನು ಹೋಮ್ವರ್ಕ್ ಮಾಡ್ರಲ್ವ ಅವತ್ತು ಇವನು ಶಾಲೆಗೆ ಅವನು ರಜಾ ಹಾಕ್ಬಿಡ್ತಾನೆ, ಶಾಲೆಗೆ ಅವತ್ತು ಅವನು ಬರೋದೇ ಇಲ್ಲ, ಚಕ್ಕರ್ ಹಾಕ್ಬಿಡ್ತಾನೆ. ಆಜ್ ಗಣಿತ ಕ ಕಾಮ್ ದಿಖಾನ ಹೈನಾ, ಇವತ್ತು ಗಣಿತದ ಹೋಮ್ವರ್ಕ್ ತೋರಿಸ್ಬೇಕಲ್ವ, ಅದಕ್ಕೆ ಅವನು ಬರ್ತಾ ಇಲ್ಲ, ಅದಕ್ಕೆ ಅವನು ನೀವು ಹೋಗಿ ನಾನು ಬರೋದಿಲ್ಲ, ಸ್ಕೂಲಿಗೆ ಬರೋದಿಲ್ಲ ಏನಾಗುತ್ತೆ ಅಂತೇಳಿ ಈ ರೀತಿ ಜಂಬದ ಮಾತಾಡ್ತಾನೆ ಅಂತೇಳಿ ಮೋಹನ್ ಈಗ ಏನು ಶಾಮುವಿನ ಮಾತುಗಳನ್ನು ರಾಮು ಬಗ್ಗೆ ಕೇಳಿಸ್ಕೊಂಡು ಮೋಹನ್ ಹೇಳ್ತಾರೆ, ರಾಮು ದಿಖಾವತ್ತು ಗಣಿತಕಿ ಕಾಪಿ, ರಾಮು ತೋರ್ಸಲ್ವಾ ಗಣಿತದ ಹೋಮ್ವರ್ಕನ ಅಂತೇಳಿ ಮತ್ತೆ ರಾಮುನ ಕೇಳ್ತಾನೆ. ಮೋಹನ್ ಕೇಳಿದಾಗ ರಾಮು ಏನು ಹೇಳ್ತಾನೆ, ಹೋತೋ ಮೈ ಗರ್ ಬೂಲಾಯ, ಅದನ್ನು ನಾನು ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ, ನಾನು ತಂದೆ ಇಲ್ಲ ಅಂತ ಹೇಳ್ತಾನೆ. ಮೋಹನ್ ಹೇಳ್ತಾನೆ ಮತ್ತೆ, ದೇಖೋ ರಾಮು, ನೋಡ್ರಾಮು
ಏಕ್ ಟೀಕ್ನೇ ಹಿ ಸರಿ ಇಲ್ಲ, ನೀನು ಈ ಥರ ಉಡಾಫೆಯಾಗಿ ಮಾತಾಡ್ತಕ್ಕಂಥದ್ದು ಚೆನ್ನಾಗಿರಲ್ಲ. ಏಕ್ ಜೂಟ್ ಕೋ ಚಿಪಾನೆ ಕೆ ಲಿಯೇ ಕೈ ಜೂಟ್ ಬೋಲ್ನೆ ಪಡ್ತೆ ಹೈ. ಒಂದು ಸುಳ್ಳನ್ನು ನೀನು ಹೈಡ್ ಮಾಡೋಕ್ಕೋಸ್ಕರ, ಚಿಪಾನ ಮೀನ್ಸ್ ಹೈಡ್ ಅಂದರೆ ಬಚ್ಚಿಡೋಕ್ಕೆ, ಒಂದು ಸುಳ್ಳನ್ನು ನೀನು ಮರೆಮಾಚೋದಕ್ಕೆ ನೀನು ಕೆಲವು ಸುಳ್ಳುಗಳನ್ನು ಹೇಳ್ತಲೇ ಇರ್ತೀಯ. ಇದು ಒಳ್ಳೆಯ ಹವ್ಯಾಸ ಅಲ್ಲ, ಇದು ಭಾಳ ಕೆಟ್ಟದಾಗುತ್ತೆ. ಶಾಮು ಮತ್ತೆ ಶಾಮು ಮೋಹನ ಮಾತಿನ ಜೊತೆಯಲ್ಲಿ ಮತ್ತೆ ಶಾಮು ಏನು ಮಾತಾಡ್ತಾನೆ ನೋಡಿ. ಚಲೋ ಮೋಹನ್ ಭಯ್ಯ ಇಸೆ ರೇನೇದೋ, ಮತ್ತೆ ಅವನ ಹತ್ರ ರಾಮು ಹತ್ರ ಏನು ಸುಮ್ಮನೆ ಮಾತಾಡ್ತೀಯ ಮೋಹನು, ನಡಿ ಮೋಹನು, ಮೋಹನ್ ಬ್ರದರ್ ಇಸೆ ರೇನೇದೋ, ಇವನು ಇಲ್ಲೇ ಬಿಟ್ಬಿಡಿ, ಇವನು ಬರಲ್ಲ, ಇವನು ಕೇಳಲ್ಲ ನಮ್ಮ ಮಾತುಗಳನ್ನು. ಸ್ಕೂಲ್ ಚಲನೆ ಮೇ ದೇರ್ ಹೋ ರಹೆ ಹೇ, ಶಾಲೆಗೆ ಹೋಗೋದಕ್ಕೆ ಭಾಳ ತಡವಾಗ್ತದೆ, ಚಲೋ ನಡಿ. ದೋನೋ ಚಲೆ ಜಾತೆ ಹೇ ರಾಮು ಕಂಚೆ ಕೆಲ್ನತ್ತೆ. ಇಬ್ಬರೂ ಯಾರ್ಯಾರು ಹೋಗ್ತಾರೆ, ಮೋಹನ್ ಮತ್ತು ಶಾಮು ಇಬ್ಬರು ಶಾಲೆಗೆ ಹೋಗ್ತಾರೆ. ರಾಮು ಅಲ್ಲೇ ಇದ್ದಾನೆ, ರಾಮು ಮತ್ತೆ ಗೋಲಿಯನ್ನು ಆಡ್ತಾ ಇದ್ದಾನೆ. ಇದು ಇಷ್ಟು ವಿಷಯ ನಮಗೆ ಮೊದಲ ದೃಶ್ಯದಲ್ಲಿ ನಡೀತಕ್ಕಂಥ ಒಂದು ಇವರಿಬ್ಬರ ನಡುವೆ ಇರ್ತಕ್ಕಂಥ ಒಂದು ಎರಡು ಗುಣ ಸ್ವಭಾವಗಳನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ರಾಮನಲ್ಲಿ ಒಂದು ಗುಣ ಸ್ವಭಾವ ನಮಗೆ ಕೆಲವಾರು ಅಂಶಗಳು ನಮಗೆ ಗೊತ್ತಾಯಿತು. ರಾಮು ಸುಳ್ಳು ಹೇಳ್ತಾನೆ, ಜೊತೆಗೆ ಮೋಸ ಮಾಡ್ತಾನೆ, ಮತ್ತು ಯಾವಾಗಲೂ ಇಲ್ಲಿ ಜಗಳ ಕಾಯ್ತಾನೆ ಫ್ರೆಂಡ್ಸ್ ಜೊತೆಯಲ್ಲಿ. ಇವನ ಒಂದು ದೋಷವನ್ನು ನಾವು ಗಮನಿಸಿದರೆ, ಮತ್ತು ಶಾಮು ಮತ್ತು ಮೋಹನ್ನು ಅವರಲ್ಲಿ ಒಂದು ಸಾಫ್ಟ್ ಅಂದರೆ ಒಳ್ಳೆಯ ಗುಣದ ಒಂದು ಯಾವುದೇ ರೀತಿಯಲ್ಲಿ ರಾಮನಿಗಿಂತ ಒಂದು ಸ್ವಲ್ಪ ಭಿನ್ನವಾದ ಒಂದು ನಡೆಯನ್ನು ನಾವು ನೋಡ್ಬೋದು ಅಲ್ವಾ. ಈ ಮೊದಲ ದೃಶ್ಯ ತರುವಾಯ ನಮಗೆ ಮುಂದೆ ನಾವು ನೋಡಿದ್ರೆ ಮೊದಲನೇ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ನಾವು ಗಮನಿಸ್ಬೋದು. ಏಕ್ ವಾಕ್ಯ में उत्तर लिखिए. पहला प्रश्न क्या है, कौन कौन कंचे खेल रहे थे. ನಾವು ಮೊದಲನೇ ದೃಶ್ಯ ನಾವು ನೋಡಿದ್ವಲ್ವಾ, ಯಾರ್ಯಾರು ಇಲ್ಲಿ ಗೋಲಿಯನ್ನು ಆಡ್ತಾ ಇದ್ರು. ಕೌನ್ ಕೌನ್, ಓಕೆ ಉತ್ತರ ರಾಮು ಅವ್ರ ಶಾಮು. ಯಾರ್ಯಾರು ಮೊದಲನೇ ದೃಶ್ಯದಲ್ಲಿ ಗೋಲಿ ಆಡ್ತಿದ್ದು, ರಾಮು ಅವ್ರ ಶಾಮು. रामू और शामू, इन दोनों का नाम लिखने से इसका उत्तर कंप्लीट होता है. देख, रामू और शामू कंचे खेल रहे थे. बहुत ही सरल प्रश्न है इस पाठ में. इसके बाद और एक प्रश्न है. दूसरा प्रश्न क्या है, एक वाक्य में उत्तर लिखने का. सेकंड क्वेश्चन क्या है, खेल में कौन सदा बेईमानी करता है. ಆಟದಲ್ಲಿ ಯಾವಾಗಲೂ ಯಾರು ಮೋಸ ಮಾಡ್ತಾರೆ, ಯಾರು ಮೋಸ ಮಾಡಿದ್ರೆ. ಕೌನ್ इस प्रश्न पद के बदले उत्तर पद है रामू, लिखने से इसका उत्तर कंप्लीट है ಅಲ್ವಾ. ನೀವೆಲ್ಲ ಬರೆದಿದ್ದೀರಲ್ವಾ. ಓಕೆ, खेल में कौन के बदले रामू. रामू सदा बेईमानी करता है. सदा बेईमानी करता है. किसके साथ, ಶಾಮು ಜೈಸೆ ಅನೇಕ ಬಚ್ಚೋಂ ಕೆ ಸಾಥ್. ಶಾಮುನ ಜೊತೆಯಲ್ಲಿ ಇನ್ನು ಬೇರೆ ಬೇರೆ ಜೊತೆಯಲ್ಲಿ ಜಗಳ ಆಡ್ಬೋದೇನೋ. ಓಕೆ, ಮುಂದೆ ನಾವು ನೋಡೋಣ. ಮುಂದೆ ನೋಡಿದರೆ ಮತ್ತೊಂದು ಮೂರನೇ ಪ್ರಶ್ನೆ ನಮಗೆ ಇಲ್ಲಿ ಕಾಣ್ತಾ ಇದೆ. ಇವೆಲ್ಲ ಅಭ್ಯಾಸ ಪ್ರಶ್ನೆಯಲ್ಲಿ ನಿಮಗೆ ಇರ್ತಕ್ಕಂಥ ಪ್ರಶ್ನೆಗಳು, ನೀವೆಲ್ಲ ನೋಟ್ಸು ಬರೆದಿರ್ತೀರ. ರಾಮು ಕೋ ಸ್ಕೂಲ್ ಜಾನೆ ಕೆ ಲಿಯೆ ಕೌನ್ कहता है. ರಾಮುವನ್ನ ಶಾಲೆಗೆ ಹೋಗೋದಕ್ಕೆ ಯಾರು ಹೇಳ್ತಾರೆ, ಯಾರು ಹೇಳೋದು, ಓ ಮೋಹನ್ ಅಲ್ವಾ. ಓಕೆ, उत्तरವನ್ನು ನಾವು ಬರೆಯೋಣ. कौन शब्द के बदले रामू को स्कूल जाने के लिए कौन कहता है, मोहन कहता है. ಯಾರು ಹೇಳ್ತಕ್ಕಂಥದ್ದು, ಮೋಹನ್ನು ಅಲ್ವಾ. ಶಾಲೆ ನಡಿಯಪ್ಪ, ನೀನು ಟೈಮ್ ಆಯಿತು, ಯಾಕೆ ಬರಲ್ವೇನೋ, ಬಾ ಅಂತೇಳಿ ಶಾಲೆಗೆ ಹೋಗೋದಕ್ಕೆ ಕೇಳ್ತಾನೆ. ಆದರೆ ಅವನ ಮಾತನ್ನು ಅಷ್ಟಾಗಿ ಕೇಳಿಸ್ಕೊಂಡು. ಮತ್ತೊಂದು ನಾಲ್ಕನೇ ಪ್ರಶ್ನೆ ನಮಗೆ ಕಾಣ್ತಾ ಇದೆ ನೋಡಿ. ರಾಮುನೇ ಕಿಸ್ ವಿಷಯಕ್ಕೆ ಗೃಹ ಕಾರ್ಯ नहीं किया था. ರಾಮು ಯಾವ ವಿಷಯದ ಒಂದು ಮನೆಗೆಲಸವನ್ನು ಮಾಡಿರಲಿಲ್ಲ. ಓ, ಇಲ್ಲಿ ನಮಗೆ ಈ ಚಿತ್ರ ನಮಗೆ ಕ್ಲೂ ಕೊಡ್ತಾ ಇದೆ. ಇಲ್ಲಿ ಕೆಲವು ಏನಿದೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ, ಓ ಗಣಿತದಲ್ಲಿ ಬರ್ತಕ್ಕಂಥ ಸ್ಕ್ವಯರ್ ರೂಟು ಎ ಪ್ಲಸ್ ಅಲ್ವಾ, ಎ ಎಕ್ಸ್ ಪ್ಲಸ್ ಬಿ ಈ ಥರ ಎಲ್ಲ ನಮಗೆ
ಅಭ್ಯಾಸ ಮಾಡೋದು ಗಣಿತ ವಿಷಯದಲ್ಲಿ ಅಲ್ವಾ. ಓಕೆ, ಕಿಸ್ಗೆ ಬದಲೇ ಗಣಿತ ವಿಷಯಕ್ಕೆ ರಾಮುನೇ गणित विषय के गणित विषय का गृह कार्य नहीं किया था, गृह कार्य नहीं किया था. ಇಲ್ಲಿ ರಾಮು ಗಣಿತ ಸಬ್ಜೆಕ್ಟ್ನ ಒಂದು ಹೋಮ್ವರ್ಕನ್ನು ಮಾಡಿರಲಿಲ್ಲ, ಕೇವಲ ಒಂದು ಪದದ ಉತ್ತರ ಅಲ್ವಾ. ಈಗ ಗೊತ್ತಾದ್ಮೇಲೆ ನಮಗೆ ಮುಂದೆ ಮತ್ತೊಂದು ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದ ಪ್ರಶ್ನೆಗಳಲ್ಲದೆ 2-3 ವಾಕ್ಯದಲ್ಲಿ ಮೊದಲನೇ ಪ್ರಶ್ನೆ, ರಾಮುವೆ ಕೌನ್ ಕೌನ್ ಸಿ ಬುರಿ ಆದತೆ ಐತಿ, ರಾಮುವಿನಲ್ಲಿ ಯಾವ್ಯಾವ ಒಂದು ಕೆಟ್ಟ ಹವ್ಯಾಸಗಳಿದ್ದು, ಎಂತೆಂತಹ ಒಂದು ಕೆಟ್ಟ ಒಂದು ಹವ್ಯಾಸಗಳು ಅಥವಾ ಅಭ್ಯಾಸಗಳು ಇತ್ತು ಅಂತ ನಾವು ನೋಡೋದಾದರೆ उत्तरವಾಗಿ ನಾವು ಈ ರೀತಿ ಬರೀಬೇಕಾಗುತ್ತೆ. रामू खेल में बेईमानी करता था, हमेशा सबसे लड़ाई झगड़ा करता था, एक झूठ को छिपाने के लिए कई झूठ बोलता था, रामू स्कूल जाना नहीं चाहता था, गृह कार्य भी करने में आलस्य दिखाता था. ಅಂದ್ರೆ ಇಲ್ಲಿ ರಾಮು ಆಟದಲ್ಲಿ ಏನು ಮಾಡ್ತಿದ್ದ, ಮೋಸ ಮಾಡ್ತಾ ಇದ್ದ, ಜೊತೆಗೆ ಯಾವಾಗಲೂ ಎಲ್ಲರ ಜೊತೆಲಿ ಜಗಳ ಕಾಯ್ತಾ ಇದ್ದ. ಒಂದು ಸುಳ್ಳನ್ನು ಅವನು ಬಚ್ಚಿಡಕ್ಕೆ ಇನ್ನು ಅನೇಕ ಸುಳ್ಳುಗಳನ್ನು ಹೇಳ್ತಾ ಇದ್ದ. ಮತ್ತು ಇವನು ರಾಮು ಶಾಲೆಗೆ ಹೋಗೋಕ್ಕೆ ಅವನಿಗೆ ಇಷ್ಟ ಇರಲಿಲ್ಲ, ಬಯಸ್ತಾ ಇರಲಿಲ್ಲ. ಮತ್ತು ಹೋಮ್ವರ್ಕ್ ಕೂಡ ಮಾಡೋಕ್ಕೆ ಇವನಿಗೆ ಒಂದು ರೀತಿಯಲ್ಲಿ ಬೇಜವಾಬ್ದಾರಿ, ಆಲಸ್ಯ ಅಂದರೆ ಲೇಜಿತನ ಅಂತಕ್ಕಂಥದ್ದು ಇವನಲ್ಲಿ ಇಂಥ ಒಂದು ಕೆಲವಾರು ಕೆಟ್ಟ ಹವ್ಯಾಸಗಳು. ಅಂದರೆ ಇಂಥ ಒಂದು ಹವ್ಯಾಸಗಳು ವಿದ್ಯಾರ್ಥಿ ಜೀವನಕ್ಕೆ ಒಳ್ಳೆಯದಲ್ಲ ಅಲ್ವಾ. ಈಗ ನಾವು ನೆಕ್ಸ್ಟ್ ಇನ್ನೊಂದು ನಾವು ಪ್ರಶ್ನೆಯನ್ನು ನಾವು ನೋಡೋದಕ್ಕೂ ಮೊದಲು ಎರಡನೇ ದೃಶ್ಯಕ್ಕೆ ನಾವಿಲ್ಲಿ ಪ್ರವೇಶ ಮಾಡಿದ್ದೀವಿ. ಸೆಕೆಂಡ್ ಸೀನಲ್ಲಿ ಈಗ ನಮಗೆ ಇನ್ನು ಏನೆಲ್ಲ ಒಂದು ಈ ಮಕ್ಕಳ ನಡುವೆ ಇಲ್ಲಿ ರಾಮು ಮತ್ತು ಶ್ಯಾಮು ಮತ್ತು ಮೋಹನ್ ಈ ಮೂವರು ಕೂಡ ಈ ದೃಶ್ಯದಲ್ಲೂ ಕೂಡ ಇದ್ದಾರೆ ಅನ್ನೋ ನೋಡೋಣ. स्कूल में भोजनावकाश का वक्त है, दूसरा दृश्य का सीन इस तरह है. ಎರಡನೇ ದೃಶ್ಯದಲ್ಲಿ ಯಾವ ರೀತಿ ಇದೆ, ಒಂದು ದೃಶ್ಯ ಶಾಲೆಯಲ್ಲಿ ಭೋಜನದ ಒಂದು ಸಮಯ, ಭೋಜನಾವಕಾಶಕ ವಕ್ತ ಅಂದರೆ ಲಂಚ್ ಟೈಮ್, ಲಂಚ್ ಬ್ರೇಕಲ್ಲಿ ವಿದ್ಯಾರ್ಥಿಗಳು ಸೇರಿದ್ದಾರೆ. ಆ ಯಾರೆಲ್ಲ ವಿದ್ಯಾರ್ಥಿಗಳು, 5 बालक स्कूल के एक कोने में एकत्र होकर बातें कर रहे हैं. 5 ಬಾಲಕರು ಅಂದರೆ 5 ಜನ ವಿದ್ಯಾರ್ಥಿಗಳಲ್ಲಿ ಶಾಲೆಯ ಒಂದು ಮೂಲೆಯಲ್ಲಿ, ಏಕ್ ಕೊನೆ ಮೀನ್ಸ್ ಒಂದು ಕಾರ್ನರಲ್ಲಿ, ಶಾಲೆಯ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲ ಏಕತ್ರ ಹೋಗ್ಕಂದ್ರೆ ಎಲ್ಲ ಗುಂಪು ಸೇರ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ, सबसे पहले शामू क्या कहा, देखो ना मोहन भैया, आज रामू ने खेल में फिर से मेरे साथ बेईमानी की. ನೋಡ್ಲಿಲ್ವ ಮೋಹನ, ಮತ್ತೆ ನೋಡ್ದಲ್ವ ನೀನು, ಇವತ್ತು ಕೂಡ ರಾಮು ಆಟದಲ್ಲಿ ಮತ್ತೆ ನನ್ನ ಜೊತೆಲಿ ಮೋಸ ಮಾಡ್ದ. संजय, शामू की इस बात के बारे में, ರಾಮು ಕೆ ಸಂಬಂಧ ಮೇ, ರಾಮುವಿನ ಸಂಬಂಧಪಟ್ಟಂತೆ ಇಲ್ಲಿ ಶಾಮು ಹೇಳ್ತಕ್ಕಂಥ ಈ ಮಾತಿಗೆ ಅವನು ಸಪೋರ್ಟ್ ಆಗಿ ಸಂಜಯ್ ಕೂಡ ಏನು ಹೇಳ್ತಾನೆ ಅಂತ, ಓತೋ ಬಾತ್ ಮೇ ಜೂಟ್ ಬೋಲ್ನೆ ಲಗಾ ಹೈ, ಅವನು ಬಿಡಪ್ಪ, ಅವನು ಮಾತಿನಲ್ಲೂ ಕೂಡ ಅವನು ಸುಳ್ಳು ಹೇಳ್ತಾನೆ ಇರ್ತಾನೆ, ಸುಳ್ಳು ಹೇಳೋದು ಅವನಿಗೆ ಭಾಳ ಅಭ್ಯಾಸ ಆಗ್ಬಿಟ್ಟಿದೆ, ತನ್ನ ಪ್ರತಿ ಮಾತಲ್ಲಿ ಸುಳ್ಳು ಹೇಳ್ತಲೇ ಇರ್ತಾನೆ, ಹೇಳ್ತೊಡಗ್ತಾ ಇರ್ತಾನೆ. इन दोनों के बात सुनकर मनोज और एक पात्र का प्रवेश दूसरा दृश्य में है. ಮೂರನೇ ದೃಶ್ಯದಲ್ಲಿ ನಮಗೆ ಇನ್ನು ಮತ್ತೆರಡು ಪಾತ್ರಗಳ ಪ್ರವೇಶ ಗೊತ್ತಾಯ್ತು ನಮಗೆ, ಸಂಜಯ್ ಮತ್ತು ಮನೋಜ್. ಮೊದಲನೇ ದೃಶ್ಯದಲ್ಲಿ ರಾಮು, ಶ್ಯಾಮು ಮತ್ತು ಮೋಹನ್ ಪ್ರವೇಶವನ್ನು ನೋಡಿದ್ವಿ. ಈಗ ಮೂರನೇ ದೃಶ್ಯದಲ್ಲಿ ಶ್ಯಾಮು ಜೊತೆಲಿ ಸಂಜಯ್ ಮತ್ತು ಮನೋಜ್ ಕೂಡ ಬಂದಿದ್ದಾರೆ. ಮನೋಜ್ ಏನು ಹೇಳ್ತಾರೆ, ಮೈನೆ ಸುನಾ ಹೈ ಕಿ 12 साल से नीचे की उम्र के बच्चों को तो कोई पाप नहीं लगता. ಅಂದರೆ ನಾನು ಕೇಳಿದ್ದೀನಿ, 12 ವರ್ಷಕ್ಕಿಂತ ಕೆಳಗಿನ ಒಂದು ವಯಸ್ಸಿನ ಮಕ್ಕಳಲ್ಲಿ ಅಂತೂ ಯಾವುದೇ ಒಂದು ತಪ್ಪು ಅಥವಾ ಪಾಪ ಅಂತಕ್ಕಂಥದ್ದಿಲ್ಲ. ಅವ್ರೇನೇ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಕೂಡ ಏನೋ ಒಂದು ತಪ್ಪುಗಳನ್ನು ಮಾಡಿದರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಪಾಪ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ಇರೋದಿಲ್ಲ. ಚಾಹೆ ಓ ಜೂಟ್ ಬೋಲ್ನಾ ಹಿ ಕ್ಯೂ ನಾ ಹೋ, ಅವನು ಒಂದು ರೀತಿಯಲ್ಲಿ ಬಯಸಿ ಅಥವಾ ಗೊತ್ತಿದ್ದು ಕೂಡ ಅವನು ಸುಳ್ಳು ಹೇಳ್ತಾ ಇದ್ರು ಕೂಡ ಅವನಿಗೇನು ಅದರ ಬಗ್ಗೆ ಎಫೆಕ್ಟ್ ಆಗಲ್ಲ ಅಂಥೇಳಿ, 12 ವರ್ಷದ ಕೆಳಗಿನ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದು ಅಷ್ಟೊಂದು ಅವರಿಗೆ ಅದರ ಒಂದು ಎಫೆಕ್ಟ್ ಆಗಲ್ಲ ಅಂತೇಳಿ ನಾನು ಕೇಳಿದ್ದೀನಿ ಅಂತೇಳಿ ಮನೋಜ್ ಹೇಳ್ತಾನೆ.
ಅಂದರೆ 12 ವರ್ಷದ ತರುವಾಯ 12ನೇ ವರ್ಷದಲ್ಲಿ 12th ಏಜಲ್ಲಿ ನಮಗೆ ಒಳ್ಳೆಯ ಹವ್ಯಾಸಗಳು ಮೂಡಬೇಕು. ಈ ಏಜಿಂದ ನಾವು ಅಪ್ಡೇಟ್ ಆಗಬೇಕು, ಬದಲಾಯಿಸ್ಕೋಬೇಕು ಅಂತೇಳಿ ಈ ಮಾತಿನ ಅರ್ಥ. ಓಕೆ. ಆಮೇಲೆ ಶಾಮು ಏನು ಹೇಳ್ತಾನೆ, ಅರೆ ಮೂರ್ಖ, ಏನು ಮನೋಜು ನೀನು ಈ ಥರ ಮಾತಾಡ್ತಾ ಇದೀಯ, ಅಯ್ಯೋ ಮೂರ್ಖ ಮುಟ್ಟಾಳ, ಏತೋ ಉಮ್ರು ಹೈ ಹಚ್ಚಿ ಆದತೆ ಡಾಲ್ನೇಕಿ. ಈ ವಯಸ್ಸಲ್ಲಿ 12ನೇ ವರ್ಷದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ನಾವು ಬೆಳೆಸ್ಕೋಬೇಕು. ಬೆಳೆಯೋ ಸಿರಿ ಮೊಳಕೆಯಲ್ಲಿ ಎಂಬಂತೆ 12ನೇ ಏಜಲ್ಲಿ ಅಂದರೆ ಒಳ್ಳೆಯ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಂಡಿದ್ದೆ ಆದರೆ, ಅಂದರೆ 6ನೇ ತರಗತಿಯಿಂದಲೇ ನಾವು 5-6ನೇ ಕ್ಲಾಸಿಂದಲೇ ನಮಗೆ ಒಳ್ಳೆಯ ಹವ್ಯಾಸಗಳು ಸೃಷ್ಟಿಯಾಗಬೇಕು. ಅಬ್ ಜೋ ಆದತ್ ಪಡ್ ಜಾಯೇಗಿ ಓ ಸದಾ ಸಾತ್ ರಹೇಗಿ. ಹಾಂ, ಈಗ ನಾವೇನೆಲ್ಲ ಒಂದು ಒಳ್ಳೆ ಕ್ವಾಲಿಟೀಸ್ಗಳನ್ನು ನಾವು ಅಪ್ಲೈ ಮಾಡ್ಕೊಂಡು ಹೋಗ್ತೀವೋ ಅದು ಯಾವಾಗಲೂ ಸದಾ ಒಳ್ಳೆ ಗುಣಗಳು ಹಾಗೆ ಕಂಟಿನ್ಯೂ ಆಗ್ತವೆ, ಅದೇ ಮುಂದುವರಿಯುತ್ತೆ ಅಂತೇಳಿ ಶಾಮು ಮನೋಜನ ಮಾತಿಗೆ ಪ್ರತಿಯಾಗಿ ಈ ರೀತಿ ಹೇಳ್ತಾನೆ. ಆನಂತರ ಇಲ್ಲಿ ಕಿಶೋರ್ ಅವರೇ ಪಾತ್ರ ಕಾ ಭಿ ಪ್ರವೇಶ ದೂಸರಾ ದೃಶ್ಯ ಮೇ ಕಿಶೋರ್ ಸಂಜಯ್ ಅವ್ರ ಮನೋಜ್ ಕೆ ಸಾಥ್. ಸಂಜಯ್ ಮತ್ತು ಮನೋಜ್ ಜೊತೆಯಲ್ಲಿ ಕಿಶೋರ್ ಕೂಡ ಇಲ್ಲಿ ಬಂದೆ. ಗುರುಜಿ ಬಿ ಯಹಿ ಕಾ ಕರ್ತೆ ಹೈ, ಗುರುಗಳು ಕೂಡ ಇದನ್ನೇ ಹೇಳ್ತಾ ಇರ್ತಾರೆ. ನೀವು ಈ ಒಂದು ವಯಸ್ಸಿನಲ್ಲಿ ನೀವು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊಂಡು ನೋಡಿ. ಇಲ್ಲಿ ಶಾಲೆಯ ಒಂದು ಮೂಲೆಯಲ್ಲಿ ಇವರೆಲ್ಲ ಇದ್ದಾರೆ ನೋಡಿ, ಮನೋಜು, ಕಿಶೋರು, ಶ್ಯಾಮು ಅಲ್ವಾ, ಎಲ್ಲ ಊಟ ಮಾಡ್ತಾ ಇದ್ದಾರೆ. ಊಟ ಮಾಡೋ ಸಮಯದಲ್ಲಿ ಈ ಥರ ಒಂದು ಚರ್ಚೆ ಇಲ್ಲಿ ಇವರ ನಡುವೆ ಆಗ್ತಾ ಇದೆ, ಡಿಸ್ಕಷನ್ ನಡೀತಾ ಇದೆ, ವಾರ್ತಾಲಾಪ್. ಇಸ್ಕೆ ಬಾದ್ ಹಮ್ ಇಸ್ ದೃಶ್ಯ ಮೇ ಅಭಿ ಕ್ಯಾ ಕ್ಯಾ ವಿಚಾರ, ಇನ್ನು ಏನೆಲ್ಲ ವಿಚಾರ ಇದೆ. ಮೋಹನ್ ಮಾತಾಡ್ತಾನೆ. ಏನು ಮಾತಾಡ್ತಾನೆ ನೋಡಿ, ಹಾಂ ಹಮೇ ಅಭಿ ಸೇ ಅಚ್ಚಿ ಆದತೆ ಡಾಲ್ನಿ ಚಾಹಿ. ಹೌದು, ನಾವು ಈಗಲಿಂದಲೇ ಒಳ್ಳೆಯ ಹವ್ಯಾಸಗಳನ್ನು ನಾವು ಅಳವಡಿಸ್ಕೋಬೇಕು, ಅಪ್ಲೈ ಮಾಡ್ಕೋಬೇಕು. ಇಸ್ಕೆ ಲಿಯೇ ಹಮೇ ಮಿಲ್ಕರ್ ಕುಚ್ ಕರ್ನಾ ಹೋಗ. ಇದಕ್ಕೋಸ್ಕರ ನಮ್ಮಲ್ಲಿ ಒಳ್ಳೆಯ ಹವ್ಯಾಸಗಳು ಬೆಳೆಯೋದಕ್ಕೆ ನಾವು ಇದಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು. ಸೇರ್ಕೊಂಡು ನಾವೆಲ್ಲ ಒಟ್ಟಿಗೆ ಏನಾದರೂ ಇದಕ್ಕೆ ಒಂದು ನಾವು ದಾರಿಯನ್ನು ನೋಡೋಣ ಅಂತೇಳಿ ಹೇಳಿದಾಗ ಕಿಶೋರ್ ಮತ್ತು ಸಂಜಯ್ ಇಬ್ಬರು ಜೊತೆಯಾಗಿ ಹೇಳ್ತಾರೆ, ಕ್ಯಾಕರ್ನ ಹೋಗ, ಏನು ಮಾಡೋದು, ಏನೋ ಹೇಳ್ಬಿಟ್ಟಲ್ಲಪ್ಪ ಎಲ್ಲ ಸೇರ್ಕೊಂಡು ಏನೋ ಮಾಡಬೇಕು ಅಂತೇಳಿ. ಏನು ಮಾಡೋದು, ಶಾಮು ಹಮೇ ಏಕ್ ಟೋಲಿ ಬನಾನಿ ಪಡೇಗಿ, ನಾವು ಒಂದು ಗುಂಪನ್ನು, ಒಂದು ಗ್ರೂಪನ್ನು ಮಾಡ್ತೀವಿ. ಟೋಲಿ ಕರ್ಕೆ ಹೋಗ್ತಾ ಹೈ ಗ್ರೂಪ್, ಒಂದು ಸಮೂಹವನ್ನು. ಅಂದರೆ ಇಲ್ಲಿ ಶಾಮು ಮತ್ತು ಮೋಹನ್ ಇಬ್ಬರು ಅಲ್ಲೇ ಈ ವಿಷಯದ ಬಗ್ಗೆ ಮುಂಚಿತವಾಗಿ ಇಬ್ಬರು ಕೂಡ ಮಾತಾಡಿಕೊಂಡು ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ ಅಂತೇಳಿ ಶಾಮುವಿನ ಮಾತಿಂದ ನಮಗೆ ಗೊತ್ತಾಗ್ತಾ ಇದೆ. ಒಂದು ಗುಂಪನ್ನು ನಾವು ಮಾಡಬೇಕಾಗಿದೆ. ಮೋಹನ್ ಶಾಮುಕ್ಕೆ ಸಾಥ್ ಬೋಲಾಕಿ, ಶಾಮುವಿನ ಜೊತೆಯಲ್ಲಿ ಮೋಹನ್ ಹೇಳಿದೆ, ಇಸ್ ಟೋಲಿ ಮೇ ಹಮ್ ರಾಮು ಕೋ ಭಿ ಶಾಮಿಲ್ ಕರೆಂಗೆ. ಈ ಒಂದು ಗುಂಪಿನಲ್ಲಿ, ಈ ಒಂದು ಸಮೂಹದಲ್ಲಿ ನಾವು, ಈ ಒಂದು ಗ್ರೂಪಲ್ಲಿ ನಾವು ರಾಮುನು ಕೂಡ ನಾವು ಸೇರಿಸ್ಕೊತೀವಿ. ರಾಮನ್ ನಾವು ಸೈಡ್ಗಿಡೋದಕ್ಕಾಗಲ್ಲ, ಅವನು ಬಿಡೋದಕ್ಕಾಗಲ್ಲ. ಯಾಕಪ್ಪ ಅಂದರೆ ಅವನು ಕೂಡ ನಮ್ಮ ಮಿತ್ರ. ಒಳ್ಳೆಯನಾಗಲಿ ಕೆಟ್ಟವನಾಗಲಿ ಫ್ರೆಂಡ್ಸ್ ತಾನೆ. ಹಂಗಂತೇಳಿ ಕೆಟ್ಟವನಂತೇಳಿ ಅವ್ರನ್ನ ಯಾವಾಗಲೂ ಅದೇ ದೃಷ್ಟಿಲಿ ನೋಡಿದರೆ ಅವನಲ್ಲಿ ಇನ್ನೂ ಏನು ಒಳ್ಳೆ ಭಾವನೆ ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ. ಅವನಲ್ಲೂ ಕೂಡ ಒಂದು ಪರಿವರ್ತನೆ ಆಗಬೇಕು ಅಂದರೆ ಅವನ್ನ ಯಾವತ್ತೂ ನಾವು ಬಳಸ್ಕೊತಾ ಇರಬೇಕು. ಅವರು ಉಸ್ಕಿ ಗಂಧಿ ಆದತೆ ಚುಡುವಾಂಗಿ, ಮತ್ತು ಅವನಲ್ಲಿ ಏನೆಲ್ಲ ಒಂದು ಕೆಟ್ಟ ಹವ್ಯಾಸಗಳು, ಕೊಳಕು ಹವ್ಯಾಸಗಳಿದಾವೆ, ಅವನ್ನ ಹೋಗಲಾಡಿಸೋಣ, ಬಿಡಿಸೋದಕ್ಕೆ ನಾವು ಪ್ರಯತ್ನ ಪಡೋಣ. इस तरह बातें करते समय पर स्कूल की घंटी टन टन करके स्कूल की घंटी बजती है. टन 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 ಅಂತೇಳಿ ಶಾಲೆ ಬೆಲ್ ಬಾರಿಸ್ತು. ಲಂಚ್ ಬ್ರೇಕ್ ಮುಗಿಯುವ ಸಮಯ, ಮತ್ತೆ ಮಧ್ಯಾಹ್ನದ ಅವಧಿಯ ತರಗತಿ ಪ್ರಾರಂಭಕ್ಕೆ ಮತ್ತೆ ಇಲ್ಲಿ ಬೆಲ್ ಆಯಿತು. ಬೆಲ್ ಆಯ್ತದ. ಮೋಹನ್ ಹೇಳಿದ, ಚಲೋ ಅಬ್ ಕಕ್ಷಾವೊಮ್ಮೆ ಚಲೆ, ನಡೀರಿ ಈಗ ಕ್ಲಾಸ್ ರೂಮ್ ನಡೀರಿ, ತರಗತಿ ನಡೀರಿ. ಶಾಮ್ಕೋ ಸಬ್ ಯಹಿ ಮಿಲ್ನ, ಎಲ್ಲರೂ ಸಂಜೆ ನಾವಿಲ್ಲಿ ಸೇರ್ಕೊಳ್ಳೋಣ, ಮತ್ತೆ ನಾವಿಲ್ಲೇ ಬಂದು ಜೊತೆ ಆಗೋಣ. ಹಾಂ, ರಾಮುಕು ಕೌನ್ ಲಾಯೇಗ, ಸರಿ ಈಗ ಸಂಜೆ ನೀವು ಬರಬೇಕಾದ್ರೆ ರಾಮುನ ಕರ್ಕೊಂಬರಬೇಕು. ರಾಮುವನ್ನು ಯಾರು ಕರ್ಕೊಂಬರೋದು, ಈ ಪ್ರಶ್ನೆ ಹಾಕಿದ ಮೇಲೆ ಸಂಜಯ್ ಕಹಾಕಿ ಉಸೆ ಮೈ ಬುಲಾಲ, ಅವನು ನಾನು ಕರ್ಕೊಂಬರ್ತೀನಿ. ಹೋ ಮೇರಿ ಬಾತ್ ಮಾನ್ತಾ, ಅವನು ನನ್ನ ಮಾತು ಕೇಳ್ತಾನೆ, ರಾಮನ ಕರ್ಕೊಂಬರೋ ಜವಾಬ್ದಾರಿ ನನಗಿರಲಿ ಅಂಥೇಳಿ ಸಂಜಯ್ ರಾಮುನ ಕರೆತರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ಇಲ್ಲಿ ತಾಣ್ತಾ ಇದ್ದಾನೆ. ಅರ್ಥ ಆಯ್ತಲ್ವ? ಎರಡನೇ ದೃಶ್ಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಎರಡನೇ ದೃಶ್ಯದ ನಂತರ ನಮಗೆ ಈ ಎರಡನೇ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ, ಪಾಂಚವಾ ಪ್ರಶ್ನೆ, ಐದನೇ ಪ್ರಶ್ನೆ ಇಲ್ಲಿ ಕಾಣ್ತಾ ಇದೆ. ಹಮೇ ಕಿಸ್ ಉಮ್ರ ಮೇ ಅಚ್ಚಿ ಆದತೆ ಡಾಲ್ನಿ ಹೇ, ನಮಗೆ ಯಾವ ಒಂದು ವಯಸ್ಸಿನಲ್ಲಿ ಒಳ್ಳೆಯ ಹವ್ಯಾಸಗಳು
ಉಂಟಾಗಬೇಕು ಅಥವಾ ಮೂಡಬೇಕು ಅಂತೇಳಿ ಇಲ್ಲಿ ಎರಡನೇ ದೃಶ್ಯದಲ್ಲಿ ಕಿಶೋರು ಸಂಜಯ್ ಅವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರಲ್ವಾ, ಆ ಡಿಸ್ಕಸ್ಸಲ್ಲಿ ನಮಗೆ ತಿಳಿದಿದ್ದೇನಪ್ಪ ಅಂದರೆ ಯಾವ ಒಂದು ವಯೋಮಾನದಲ್ಲಿ ಓ 12 साल की उम्र में ಅಲ್ವಾ. ಉತ್ತರವನ್ನು ಬರೀರಿ. ನೀವೆಲ್ಲ ಬರೆದಿದ್ದೀರಾ ಆಲ್ರೆಡಿ, ಬರಿತಾ ಇದ್ದೀರಾ ಕೆಲವರು. ಹಮೆ 12 साल की सिर्फ इन 2 पद का उत्तर है. इन 2 पद में उत्तर लिखे तो इस प्रश्न में बाकी शब्दों को यहाँ से ले लीजिए. इलिंदरे तगोಬಹುದು. 12 साल की उम्र में ही अच्छी आदतें डालनी हैं. ನಮಗೆ 12ನೇ ವರ್ಷದ ವಯಸ್ಸಿನಲ್ಲಿಯೇ ಅಲ್ವಾ ಡಾಲ್ನಿ ಹೈ. ಓಕೆ, ಸರಿ ಅಲ್ಲರ. ಈಗ ನಾವು ಮುಂದೆ ಹೋಗೋದಾದರೆ ನಮಗೆ ಮತ್ತೊಂದು ಪ್ರಶ್ನೆ ಇಲ್ಲಿದೆ. 6ನೇ ಪ್ರಶ್ನೆ, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ರಾಮು ಕೋ ಟೋಲಿ ಮೇ ಲಾನೆ ಕಿ ಜಿಮ್ಮೆದಾರಿ ಕಿಸ್ನೆ ಲಿ. ರಾಮು ಅನ್ನ ಈ ಗುಂಪಿನಲ್ಲಿ ಏನೋ ಒಂದು ಗ್ರೂಪ್ ಮಾಡ್ತಾ ಇದಾರಲ್ವಾ, ಮೋಹನ್ ಮತ್ತು ಸಂಜಯ್ ಶ್ಯಾಮು ಇವರೆಲ್ಲ ಒಂದು ಗ್ರೂಪ್ ಮಾಡಬೇಕು ಅಂತೇಳಿ ಚರ್ಚೆ ಮಾಡೋದಂಥ ಸಂದರ್ಭದಲ್ಲಿ ರಾಮುವನ್ನ ಈ ಗುಂಪಿನಲ್ಲಿ ನಾವು ಸೇರಿಸ್ಕೋಬೇಕು. ಅವನಲ್ಲಿ ಕೂಡ ಏನೆಲ್ಲ ಒಂದು ಫಾಲ್ಟ್ಸ್ ಇದ್ದಾವೋ, ಏನೆಲ್ಲ ಒಂದು ಡಿಮೆರಿಟ್ಸ್ ಇದ್ದಾವೋ ಹೋಗಲಾಡ್ಸೋಕ್ಕೆ ಈ ಗುಂಪಿನ ಮೂಲಕ ನಾವು ಪ್ರಯತ್ನವನ್ನು ಪಡೋಣ. ಅವನನ್ನು ಕರ್ಕೊಂಬರೋದಕ್ಕೆ ಯಾರು ನೀವು ರೆಸ್ಪಾನ್ಸಿಬಿಲಿಟೀಸನ್ನು ತೊಗೊಳ್ತೀರಂತ ಹೇಳಿದಾಗ ಯಾರು ಇಲ್ಲಿ ನೋಡೋದಕ್ಕೆ ಪ್ರಶ್ನೆ ಲಂಬವಾಗಿ ಉದ್ದವಾಗಿ ಕಾಣ್ಬೋದು, ಆದರೆ ಕೇವಲ ಒಂದು ಪದದ ಉತ್ತರ, ಮಿಕ್ಕೆಲ್ಲ ಪದಗಳನ್ನು ನಾವು ಪ್ರಶ್ನೆಯಿಂದಲೇ ನಾವು ಕಾಪಿ ಮಾಡ್ಬೋದು ಅಲ್ವರ. ಓಕೆ, रामू को टोली में लाने की जिम्मेदारी यहाँ तक लिखिए. किसने के बदले संजय ने ली. यारू संजय तಗೊಂಡಿದ್ದು. उत्तर रामू को टोली में लाने की जिम्मेदारी जवाबदारी रेस्पॉन्सिबिलिटी किसने संजय ने ली. यारू ಸಂಜಯನು. ಲಿ ಮೀನ್ಸ್ ತೆಗೆದುಕೊಂಡ ಅಲ್ವಾ. ಈಗ ನಾವು ತರುವಾಯ ಮುಂದೆ ನಾವು ನೋಡಿದ್ರೆ ಕೊನೆಯ ಈ ಪಾಠದ ಒಂದು ಕೊನೆಯ ದೃಶ್ಯ, इस पाठ के अंतिम दृश्य तीसरा दृश्य है. इस तीसरा दृश्य में बच्चों के लिए देखिए यहाँ पर क्या क्या विचार यहाँ बच्चों के बीच में चर्चा है. ಈ ಮೂರನೇ ದೃಶ್ಯದಲ್ಲಿ ನಾವು ಏನೆಲ್ಲ ಒಂದು ವಿಷಯವನ್ನು ನಾವು ತಿಳ್ಕೋಬಹುದು. दृश्य के बारे में ब्रैकेट में कई अंश है, समझ लीजिए. मनोज, मोहन, संजय, किशोर, श्यामू, मनोज और रामू बैठे बात कर रहे हैं. ಈ ಮೂರನೇ ದೃಶ್ಯದಲ್ಲಿ ಮೋಹನ್, ಸಂಜಯ್, ಕಿಶೋರು, ಶ್ಯಾಮು, ಮನೋಜ್ ಮತ್ತು ರಾಮು ಇವರೆಲ್ಲರೂ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಒಂದು ಸ್ಥಳದಲ್ಲಿ. ಈಗ ಇಲ್ಲಿ ಮೋಹನ್ ಮೊದಲಿಗೆ ಮಾತಾಡ್ತಾನೆ. ಏನಂತ ಮಾತಾಡ್ತಾನೆ ನೋಡಿ, ತಮ್ಮ ಗೆಳೆಯರ ಜೊತೆಯಲ್ಲಿ. आज से हम एक छोटी सी टोली आरंभ कर रहे हैं. ಇವತ್ತಿನಿಂದ ನಾವು ಒಂದು ಚಿಕ್ಕ ಗುಂಪನ್ನ, एक छोटी सी मीन्स वन ऑफ द स्मॉलेस्ट ग्रुप, ಒಂದು ಚಿಕ್ಕ ಗುಂಪನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ, ಶುರು ಮಾಡ್ತಾ ಇದ್ದೀವಿ. उस टोली का नाम होगा ಬಾಲ ಶಕ್ತಿ. ಆ ಒಂದು ನಾವು ಏನು ಗ್ರೂಪ್ ಮಾಡ್ತಾ ಈ ಒಂದು ಗುಂಪಿನ ಒಂದು ಹೆಸರು, ಈ ಒಂದು ಗ್ರೂಪ್ಗೆ ನಾವು ಒಂದು ಹೆಸರನ್ನು ಕೊಟ್ಟಿದ್ದೀವಿ. ಹೆಸರೇನಪ್ಪ ಅಂದರೆ ಬಾಲಶಕ್ತಿ, ಕಿಶೋರ ಶಕ್ತಿ, ಚಿಲ್ಡ್ರನ್ ಪವರ್ ಅಂತೇಳಿ ನಾವು ಹೆಸರನ್ನು ಕೊಟ್ಟಿದ್ದೀವಿ, ಬಾಲಶಕ್ತಿ ಅಂತೇಳಿ. ರಾಮು ನೇ ಮೋಹನ್ ಕೆ ಬಾದ್, ಮೋಹನ್ ನಂತರ ಇಲ್ಲಿ ರಾಮು ಏನು ಹೇಳ್ತಾನೆ ನೋಡಿ. ರಾಮು ಏಕ್ ಟೋಲಿ ಕ್ಯಾ ಕರೆಗಿ, ಈ ಗುಂಪು ಏನು ಮಾಡೋದು ಅಂತೇಳಿ ಕ್ವಶನ್ ಆಗ್ತಾನೆ. ಸರಿ, ಗ್ರೂಪ್ ನಮ್ಮ ಇವತ್ತು ರೆಡಿ ಆಗಿದೆ. ಆ ಗುಂಪು ಏನು ಮಾಡುತ್ತೆ, ಈ ಸಮೂಹ ನಾವು ಏನು ಮಾಡ್ಬೋದು. ಸಂಜಯ್ನೇ ಜವಾಬ್ದಿ ಹಾಕಿ ಸಂಜಯ್ ಇಲ್ಲಿ ಜವಾಬನ್ನು ಕೊಡ್ತಾನೆ ಅಂತೇಳಿ. सबसे पहले तो हम अपने उन साथियों पर ध्यान देंगे जो नियमित रूप से स्कूल नहीं जाते
तथा पढ़ाई से जी चुराते हैं. सबसे पहले तो ಮೊತ್ತ ಮೊದಲಿಗೆ ನಾವು ತಮ್ಮ ಉನ್ ಸಾಥಿಯೋ ಪರ್ ಕೆಲವು ವಿದ್ಯಾರ್ಥಿಗಳ ಮೇಲೆ, ನಮ್ಮ ಜೊತೆಗಾರರ ಮೇಲೆ, ಅಂದರೆ ಜೊತೆಗಾರರ ಬಗ್ಗೆ, ಫ್ರೆಂಡ್ಸ್ಗಳ ಕಡೆ ನಾವು ಗಮನ ಕೊಡೋದೇನಪ್ಪ ಅಂದರೆ, ನಾವು ಕೇರ್ ಮಾಡ್ತಕ್ಕಂಥದ್ದು ಏನಂದರೆ, ನಿಯಮಿತ ರೂಪ ಸೆ ಸ್ಕೂಲ್ ನಹಿ ಜಾತೆ, ನಿಯಮಿತವಾಗಿ ರೆಗ್ಯುಲರ್ ಆಗಿ ಶಾಲೆಗೆ ಹೋಗ್ತಾರೋ ಇಲ್ವೋ, ಮತ್ತು ಜೊತೆಗೆ ಓದಿನಲ್ಲಿ ಅಂದರೆ ಸ್ಟಡಿನಲ್ಲಿ ಯಾರು ಇಲ್ಲಿ ಕದೀತಾರೆ ಅಥವಾ ಓದೋದಕ್ಕೆ ಯಾರು ಮೈಗಳರಾಗಿದ್ದಾರೆ ಅಂಥನ್ನೆಲ್ಲ ನಾವು ಓದೋಕ್ಕೆ ಅಭ್ಯಾಸ ಮಾಡೋದಕ್ಕೆ ಯಾರೆಲ್ಲ ಕಳ್ಳಾಟ ಆಡ್ತಾ ಇದ್ದಾರೆ. ಜಿ ಚುರಾತೆ, ಜಿ ಮೀನ್ಸ್ ಮನಸ್ಸನ್ನು, ಚುರಾತೆ ಕದೀತಾರೆ ಅಂದರೆ ಅಲ್ಲಿಗೆ ಓದೋದಕ್ಕೆ ಮನಸ್ಸನ್ನು ತೊಡಗಿಸ್ಕೊಳಲ್ಲ, ಅಂಥವ್ರ ಬಗ್ಗೆ ನಾವು ಒಂದು ಸ್ವಲ್ಪ ಕೇರ್ ಮಾಡ್ತೀವಿ. ಅವ್ರನ್ನ ಗಮನಿಸಿ ಅವರು ಓದಿನ ಕಡೆ, ಜೊತೆಗೆ ಶಾಲೆಗೆ ಆಬ್ಸೆಂಟ್ ಆಗ್ತಾ ಇದ್ರೆ ಸ್ಕೂಲಿಗೆ ಬರೋದಕ್ಕೆ ಅವ್ರು ಏನಾದರೂ ಹಾಗಾಗಿ ತಪ್ಪಿಸ್ಕೊಳ್ತಾ ಇದ್ರೆ ಕಾರಣವನ್ನು ತಿಳ್ಕೊಂಡು ಅವ್ರನ್ನ ಶಾಲೆಗೆ ರೆಗ್ಯುಲರ್ ಬರೋದಕ್ಕೆ ಮನವೊಲಿಸ್ತಕ್ಕಂಥದ್ದು, ಅಂದರೆ ಪ್ರೇರೇಪಿಸ್ತಕ್ಕಂಥದ್ದು. ಜೊತೆಗೆ ಓದಿನಲ್ಲಿ ಯಾವ ಥರ ನೀವು ತೊಡಗಬೇಕು ಅಂತೇಳಿ ಅವರಿಗೆ ಓದಿನ ಕಡೆ ಒಂದು ಆಸಕ್ತಿನ ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಂಜಯ್ ಈ ಒಂದು ಗುಂಪಿನ ಒಂದು ಮೊದಲ ಕೆಲಸದ ಬಗ್ಗೆ ಹೇಳ್ತಾನೆ. ತರುವಾಯ ಕಿಶೋರ್ ಇಲ್ಲಿ ಮತ್ತೆ ಏನು ಮಾತಾಡ್ತಾನಪ್ಪ ಅಂದರೆ, ಕಿಶೋರ್ ತನ್ನ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾನೆ. ಟೀಕಾ, ಸರಿಯಾಗಿ ಹೇಳಿದೆ ಸಂಜಯ್, ನೀನು ಒಳ್ಳೆ ಪಾಯಿಂಟನ್ನು ಹೇಳಿದೀಯ. ದೂಸರಾ ಕಾಮ್ ಹೋಗ ಸ್ಕೂಲ್ ಕೆ ಪರಿಸರಕ್ಕೂ ಸ್ವಚ್ಛ ರಖನಾ. ಸಂಜಯ ಮೊದಲನೇ ಅಂಶದ ಜೊತೆಲಿ ನಾನು ಇನ್ನೊಂದು ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಕಿಶೋರ್ ಇಲ್ಲಿ ಮತ್ತೊಂದು ಕೆಲಸ, ಶಾಲೆಯ ಪರಿಸರವನ್ನು, ಸ್ಕೂಲ್ ಎನ್ವೈರನ್ಮೆಂಟನ್ನು ನಾವು ಸ್ವಚ್ಛವಾಗಿಡೋದು, ಕ್ಲೀನಾಗಿ ಇಡ್ತಕ್ಕಂಥದ್ದು. ತೀಸರಾ ಕಾರ್ಯ ಹೈ, ಸೆಕೆಂಡ್ ವರ್ಕು ಸ್ಕೂಲ್ ನೇಚರನ್ನು ಭಾಳ ಕ್ಲೀನಾಗಿರ್ತಕ್ಕಂಥದ್ದು. ಮೂರನೇ ಕೆಲಸ ಏನಪ್ಪ ಅಂದರೆ, ತೀಸರಾ ಕಾರ್ಯ ಹೋಗ ಗಾವ್ಕಿ ಗಂದಗಿ ಕು ದೂರ್ ಕರ್ನ, ಊರಿನಲ್ಲಿ ಏನೆಲ್ಲ ಒಂದು ಕಸ ಕಡ್ಡಿ ಕೊಳಕಿದೆ ಅದನ್ನೆಲ್ಲ ಊರನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದು. ಇಡೀ ಊರನ್ನು ಒಂದು ಒಳ್ಳೆ ಸ್ವಚ್ಛ ಗ್ರಾಮವಾಗಿ, ಸ್ವಚ್ಛವಾದ ಒಂದು ಹಳ್ಳಿಯಾಗಿ ರೂಪಿಸ್ಬೇಕು ಅಂತೇಳಿ. ಗಾವ್ಕಿ ಗಂದಗಿ ಕು ದೂರ್ ಕರ್ನ, ಊರಿನ ಅಂದರೆ ಹಳ್ಳಿಯ ಒಂದು ಕೊಳಕನ್ನು, ಕಸ ಕಡ್ಡಿ ಧೂಳು ಮತ್ತೊಂದನ್ನು ಹೋಗಲಾಡಿಸಿ ಸ್ವಚ್ಛವಾಗಿರ್ತಕ್ಕಂಥದ್ದು. ಹಮ್ ರೋಜ್ 1 ಗಂಟೆ ಗಾವ್ಕಿ ಸಫಾಯಿ ಮೇಲೆ ಲಗಾಯಂಗೆ, ನಾವು ದಿನಾಲು 1 ಗಂಟೆ 1 ಅವರನ್ನು ಊರಿನ ಒಂದು ಸ್ವಚ್ಛತೆಯಲ್ಲಿ ನಾವು ತೊಡಗ್ತಕ್ಕಂಥದ್ದು, ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದು, ಊರಿನ ಒಂದು ಸ್ವಚ್ಛತಾ ಕೆಲಸದಲ್ಲಿ ನಾವು ತೊಡಗ್ಕೊಳ್ತಕ್ಕಂಥದ್ದು. ಮನೋಜ್, ಕಿಶೋರ್ ಕೆ ಬಾದ್ ಮನೋಜನೇ ಕಹಾಕಿ, ಮನೋಜ್ ಹೇಳೋದೇನಪ್ಪ ಅಂದರೆ, ಗಾಂವ್ ಮೇ ಕೈ ಗಡ್ಡೆ ಹೈ, ಊರಿನಲ್ಲಿ ಕೆಲವು ತಗ್ಗು ಗುಡ್ಡಿಗಳಿದೆ, ಅಲ್ಲಲ್ಲಿ ಹಳ್ಳ ಗುಂಡಿ ಇರುತ್ತೆ, ರೋಡ್ ಕಿತ್ತೋಗಿರುತ್ತೆ. ಆ ಗುಂಡಿಗಳನ್ನೆಲ್ಲ ನಾವೇನು ಮಾಡ್ತೀವಿ, ಉನ್ಕೋ ಮಿಟ್ಟಿಸಿ ಡಾಪ್ನ ಹೋಗ, ಅವುಗಳನ್ನೆಲ್ಲ ಒಂದು ಮಣ್ಣಿಂದ ನಾವು ಪ್ಯಾಕಪ್ ಮಾಡ್ತಕ್ಕಂಥ, ಮುಚ್ಚಿ ತಗ್ಗು ಗುಂಡಿ ಇಲ್ದಂಗೆ ಮಾಡಿದಾಗ ದಾರಿಲಿ ಸಂಚಾರ ಮಾಡೋದಕ್ಕೆ ಭಾಳ ಸುಗಮವಾಗುತ್ತೆ ಅಲ್ವಾ. ಒಂದು ವೆಹಿಕಲ್ಸ್ ಇರ್ಬೋದು, ಜನಗಳೇ ಇರ್ಬೋದು, ಒಂದು ಚಿಕ್ಕ ಮಕ್ಕಳೇ ಇರ್ಬೋದು, ಓಡೋದಕ್ಕೆ ದಾರಿ ಚೆನ್ನಾಗಿದ್ದರೆ ಎಲ್ಲರಿಗೂ ಸುರಕ್ಷತೆ ಅಲ್ವಾ. ಈಗ ನಾವು ಶಾಮು ಮನೋಜನ ತರುವಾಯ ಶಾಮು ಏನು ಹೇಳ್ತಾನೆ ನೋಡಿ, ಗಾಂವ್ ಕಾ ಕೂಡಾ ಡಾಲ್ನೆ ಕೆ ಲಿಯೆ ಏಕ್ ನಿಶ್ಚಿತ ಜಗಹ್ ಬನಾಯೆಂಗೆ, ಊರಿನಲ್ಲಿರ್ತಕ್ಕಂಥವೆಲ್ಲ ಕಸನೆಲ್ಲ ನಾವು ಗುಡ್ಡೆ ಹಾಕಿದ ಮೇಲೆ ಅದನ್ನು ಒಂದು ಜಾಗದಲ್ಲಿ ಅಥವಾ ಊರಿನ ಎಲ್ಲ ಮನೆಯವರು ತಮ್ಮ ಮನೆಯಲ್ಲಿ ಏನೆಲ್ಲ ಕಸ ಸೃಷ್ಟಿಯಾಗುತ್ತೋ ಆ ಕಸವನ್ನು ಎಲ್ಲಿ ಬೇಕಲ್ಲಿ ಮನೆಯ ಹೊರಗಡೆ ಬಂದು ಎಲ್ಲೆಲ್ಲೋ ಹಾಕ್ಬಿಟ್ರೆ ಮತ್ತೆ ಇಡೀ ಊರು ಏನಾಗುತ್ತಪ್ಪ ಅಂದರೆ ಪರಿಸರ ಮತ್ತೆ ಸ್ವಚ್ಛವಾಗಿರಲ್ಲ, ಮತ್ತೆ ಕೊಳಕಾಗಿರುತ್ತೆ. ಹಾಗಾಗಿ ಒಂದು ನಿರ್ಧಾರವಾಗಿರ್ತಕ್ಕಂಥ, ಒಂದು ಖಚಿತವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ, ಇಂಥ ಜಾಗದಲ್ಲೇ ಹಾಕಬೇಕು, ಇದು ಕಸ ಹಾಕ್ತಕ್ಕಂಥ ಒಂದು ಜಾಗ ಇಲ್ಲೇ ಹಾಕಬೇಕು ಅಂತೇಳಿ ಹೇಳಿದಾಗ ಹಳ್ಳಿ ಜನಗಳಲ್ಲಿ ಮತ್ತು ಊರಿನ ಜನಗಳಲ್ಲಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ಏಕ್ ನಿಶ್ಚಿತ ಜಗಹ ಬನಾಂಗೆ ಒಂದು ಸೂಕ್ತವಾದ ಸ್ಥಳವನ್ನು ನಾವು ಮಾಡ್ತೀವಿ, ರೆಡಿ ಮಾಡ್ತೀವಿ. ತಥಾ ಗಾವ್ಕೆ ಸಬಿ ಬಾಯಿಯೋನ್ಸೆ, ಊರಿನ ಎಲ್ಲ ಸಹೋದರರೊಂದಿಗೆ ಕಹಂಗೇಕಿ ಹೇಳೋದೇನಪ್ಪ ಅಂದರೆ, ಕೂಡ ಉಸಿ ಜಾಗ ಮೇಡಾಲೆ, ಕಸವನ್ನು ಅದೇ ಜಾಗದಲ್ಲಿ ಹಾಕಿ ಅಂತೇಳಿ ಎಲ್ಲ ಅಣ್ಣ ತಮ್ಮಂದರಿಗೆ, ಎಲ್ಲ ಸಹೋದರ ಸಹೋದರಿಗೆ ನಾವು ಹೇಳ್ತೀವಿ. ಈ ರೀತಿ ಒಂದು ಊರಿನ ಒಂದು ಸ್ವಚ್ಛತೆಯ ಕಡೆ ಚಿಕ್ಕ ವಯಸ್ಸಿನಲ್ಲೇ ಓದಿನ ಜೊತೆಯಲ್ಲಿ ವಿದ್ಯಾಭ್ಯಾಸದ ಇಂಥ ಒಂದು ಒಳ್ಳೆಯ ಒಂದು ಹವ್ಯಾಸಗಳು ಮತ್ತು ಒಳ್ಳೆಯ ಆಲೋಚನೆಗಳು ಒಳ್ಳೆಯ ತಂಡವಾಗಿ ರೂಪಿಸ್ಕೊಂಡು ಇಂಥ ಒಂದು ಮಹಾನ್ ಕಾರ್ಯಕ್ಕೆ ಇಳಿತಕ್ಕಂಥದ್ದು ಸುಮ್ಮನೆ ಅಲ್ಲ ಮಕ್ಕಳೇ ಅಲ್ವಾ. ಅದು ನಮ್ಮಲ್ಲಿ ಮೂಡಬೇಕು.
ನೀವು ಕೂಡ ಇಂಥ ಕಾರ್ಯದಲ್ಲಿ ಭಾಗಿಯಾಗ್ತೀರ. ನಿಮ್ಮ ಊರನ್ನು ಸ್ವಚ್ಛವಾಗಿಡೋದಕ್ಕೆ, ಜೊತೆಗೆ ನಿಮ್ಮ ಊರಿನಲ್ಲಿರ್ತಕ್ಕಂಥ ಅನೇಕ ಬೇಡವಾದ ಒಂದು ಸಂಗತಿಗಳನ್ನು, ವಿಷಯಗಳನ್ನು ಮಕ್ಕಳಲ್ಲಿ ಇರ್ಬೋದು, ಅದನ್ನು ಹೋಗಲಾಡಿಸೋದಕ್ಕೆ ನಿಮ್ಮಲ್ಲೇ ಒಂದು ಈ ಥರ ಒಂದು ಸಂಘಟನೆ ಅಂತಕ್ಕಂಥದ್ದು ಸೃಷ್ಟಿ ಮಾಡೋದಕ್ಕೆ ನಿಮ್ಮಲ್ಲೂ ಕೂಡ ಶಕ್ತಿ ಇದೆ. ನೀವು ಕೂಡ ಒಂದು ಬಾಲಶಕ್ತಿಯನ್ನು ನೀವು ಪ್ರದರ್ಶನ ಮಾಡೋಕ್ಕೆ ಭಾಳ ಸಬಲರು ಅಂತ ಹೇಳ್ತೀನಿ. ಹಾಗೆ ನಾವು ಮುಂದೆ ಹೋಗೋಣ. ಈ 3ನೇ ದೃಶ್ಯದಲ್ಲಿ ಮತ್ತೆ ಇನ್ನೂ ವಿಷಯ ಇಲ್ಲಿ ಡಿಸ್ಕಸ್ ನಡೀತಾ ಇದೆ. ಮೋಹನ್ ಮತ್ತೆ ಹೇಳ್ತಾನೆ, ಟೋಲಿಕ ಅಗಲಾ ಕಾಮ್ ಹೋಗ. ಈ ಗುಂಪಿನ ಒಂದು ನಂತರದ ಮುಂದಿನ ಕೆಲಸ ಏನಾಗಿರುತ್ತಪ್ಪ ಅಂದರೆ, ಗಾವ್ಕ ಹರಾಬರ ರಕ್ನ, ಇಡೀ ಊರೆಲ್ಲ ಕ್ಲೀನ್ ಆದಮೇಲೆ ಅದು ಮತ್ತೆ ಹೇಗೆ ಕಾಣಬೇಕು, ಇಡೀ ಊರು ಖಾಲಿಯಾಗಿ ಕಾಣಬಾರ್ದು ಅಲ್ವಾ, ಅಥವಾ ಒಣಗ್ದಂಗೆ ಕಾಣಬಾರ್ದು. ಯಾವ ರೀತಿ ಹರಾಬರ ರಕ್ನ, ಹಸಿರುಮಯವಾಗಿ, ಹಸಿರಿಂದ ತುಂಬಿರೋದು. ಹಸಿರು ಏನು, ಗಿಡ ಮರಗಳು ಅಲ್ವಾ, ಹಸಿರಿನ ಒಂದು ಪ್ರತ್ಯೇಕ ಗಿಡ ಮರಗಳಲ್ವಾ, ಸಸ್ಯಗಳು. ಹಮ್ ಗಾವ್ಕೆ ಚಾರೋ ಥರ, ಊರಿನ ಸುತ್ತಮುತ್ತಲು ಪೇಡ್ ಪೌದೆ ಲಗಾಯಂಗಿ, ವೃಕ್ಷಗಳನ್ನು, ಸಸಿಗಳನ್ನು ನಾವು ನೆಡ್ತೀವಿ, ಹಾಕ್ತೀವಿ. ನೋಡಿ, ಈ ರೀತಿ ಗಿಡಗಳನ್ನು ನೆಡುವ ಕಾರ್ಯದಲ್ಲಿ ಕೂಡ ನಾವು ತೊಡಕೊಂತೀವಿ. ಮನಸ್ಸಿದ್ರೆ ಎಂಥ ಮಹಾನ್ ಸಾಧನೆ, ಮಹಾನ್ ಕಾರ್ಯಗಳು, ಕೀರ್ತಿ ಯಾವ ರೀತಿ ಸೃಷ್ಟಿ ಆಗುತ್ತಪ್ಪ ಅಂದರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಅಲ್ವಾ. ನೀವು ನಿಮ್ಮ ಒಂದು ಆಕಾರ ಅಥವಾ ನಿಮ್ಮ ಒಂದು ಹೈಟ್ ಚಿಕ್ಕದಾದರೂ ಕೂಡ ನಿಮ್ಮ ಒಂದು ಕಾರ್ಯವ್ಯಾಪ್ತಿ ಬಹಳ ಬೃಹತ್ತಾಗಿ ಬೆಳೆಯೋದಕ್ಕೆ ಎಂಥ ಒಂದು ಅಲ್ವಾ ನಿರ್ಧಾರಗಳನ್ನು ನೀವು ಮಾಡಿದರೆ ಅಮೋಘವಾದ ಸಾಧನೆ ಆಗೋದಕ್ಕೆ ಇದು ಒಂದು ಪಾಠ ನಮಗೆ ಉದಾಹರಣೆಯಾಗಿದೆ ಮಕ್ಕಳೇ. ಅಪ್ನೆ ಗರವ್ ಮೇ ಬಿ ಫಲ್ದಾರ್ ಪೇಡ ಲಗಾಯಂಗೆ ಅಂದರೆ, ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯ ಸಮೀಪದಲ್ಲಿ, ತಮ್ಮ ಮನೆಯ ಹತ್ತಿರದ ಒಂದು ಜಾಗದಲ್ಲಿ, ಖಾಲಿ ಜಾಗದಲ್ಲಿ ನೀವು ಹಣ್ಣುಗಳ ವೃಕ್ಷಗಳನ್ನು ಕೂಡ, ಅಂದರೆ ಹಣ್ಣನ್ನು ಬಿಡ್ತಕ್ಕಂಥ, ಯಾಕಪ್ಪ ಅಂದರೆ ಹಣ್ಣುಗಳ ವೃಕ್ಷಗಳನ್ನು ನೆಟ್ಟಿದ್ದೇ ಆದರೆ ಆರೋಗ್ಯಕ್ಕೆ ನಮಗೆ ಆ ಹಣ್ಣುಗಳ ಸೇವನೆ ಬಹಳ ಸಹಾಯ ಮಾಡುತ್ತೆ ಅಲ್ವಾ. ಫಲದಾರ್ ಪೇಡ್ ಲಗಾಯಂಗೆ, ಹಣ್ಣು ಬಿಡ್ತಕ್ಕಂಥ ಒಂದು ವೃಕ್ಷಗಳನ್ನು ಕೂಡ ಲಗಾಯಂಗೆ ಹಾಕ್ತಕ್ಕಂಥದ್ದು, ನೆಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಪ್ರತಿಯೊಬ್ಬರಿಗೆ ಪ್ರೇರೇಪಣೆಯನ್ನು ಕೊಡ್ತೀವಿ, ಅವರಿಗೆ ತಿಳುವಳಿಕೆಯನ್ನು ಕೊಡ್ತೀವಿ. ಬಾದ್ ಮೇ ರಾಮು, ಮೋಹನ್ಗೆ ಬಾದ್ ರಾಮು ಕ್ಯಾ ಕಹ, ಏನು ಹೇಳ್ತಾನೆ, ಎತ್ತು ಬಡಾ ನೇಕ್ ಕಾಮ, ಇದಂತೂ ಭಾಳ ಒಳ್ಳೆ ಕೆಲಸ. ದಿಸ್ ಈಸ್ ವೆರಿ ಗುಡ್ ಟಾಸ್, ವೆರಿ ಗುಡ್ ವರ್ಕ್, ಇದು ಭಾಳ ಒಳ್ಳೆಯ ಕೆಲಸ. ಆಮೇಲೆ ಕಲ್ಸೆ ಹಿ ಕಾಮ್ ಶುರು ಕರ್ನ ಚಾಯ್, ನಾವು ನಾಳೆಯಿಂದಲೇ ಕೆಲಸ ಪ್ರಾರಂಭಿಸಬೇಕು, ಶುರು ಮಾಡಬೇಕು. ಸಂಜಯ್, ಈಗ ಸಂಜಯ್ ಏನು ಮಾತಾಡ್ತಾನೆ ನೋಡಿ, ಪೆಹಲೆ ತೂ ಏಕ್ ಬತಾಕಿ ತೂ ನಿಯಮಿತ ರೂಪ ಸೆ ಸ್ಕೂಲ್ ಜಾಯೇಗಾ ನಹಿ. ಯಾರ ಜೊತೆಲಿ ಮಾತನ್ನು ಹೇಳ್ತಾ ಇರೋದು, ರಾಮು ಜೊತೆಲಿ ಹೇಳ್ತಾನೆ ನೋಡಿ. ಮೊದಲು ನೀನು ಹೇಳಪ್ಪ, ನೀನು ರೆಗ್ಯುಲರ್ ಆಗಿ ಶಾಲೆಗೆ ಹೋಗ್ತೀಯೋ ಇಲ್ವೋ ಅಂಥೇಳಿ ರಾಮನ ಕೇಳಿದಾಗ, ರಾಮು ಈಗ ಯಾವ ರೀತಿ ರಿಪ್ಲೈ ಮಾಡ್ತಾನೆ ನೋಡಿ, ಜಾವುಂಗ, ಹೋಗ್ತೀನಿ, ಎಲ್ಲ ಒಳ್ಳೆ ಫ್ರೆಂಡ್ಸು, ಒಳ್ಳೆ ನಿರ್ಧಾರಗಳನ್ನು ಮಾಡಿದ್ದೀರಾ, ಅದರಲ್ಲಿ ಆ ಒಂದು ಒಳ್ಳೆ ನಿರ್ಧಾರ, ಒಳ್ಳೆ ಕೆಲಸದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ, ಭಾಗಿಯಾಗಬೇಕು. ಇಂಥ ಕೆಲಸದಲ್ಲಿ ಇವನಲ್ಲಿ ನೋಡಿ, ರಾಮನಲ್ಲಿ ಎಲ್ಲ ಗೆಳೆಯರ ಮೇಲೆ ಒಂದು ಒಳ್ಳೆಯ ಭಾವನೆ ಅಂತಕ್ಕಂಥದ್ದು, ಒಳ್ಳೆ ಕೆಲಸದಲ್ಲಿ ತೊಡಗಿದಾಗ ಏನೆಲ್ಲ ಒಂದು ವ್ಯತ್ಯಾಸಗಳಿರ್ತಕ್ಕಂಥವರು ಕೂಡ ಸರಿಪಡಿಸ್ಕೊಂಡು ಇಂಥ ಕೆಲಸದಲ್ಲಿ ಅವರು ಕೂಡ ಒಂದು ಬದಲಾವಣೆ, ಪರಿವರ್ತನೆಯನ್ನು ಬರೋದಕ್ಕೆ ಕಾರಣ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ನಮಗೆ ಮಾದರಿ ಅಲ್ವರ. ಮನೋಜ್, ಹಮ್ ಸಬ್ಕೋ ಟೋಲಿಕೆ ನಿಯಮೋಂಕ ಪಾಲನ ಕರ್ನ ಹೋಗ, ನಾವೆಲ್ಲರೂ ಈ ಗುಂಪಿನ ನಿಯಮ, ರೂಲ್ಸನ್ನು ನಾವು ಪಾಲನೆ ಮಾಡಬೇಕು. ಯಾವತ್ತೂ ನಾವು ರೂಲ್ಸನ್ನು ಬ್ರೇಕ್ ಮಾಡಬಾರ್ದು. ಸಬ್ ಬಚ್ಚೆ, ಎಲ್ಲ ಮಕ್ಕಳು ಕರೆಂಗೆ, ಹೌದು ಮಾಡ್ತೀವಿ. ನಾವೇನೋ ಈ ಗುಂಪಿನ ಒಂದು ನಿಯಮ ಏನಿದೆ, ಏನೆಲ್ಲ ಒಂದು ಪಾಲಿಸಿ ನಿಯಮಗಳನ್ನು ನಾವು ರೂಲ್ಸನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವೋ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸ್ತೀವಿ. ಶಾಮು, ಅಪ್ನಿ ಟೋಲಿಕೆ ಮುಖಿಯಾ ಕೆ ರೂಪ ಮೇ ಮೈ ಮೋಹನ್ ಕಾ ನಾಮ್ ರಕ್ತಾ ಹೂँ. ಶಾಮು ಏನು ಹೇಳ್ತಾನೆ, ಈ ಒಂದು ಗುಂಪಿಗೆ ಒಬ್ಬ ನಾಯಕ ಅಂತ ಇರಬೇಕು, ಒಬ್ಬ ಲೀಡರ್ ಅಂತ ಇರಬೇಕು. ಅಂದರೆ ಎಲ್ಲರಿಗೂ ಗೈಡ್ ಮಾಡ್ತಕ್ಕಂಥವನು ಒಬ್ಬ ಇದ್ದರೆ ಅದಕ್ಕೊಂದು ಗುಂಪಿಗೆ ಒಂದು ಅರ್ಥ ಇರುತ್ತೆ ಅಂತೇಳಿ, ಈ ಒಂದು ಗುಂಪಿನ ಮುಖಂಡನ ರೂಪದಲ್ಲಿ ನಾನು ಮೋಹನ್ ಕ ನಾಮ್ ರಕ್ತಾ, ನಾನು ಮೋಹನ ಹೆಸರನ್ನು ಇಡ್ತೀನಿ, ನಾನು ಇಲ್ಲಿ ಹೇಳ ಬಯಸ್ತೀನಿ, ಅವನ ಇಲ್ಲಿ ಈ ಗುಂಪಿಗೆ ನಾಯಕನಾಗಿ ಇರಿಸೋದಕ್ಕೆ ನಾನು ಬಯಸ್ತೀನಿ ಅಂತೇಳಿ ಶಾಮು ಹೇಳ್ತಾನೆ. ಆಪ್ಕಿ ಕ್ಯಾ ರಾಯ ಹೈ, ನೇರವಾಗಿ ನಾನೇ ಇವನ್ನೇ ನೇಮಿಸ್ತಾ ಇದ್ದೀನಿ, ಇವನೇ ಇರಬೇಕು ಅಂತೇಳಿ ಯಾವುದೇ ರೀತಿಯಲ್ಲಿ ಫೋರ್ಸ್ಫುಲ್ಲಾಗಿ ಹೇಳ್ತಾ ಇಲ್ಲ, ಎಲ್ಲರ ಒಂದು ಒಪಿನಿಯನ್ ಕೂಡ ಕೇಳ್ತಾ ಇದ್ದಾನೆ. ಆಪ್ಕಿ ಕ್ಯಾ ರಾಯ ಹೈ, ನಿಮ್ಮ ಒಂದು ಅಭಿಪ್ರಾಯ ಏನು, ನಿಮ್ಮ ಒಂದು ರಿಪ್ಲೈ ಏನು, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು, ಒಪಿನಿಯನ್ ಏನು. ರಾಯ್ ಮೀನ್ಸ್ ಒಪಿನಿಯನ್ ಅಥವಾ ಅಭಿಪ್ರಾಯ. ನಾನು ಈ ಮಾತನ್ನು ಹೇಳಿರ್ತಕ್ಕಂಥದ್ದು ಮೋಹನ್ ಈ ಗುಂಪಿನ ಒಂದು
ಲೀಡರ್ ಆಗಲಿ ಅಂತ ಹೇಳ್ತಾ ಇರೋದು ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದೆ ಅಲ್ವ? ನಿಮ್ಮ ಅಭಿಪ್ರಾಯ ಹೇಳಿ ಅಂತ ಹೇಳಿದಾಗ ಸಬ್ ಬಚ್ಚೆ ಎಲ್ಲ ಮಕ್ಕಳು ಹಮೆ ಮಂಜೂರ್ ಹೈ, ನಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ, ಒಪ್ಪಿದ್ದೀವಿ, ನಮಗೆಲ್ಲ ಒಪ್ಪಿಗೆ ಇದೆ, ನಾವು ಇದನ್ನು ನಾವು ಒಪ್ಕೊತೀವಿ, ಮೋಹನನ್ನು ನಾವು ಈ ಗುಂಪಿನ ಒಂದು ನಾಯಕನಾಗಿ ಇಟ್ಕೊಳೋದಕ್ಕೆ ನೋಡೋದಕ್ಕೆ ನಮಗೆಲ್ಲರಿಗೂ ಒಪ್ಪಿಗೆ ಇದೆ ಅಂತೇಳಿ ಹೇಳಿದಾಗ ಈ ಒಂದು ಮೂರನೇ ದೃಶ್ಯದ ಒಂದು ವಿಷಯ ನಮಗೆ ಗೊತ್ತಾಯ್ತಲ್ವ? ಈ ಮೂರನೇ ದೃಶ್ಯದ ಬಗ್ಗೆ ನಾವು ಇಷ್ಟೆಲ್ಲ ವಿಷಯವನ್ನು ನಾವು ಚರ್ಚೆ ಮಾಡಿದ ಮೇಲೆ ಈ ಮೂರನೇ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳು ಬರ್ಬೋದಾ? ಬಂದಿದೆ ನೋಡಿ. 7ನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಟೋಲಿ ಕ ಮುಖ್ಯ ಕೌನ್ ಬನಾ, ಗುಂಪಿನ ಮುಖಂಡ ಯಾರು ಆದರು? ಮೋಹನ್ ಬನಾ. ಓಕೆ, ಬರೆಯಿರಿ, ಬರೆಯೋಣ. टोली का मुखिया मोहन बना. कौन शब्द के बदले उत्तर पद है मोहन मात्र लिखना. ये ನಾವು ಕೊನೆಯದಾಗಿ ಚರ್ಚಿಸಿದ್ವಲ್ವಾ ಮೂರನೇ ದೃಶ್ಯದ ಆ ಒಂದು ವಿಷಯದ ಉತ್ತರ ಇಲ್ಲಿ ಈ ಪ್ರಶ್ನೆಗೆ ನಾವು ಬರೆದಿದ್ದೀವಿ. ಓಕೆ, ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? टोली का मुखिया मोहन बना. इसके बाद सेकंड में 2-3 वाक्य में उत्तर लिखिए, 2-3 वाक्यದಲ್ಲಿ ಉತ್ತರಿಸಿ. प्रश्न है यहाँ पर, गांव की सफाई के लिए बालक क्या काम करते हैं? ಊರಿನ ಸ್ವಚ್ಛತೆಗೋಸ್ಕರ ಬಾಲಕರೆಲ್ಲರೂ ಏನು ಕೆಲಸ ಮಾಡ್ತಾರೆ? ಇದು ಟೆಕ್ಸ್ಟ್ ಬುಕ್ ನಲ್ಲಿ ಬಂದಿರತಕ್ಕಂತ ಪ್ರಶ್ನೆ. एक किताब में दिया गया अभ्यास प्रश्न, 2-3 वाक्य में उत्तर लिखने का. इस प्रश्न को ಈ ಪ್ರಶ್ನೆಯನ್ನು ನಾವು KCB ಕರ್ನಾಟಕ ಸ್ಟೇಟ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಏಪ್ರಿಲ್ ತಿಂಗಳ 2018ನೇ ಸಾಲಲ್ಲಿ ಇದೇ ಪ್ರಶ್ನೆಯನ್ನು ಈ ರೀತಿ ಕೇಳಲಾಗಿತ್ತು. ಪ್ರಶ್ನೆ ಆಗಿದೆ, ಬಾಲಶಕ್ತಿ ಟೋಲಿನೇ ಗಾಂವ್ ಕಿ ಸಫಾಯಿ ಕೆ ಲಿಯೆ ಕ್ಯಾ ಕ್ಯಾ ಕಾಮ್ ಕಿಯಾ. ಬಾಲಶಕ್ತಿ ಗುಂಪು ಊರಿನ ಒಂದು ಸ್ವಚ್ಛತೆಗೋಸ್ಕರ ಏನೇನು ಕೆಲಸವನ್ನು ಮಾಡಿದ್ರು ಅಂತೇಳಿ ಈ ರೀತಿ ಕೂಡ ಪ್ರಶ್ನೆಯನ್ನು ಸ್ವಲ್ಪ ಬದಲಾಯಿಸಿ ಕೂಡ ಕೇಳಬಹುದು. ಇದಕ್ಕೆ ಉತ್ತರವಾಗಿ ನಾವು ಎಷ್ಟು ಬರಿಬೇಕಾಗುತ್ತೆ, ಹೇಗೆ ಬರಿಬೇಕಾಗುತ್ತೆ ಅಂತ ನೋಡಿದ್ರೆ ನಮಗೆ बालक गांव की सफाई के लिए पहले स्कूल के परिसर को स्वच्छ रखेंगे. ಬಾಲಕರು ಊರಿನ ಒಂದು ಸ್ವಚ್ಛತೆಗೆ ಮೊದಲು ಏನು ಮಾಡ್ತಾರಪ್ಪ ಅಂದರೆ ಶಾಲೆಯ ಪರಿಸರವನ್ನು, ಸ್ಕೂಲ್ ವಾತಾವರಣವನ್ನು, ಶಾಲೆಯ ವಾತಾವರಣವನ್ನು ಸ್ವಚ್ಛವಾಗಿ ಇಡೋದು. गांव की गंदगी को दूर करने में प्रतिदिन 1 घंटा लगना. ಅಂದರೆ ಊರಿನ ಒಂದು ಏನೆಲ್ಲ ಒಂದು ಕಸ ಕಡ್ಡಿ, ಒಂದು ಕೊಳಕು, ವೇಸ್ಟೇಜ್ ಇದೆಯೋ ತ್ಯಾಜ್ಯವನ್ನು ದೂರ ಮಾಡೋದಕ್ಕೆ, ಅಂದರೆ ದೂರ ಅದನ್ನು ವರ್ಗಾಯಿಸೋದಕ್ಕೆ ಪ್ರತಿನಿತ್ಯ 1 ಗಂಟೆ ತೊಡಗುವುದು ಲಗ್ನ. ಗಾಂವ್ ಕೆ ಗಡ್ಡೋಂ ಕೋ ಮಿಟ್ಟಿ ಸೆ ಬಕ್ನಾ. ಊರಿನ ಒಂದು ಗುಂಡಿಗಳನ್ನು, ತಗ್ಗು ಗುಂಡಿಗಳನ್ನು, ಎಲ್ಲೆಲ್ಲ ಹಳ್ಳ ಬಿದ್ದಿರುತ್ತಲ್ವ ಅವುಗಳನ್ನು ಮುಚ್ಚತಕ್ಕಂಥದ್ದು. ಗಾಂವ್ ಕ ಕೂಡ डालने के लिए एक निश्चित जगह बनाना. ಊರಿನ ಒಂದು ಕಸವನ್ನು ಹಾಕೋದಕ್ಕೆ ಒಂದು ಖಚಿತವಾಗಿರ್ತಕ್ಕಂಥ ಒಂದು ನಿರ್ಧಾರಿತ ಜಾಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ನಿರ್ಮಿಸ್ತಕ್ಕಂಥದ್ದು. ಗಾಂವ್ ಕೋ ಹರಾಬರ ರಖನಾ. ಊರನ್ನು ಹಸಿರುಮಯವಾಗಿ ಇಡ್ತಕ್ಕಂಥದ್ದು. ಚಾರೋ ತರ ಪೇಡ್ ಪೌದೆ ಲಗಾನ. ಸುತ್ತಮುತ್ತಲ ಗಿಡ ವೃಕ್ಷಗಳನ್ನು ಇಡ್ತಕ್ಕಂಥದ್ದು. ಏವಂ ಗರೋ ಮೇ ಬಿ ಫಲ್ದಾರ್ ಪೇಡ್ ಲಗಾನ ಇತ್ಯಾದಿ ಕಾಮ್ ಕರೆಂಗಿ. ಮತ್ತು ಪ್ರತಿ ಮನೆಯಲ್ಲಿ ಹಣ್ಣಿನ ವೃಕ್ಷಗಳನ್ನು, ಫಲವನ್ನು ಬಿಡ್ತಕ್ಕಂಥ, ಹೂಗಳನ್ನು ಬಿಡ್ತಕ್ಕಂಥ ಒಂದು ವೃಕ್ಷಗಳನ್ನು ಕೂಡ ಹಾಕ್ತಕ್ಕಂಥದ್ದು. ಇಷ್ಟು ವಿಷಯವನ್ನು ನೀವು ಬರೆದಿದ್ದೆ ಆದರೆ ನಿಮಗೆ ಇದು 2-3 ಅಂಕಕ್ಕೆ ಕೇಳಿದಾಗ ನಿಮಗೆ ಸಂಪೂರ್ಣ ಅಂಕಗಳು ದೊರೆಯೋದಕ್ಕೆ ಸಾಧ್ಯ ಇದೆ. ಎಲ್ಲ ವಾಕ್ಯಗಳು ಸರಳ ವಾಕ್ಯಗಳಾಗಿದ್ದಾವೆ, ನೀವು ಬರೆಯೋದಕ್ಕೆ ಕಷ್ಟ ಇಲ್ಲ. ಓಕೆ, ಬರಿತೀರಾ? ಭರವಸೆ ಇದೆ? ಮೂರನೇ ಪ್ರಶ್ನೆ 2-3 ವಾಕ್ಯದಲ್ಲಿ. ಮೂರನೇ ಪ್ರಶ್ನೆ ಏನಾಗಿದೆ ಇಲ್ಲಿ, ಗಾಂವ್ ಕೋ ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಸಕ್ತಾ ಹೈ. ಊರನ್ನ ಆದರ್ಶ ಗ್ರಾಮವಾಗಿ, ಮಾಡೆಲ್ ವಿಲೇಜ್ ಆಗಿ ಹೇಗೆ ನಾವು ಸೃಷ್ಟಿಸಬಹುದು ಅಂತೇಳಿ ಈ ಪಾಠದಲ್ಲಿ ತಿಳಿದಿರ್ತಕ್ಕಂಥ ಅನೇಕ ಅಂಶಗಳು ನಿಮಗೆ ಇನ್ಸ್ಪೈರ್ ಆಗಿರುತ್ತೆ. ಆ ಒಂದು ಇನ್ಸ್ಪಿರೇಷನಲ್ಲಿ ನೀವು ಸ್ವತಃ ನಿಮ್ಮ ಊರನ್ನೇ ಆಗಿರ್ಬೋದು ಅಲ್ವಾ, ನಿಮ್ಮ ಊರನ್ನು ನೀವು ಒಂದು ಆದರ್ಶ ಅಂದರೆ ಮಾದರಿ ಗ್ರಾಮವಾಗಿ, ಒಂದು ಮಾಡೆಲ್ ವಿಲೇಜ್ ಆಗಿ ನೀವು ಸೃಷ್ಟಿ ಮಾಡ್ಬೋದಾದರೆ ಹೇಗೆ ಮಾಡ್ತೀರಾ ಅಂತೇಳಿ ಈ ಪ್ರಶ್ನೆ ನಮಗೆ SSC ಎಕ್ಸಾಮ್ ಬೋರ್ಡಿನ
ಪ್ರಶ್ನೆಯಾಗಿ 2019 ಜೂನ್ ತಿಂಗಳಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ, ಜೊತೆಗೆ ಈ ಪ್ರಶ್ನೆ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ನೀವು ಕೂಡ ನೀವು ನೋಟ್ಸಲ್ಲಿ ಪಾಠ ಟಿಪ್ಪಣಿಯಲ್ಲಿ ಬರೆದಿರ್ತೀರ. ಉತ್ತರವನ್ನು ಹೇಗೆ ಬರೆದಿರ್ತೀರ ಅಥವಾ ಹೇಗೆ ಬರಿಬೋದು ಅಂತ ನಾವು ನೋಡೋದಾದರೆ, गाँव की गंदगी को दूर करना, गाँव के चारों ओर पेड़ लगाना, गाँव का कूड़ा एक निश्चित जगह पर डालना, परस्पर सहयोग से ವಾತಾವರಣ ಸ್ವಚ್ಛ ರಖನಾ. ಅಂದರೆ ಪರಸ್ಪರ ಒಂದು ಕೋಆಪರೇಷನ್ ಮೈಂಡಿಂದ, ಸಹಕಾರಿ ಭಾವದಿಂದ ವಾತಾವರಣ ಸ್ವಚ್ಛವಾಗಿರ್ತಕ್ಕಂಥದ್ದು. ಇನ್ನು ಅಂಶಕ್ಕೆ ಈ ಎಲ್ಲ ಅಂಶಗಳ ಮೂಲಕ ಅಂಶಂಕೆ ದ್ವಾರ ಗಾವ್ಕೋ ಆದರ್ಶ ಗಾವ್ ಬನಾಯ ಜಾ ಸಕ್ತಾ, ಊರನ್ನು ಒಂದು ಆದರ್ಶ ಗ್ರಾಮವಾಗಿ ನಾವು ಸೃಷ್ಟಿಸಬಹುದು, ನಿರ್ಮಾಣ ಮಾಡಬಹುದು. ಇಷ್ಟು ಉತ್ತರವನ್ನು ನೀವು ಬರೆದಿದ್ದೆ ಆದರೆ ನಿಮಗೆ ಈ ಉತ್ತರಕ್ಕೆ ಒಳ್ಳೆಯ ಅಂಕಗಳು ದೊರೆಯುತ್ತೆ. ಹಾಗೆ ನಾವು ಮುಂದೆ ಹೋಗೋದಾದರೆ ನಿಮಗೆ ಈ ಪಾಠದ ಕೊನೆಯ ದೃಶ್ಯ, चौथा दृश्य में इन सब बच्चों की कार्यकलाप के बारे में, बाद में कौन कौन इनके बारे में बातें करते हैं अथवा इनके लिए, इन सभी बच्चों के लिए ये कार्यक्रम का आयोजन भी यहाँ है. वो आयोजित कार्यक्रम में कौन कौन इनके बारे में बड़ाई करते हैं, बड़ाई मीन्स प्रशंसा करते हैं, इसके बारे में यहाँ ಉಲ್ಲೇಖಿತ किया गया है. ಇಲ್ಲಿ ಉಲ್ಲೇಖವನ್ನು ಮಾಡೋದು. ಚೌಥ ದೃಶ್ಯ, ಫೋರ್ತ್ ದೃಶ್ಯದಲ್ಲಿ ಸೀನ್ ಹೇಗಿದೆ, ಏಕ್ ಸಾಲ್ ಬಾದ್, ಒಂದು ವರ್ಷದ ನಂತರ ಎಲ್ಲ ಮಕ್ಕಳ ಒಂದು ಕೆಲಸವನ್ನು ಎಲ್ಲ ಊರಿನ ಎಲ್ಲ ಹಿರಿಯರು, ನಾಗರಿಕರು ಮತ್ತು ಕೆಲವು ಅಧಿಕಾರಿಗಳು ಗಮನಿಸಿ ಮತ್ತು ಇವ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಪ್ರಸಾರ ಆಗುತ್ತೆ. ಪ್ರಸಾರ ಅಂದರೆ ಒಂದು ವರ್ಷ ತರುವಾಯ ಗಾಂವ್ ಮೇ ವಿಶಾಲ ಸಭಾ ಕಾ ಆಯೋಜನ ಕಿಯಾ ಗಯಾ, ಊರಿನಲ್ಲಿ ಒಂದು ದೊಡ್ಡ ಸಭೆಯನ್ನು, ಒಂದು ದೊಡ್ಡ ಒಂದು ಮೀಟಿಂಗ್ ಅಥವಾ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬಂದಿದ್ದಾರೆ, ಜಿಲ್ಲೆಗೆ ಕಲೆಕ್ಟರ್, ಜಿಲ್ಲೆಯ ಕಲೆಕ್ಟರ್ ಅಂದರೆ ಜಿಲ್ಲಾಧಿಕಾರಿ ಅಂದರೆ DC, ಡಿಸ್ಟ್ರಿಕ್ಟ್ ಕಲೆಕ್ಟರು ಬಂದಿದ್ದಾರೆ, ವಿಧಾಯಕರಂದರೆ ವಿಧಾನಸಭಾ ಸದಸ್ಯರು ಅಥವಾ ಊರಿನ ಒಂದು ಅನೇಕ ನ್ಯಾಯ ನಿರ್ಣಯ ಸಮಿತಿಯವರು ಅವರು ಕೂಡ ಬಂದಿದ್ದಾರೆ. ತಥಾ ಸರಪಂಚ್ ಆಯೆ ಹುಯೆ ಹೈ, ಪಂಚಮಾತರು ಬಂದಿದ್ದಾರೆ, ಅಂದರೆ ಸರಪಂಚ ಊರಿನ ಒಂದು ಮುಖಂಡರು ಕೂಡ ಎಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ಗಾವ್ಕೆ ಸಬ್ ಲೋಗ್ ಉಪಸ್ಥಿತ, ಮತ್ತು ಇನ್ನೆಲ್ಲ ಬೇರೆ ಬೇರೆ ಜನಗಳೆಲ್ಲ ಪಬ್ಲಿಕ್ಸ್ ಕೂಡ, ಇಲ್ಲಿ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಉಪಸ್ಥಿತರಾಗಿದ್ದಾರೆ, ಅಂದರೆ ಸೇರಿದ್ದಾರೆ, ಜಮೆಯಾಗಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮೊದಲಿಗೆ ವೇದಿಕೆಯ ಮೇಲೆ ಮಂಚ್ ಪರ್ ಸ್ಟೇಜ್ ಮೇಲೆ ಕಲೆಕ್ಟರ್ ಬಾತ್ ಕರ್ನೆಕ ಶುರು ಕರ್ತೆ, ಮಾತಾಡೋಕೆ ಇಲ್ಲಿ ಶುರು ಮಾಡ್ತಾರೆ. ನೋಡಿ ಏನು ಮಾತಾಡ್ತಾರೆ ನೋಡಿ, ಇಸ್ ಗಾವ್ ಕೋ ಸಾಫ್ ಸುಥರಾ ದೇಖರ್ ಮುಜೆ ಹಾರ್ದಿಕ್ ಪ್ರಸನ್ನತಾ ಹುಯಿ ಹೈ. ಈ ಕಾರ್ಯಕ್ರಮವನ್ನು ನೋಡಿಬಿಟ್ಟು ನನಗೆ ಈ ಊರಿನ ಒಂದು ಸ್ವಚ್ಛತೆಯನ್ನು ನೋಡಿಬಿಟ್ಟು, ಕಾರ್ಯಕ್ರಮ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಊರಿನ ಒಂದು ಸ್ವಚ್ಛತೆ, ಇಸ್ ಗಾವ್ ಕೋ ಸಾಫ್ ಸುಥರಾ ದೇಖರ್, ಈ ಊರಿನ ಒಂದು ಸ್ವಚ್ಛತೆಯನ್ನು ನೋಡಿದರೆ ನನಗೆ ಬಹಳ ಸಂತೋಷ ಆಗುತ್ತೆ, ಬಹಳ ಹೃದಯ ತುಂಬಿ ನನಗೆ ಸಂತೋಷ ಆಗುತ್ತೆ, ಬಹಳ ಹ್ಯಾಪಿ ಆಗ್ತಾ ಇದೆ. ಗಾವ್ಕೋ ಏಕ್ ನಯಾ ಜೀವನ ಪ್ರದಾನ ಕಿಯಾ ಗಯಾ, ಊರಿಗೆ ಒಂದು ಹೊಸ ಜೀವನವನ್ನು ಇಲ್ಲಿ ಕೊಡಲಾಗಿದೆ, ಒಂದು ಹೊಸ ಒಂದು ಕಳೆಯನ್ನು, ಒಂದು ಹೊಸ ಒಂದು ಜೀವಂತ ಕಳೆಯನ್ನು ಇಲ್ಲಿ ಊರಿಗೆ ಒಂದು ಹೊಸ ಒಂದು ಸ್ಟೈಲನ್ನು ಇಲ್ಲಿ ಕೊಡ ಮಾಡಿದ. ಇನ್ನು ಬಚ್ಚೋಂಕಿ ಜಿತನಿ ಬಡಾಯಿ ಕಿ ಜಾಯೆ ಉತನಿ ಹಿ ತೋಡಿ, ಈ ಮಕ್ಕಳನ್ನು ಈ ಒಂದು ಊರಿಗೆ ಒಂದು ಹೊಸ ಒಂದು ಕಳೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮಕ್ಕಳು, ಈ ಮಕ್ಕಳ ಒಂದು ಸಾಧನೆಯನ್ನು ನಾನು ಎಷ್ಟು ಹೊಗಳಿದ್ರೂ ಕೂಡ ಅಷ್ಟು ಕಡಿಮೆನೇ, ಎಷ್ಟು ಪ್ರಶಂಸೆ ಮಾಡಿದರೂ ಕೂಡ ತುಂಬ ಕಡಿಮೆ ಆಗುತ್ತೆ ಇವರ ಒಂದು ಕಾರ್ಯದ ಬಗ್ಗೆ ಅಂತೇಳಿ. ಜಿತನಿ ಬಡಾಯಿ ಕಿ ಜಾಯೆ ಉತನಿ ಹಿ ತೋಡಿ ಹೈ, ಎಷ್ಟು ಪ್ರಶಂಸೆ ಮಾಡಿದರೂ ಕೂಡ ಅಷ್ಟು ಕಡಿಮೆ ಆಗುತ್ತೆ. ಇನ್ ಸಬ್ನಿ ಇವರೆಲ್ಲರೂ ಸೇರಿಕೊಂಡು ಮಿಲ್ಕರ್ ಗಾವ್ಕೋ, ಇನ್ ಸಬ್ನೆ ಮಿಲ್ಕರ್ ಗಾವ್ಕೋ ಸ್ವಚ್ಛ ವಾತಾವರಣ ದಿಯಾ ಹೈ, ಸ್ವಚ್ಛ ವಾತಾವರಣವನ್ನು ಇವರು ಕೊಟ್ಟಿದ್ದಾರೆ. ಬಾಲ ಶಕ್ತಿ ಕೆ ಕಾರಣ ಆಪ್ಕಾ ಗಾವ್ ಏಕ ಆದರ್ಶ ಗಾವ್ ಬನ್ ಗಯಾ ಹೈ, ಬಾಲ ಶಕ್ತಿಯ ಕಾರಣದಿಂದ, ಎಲ್ಲ ಮಕ್ಕಳ ಒಂದು ಅದಮ್ಯವಾದ ಶಕ್ತಿಯ ಕಾರಣದಿಂದ ಇಡೀ ಒಂದು ಊರೇ ಆದರ್ಶ ಗ್ರಾಮವಾಗಿ ನಿರ್ಮಾಣ ಆಗಿದೆ. ಉಪಸ್ಥಿತ ಲೋಕ್ ತಾಲಿಯಾ ಬಜಾತೆ ಹೈ, ಈ ಮಾತುಗಳನ್ನು ಕೇಳಿದ ತಕ್ಷಣ ಅಲ್ಲಿ ನೆರೆದಿರ್ತಕ್ಕಂಥ ಸೇರಿರ್ತಕ್ಕಂಥ ಎಲ್ಲ ಜನಗಳು ಏನು ಮಾಡ್ತಾರಪ್ಪ ಅಂದರೆ ಕ್ಲಾಪ್ಸನ್ನು ಹಾಕ್ತಾರೆ, ಭೇ ವಾ ವಾ ಅಂತೇಳಿ ಕ್ಲಾಪ್ಸ್ ತರ್ತಾ ಇದ್ದಾರೆ. ತಾಲಿಯಾ ಮೀನ್ಸ್ ಕ್ಲಾಪ್ಸ್, ಚಪ್ಪಾಳೆಯನ್ನು ತಡ್ತಾರೆ. ಕಲೆಕ್ಟರ್ ಫಿರ್ ಬಾತೆ ಶುರು ಕರ್ತೆ, ಮತ್ತೆ ಚಪ್ಪಾಳೆ ಸೌಂಡಲ್ಲಿ ಎಲ್ಲರಿಗೂ ಅರ್ಥವಾಗಲ್ಲ ಅಂತೇಳಿ ಒಂದು ಸ್ವಲ್ಪ ಚಪ್ಪಾಳೆ ಕ್ಲೋಸ್ ಆಗೋವರೆಗೂ ಚಪ್ಪಾಳೆ ತಟ್ಟಿದ ತರುವಾಯ ಮತ್ತೆ ಕಲೆಕ್ಟರ್ ಮಾತಾಡ್ತಾ ಇದ್ದಾರೆ. ಸರ್ಕಾರ ಕಿ ತರಫ್ ಸೆ ಬಾಲ ಶಕ್ತಿ
टोली को 5,000 रुपये दिए गए हैं. ಸರ್ಕಾರದ ಕಡೆಯಿಂದ ಗೌರ್ಮೆಂಟ್ ವತಿಯಿಂದ ಈ ಒಂದು ಬಾಲಶಕ್ತಿ ಗುಂಪಿಗೆ 5,000 ರೂಪಾಯಿಗಳ ಒಂದು ಬಹುಮಾನವನ್ನು ನಾವು ಕೊಡ್ತಾ ಇದ್ದೀವಿ, ಈ ನಗದು ಪುರಸ್ಕಾರವನ್ನು. ಈ ಟೋಲಿಕ ಮುಖಿಯ ಈ ಒಂದು ಗುಂಪಿನ ಒಂದು ನಾಯಕ ಲೀಡರು ಬಂದುಬಿಟ್ಟು ಆ ಕರೆ ರಾಶಿ ಸ್ವೀಕಾರ ಕರೆ ಈ ಒಂದು ಮೊತ್ತವನ್ನು, ರಾಶಿ ಮೀನ್ಸ್ ಮೊತ್ತ, ಕ್ಯಾಶ್ ಪ್ರೈಸ್ ಸ್ವೀಕಾರ ಮಾಡಬೇಕು, ಪಡ್ಕೋಬೇಕು ಅಂತೇಳಿ ಕರಿತಾ ಇದ್ದಾರೆ ನೋಡಿ. ಕರೆದಂಥ ಸಂದರ್ಭದಲ್ಲಿ ಮೋಹನ್ ಏನು ಮಾಡ್ತಾನೆ, ಈಗ ಈ ಒಂದು ಗುಂಪಿನ ಮುಖ್ಯ ಅಂದರೆ ಲೀಡರ್ ಹೌದಾ ತಾನೆ, ಹೌದಲ್ವಾ, ಅವನೇ ಮೋಹನ್ ಹೋಗ್ತಾನೆ ವೇದಿಕೆ ಮೇಲೆ ಹೋಗ್ಬಿಟ್ಟು ಕಲೆಕ್ಟರ್ ಸಾಹಬ್ ಮೋಹನ್ ಕೋ 5,000 ರೂಪಾಯಿ ಲಿಫಾಫಾ ದೇತೆ. ಕಲೆಕ್ಟರ್ ಸಾಹೇಬರು DC ಸಾಹೇಬರು ಏನು ಮಾಡ್ತಾರೆ, 5,000 ರೂಪಾಯಿಗಳ ಒಂದು ಎನೊಲಪ್ಪನ್ನು 5,000 ರೂಪಾಯಿಗಳನ್ನು ಎನೊಲಪ್ಪಲ್ಲಿ ಇಟ್ಬಿಟ್ಟು ಕೊಡ್ತಾ ಇದ್ದಾರೆ. ಪಡ್ಕೊಂಡು ಮೋಹನ್ ಮತ್ತೆ ಅಲ್ಲಿ ಈ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇಲ್ಲಿ ಅವನಿಗೆ ಅವಕಾಶ ಮಾಡಿಕೊಡಲಾಗಿದೆ. ಏನು ಮಾತಾಡ್ತಾನೆ ನಾವು ನೋಡೋದು ನೋಡಿ. ಮೋಹನ್ ಸಬ್ಸೆ ಹಾಕಿ ಎಲ್ಲರ ಜೊತೆಲಿ ಹೇಳೋದೇನಪ್ಪ ಅಂದರೆ, ರೂಪಾಯಿ ಹಮ್ ಪ್ರಧಾನ ಅಧ್ಯಾಪಕ ಜಿ ಕೋ ದೇ ದೇಂಗೆ. ಈ ಮೊತ್ತವನ್ನು, ಈ ಒಂದು 5,000 ರೂಪಾಯಿಗಳ ಹಣವನ್ನು ನಾನು ಪ್ರಧಾನ ಅಧ್ಯಾಪಕರ ಹೆಡ್ ಮಾಸ್ಟರ್ಗೆ ನಾವು ಕೊಡ್ತೀವಿ. ನಾವುಗಳೆಲ್ಲರೂ ಈ ಗುಂಪಿನಲ್ಲಿರ್ತಕ್ಕಂಥ ಎಲ್ಲರೂ ನಾವು ಹೆಡ್ ಮಾಸ್ಟ್ರಿಗೆ ಕೊಡ್ತೀವಿ. ಯಾಕೆ ಕೊಡ್ತೀವಪ್ಪ ಅಂದರೆ, ಸ್ಕೂಲ್ ಕೆ ಪುಸ್ತಕಾಲಯ ಮೇ ಗರೀಬ್ ಬಚ್ಚೋं के लिए हम पुस्तकों का प्रबंध करेंगे. ಶಾಲೆಯ ಒಂದು ಲೈಬ್ರರಿನಲ್ಲಿ, ಪುಸ್ತಕಾಲಯ ಮೀನ್ಸ್ ಲೈಬ್ರರಿ, ಶಾಲೆಯಲ್ಲಿರ್ತಕ್ಕಂಥ ಸ್ಕೂಲಲ್ಲಿರ್ತಕ್ಕಂಥ ಗ್ರಂಥಾಲಯದಲ್ಲಿ ಬಡ ಮಕ್ಕಳಿಗೋಸ್ಕರ ನಾವು ಪುಸ್ತಕಗಳ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಆ 5,000 ರೂಪಾಯಿ ಮೊತ್ತಕ್ಕೆ ಏನೆಲ್ಲ ಬುಕ್ಸ್ಗಳು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಪೂರ್ ಕಂಡೀಷನ್ ಸ್ಟೂಡೆಂಟ್ಸ್ಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಪುಸ್ತಕಗಳು ಲಭ್ಯ ಆಗಲ್ಲ ಅಂಥವ್ರಿಗೆ ಇಲ್ಲಿ ಗ್ರಂಥಾಲಯದಲ್ಲಿ ಅಂಥ ಪುಸ್ತಕಗಳನ್ನು ಅರೇಂಜ್ ಮಾಡಿದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಪುಸ್ತಕಗಳೊಂದು ವ್ಯವಸ್ಥೆಯನ್ನು ನಾವು ಮಾಡೋದಕ್ಕೆ ಹೆಡ್ ಮಾಸ್ಟರ್ ಜೊತೆಯಲ್ಲಿ ವಿಚಾರ ಮಾಡಿ ಈ ಮೊತ್ತವನ್ನು ಕೊಡ್ತೀವಿ ಅಂತೇಳಿ ಎಲ್ಲರ ಮುಂದೆ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿದಂಥ ಅನೇಕರಲ್ಲಿ ಒಬ್ಬ ಹಿರಿಯರು, ಏಕ್ ಬುಜುರ್ಗ್, ಇನ್ಕೆ ಬಾರೆ ಮೇ ಕ್ಯಾ ಪ್ರಶಂಸಾ ಕರ್ತೆ, ಏನಂತ ಹೇಳ್ತಾರೆ ನೋಡಿ, ಏನು ಹೊಗಳುತ್ತೆ. ಏ ಗಾವಕ್ಕೆ ಸಚ್ಚೆ ಸಪೋತೆ, ಇವರು ಊರಿನ ಒಳ್ಳೆ ಮಕ್ಕಳು, ನಮ್ಮ ಊರಿನ ಒಳ್ಳೆ ಗುಡ್ ಚಿಲ್ಡ್ರನ್, ಒಳ್ಳೆ ಮಕ್ಕಳು ಇವರು ಅಂತೇಳಿ ಹೇಳಿದಾಗ ಸಭಿ ಲೋಗ್ ಬೋಲ್ತೆ, ಎಲ್ಲ ಜನಗಳು ಕೂಡ ಆ ಹಿರೀಕರ ಜೊತೆಯಲ್ಲಿ ಬಾಲಶಕ್ತಿಗೆ ಜೈ, ಬಾಲಶಕ್ತಿಗೆ ಜಯವಾಗಲಿ, ಜಯ ಅಂತೇಳಿ ಎಲ್ಲರೂ ಕೂಡ ಜೈಕಾರವನ್ನು ಕೂಗ್ತಾರೆ. ಇದರೊಂದಿಗೆ ಈ ಪಾಠದ ಒಂದು ಮುಕ್ತಾಯ ಕೂಡ 4ನೇ ದೃಶ್ಯದೊಂದಿಗೆ ಮುಕ್ತಾಯ ಆಗುತ್ತೆ. ಇಷ್ಟೆಲ್ಲ ವಿಷಯವನ್ನು ನಾವು ಒಂದು ಕಿರುನಾಟಕದಲ್ಲಿ ನಾವು ತಿಳಿತಾ ಬಂದ್ವಿ. ಮೊದಲನೇ ದೃಶ್ಯದಲ್ಲಿ ನಮಗೆ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಏನು ತುಂಟತನ, ಜಗಳ, ಕೋಪ, ಮುನಿಸುಗಳು ಇರ್ಬೋದು. ತರುವಾಯ 2ನೇ ದೃಶ್ಯದಲ್ಲಿ ತನ್ನ ಸಂಗಡಿಗ, ತನ್ನ ಮಿತ್ರನಲ್ಲಿರ್ತಕ್ಕಂಥ ಈ ಒಂದು ನಡೆಯನ್ನು ಬದಲಾಯಿಸೋದಕ್ಕೆ ಅವರಲ್ಲೇ ಕೆಲವು ಒಳ್ಳೆಯ ಮನಸ್ಸುಗಳನ್ನು ಒಳ್ಳೆ ರೀತಿಯಲ್ಲಿ ನಾವು ಇದನ್ನು ಯಾವ ರೀತಿ ಪರಿಹಾರವನ್ನು ಕಂಡುಕೋಬೋದು ಅಂತೇಳಿ ಅವರೇ ಒಂದು ಸೊಲ್ಯೂಷನನ್ನು ಕಾಣ್ತಕ್ಕಂಥ ಒಂದು ವಿಚಾರವನ್ನು ಅಲ್ಲಿ ಕೆಲವು ಮೋಹನ್ನು, ಸಂಜಯ್, ಕಿಶೋರ್ ಅವರೆಲ್ಲ ಯಾವ ರೀತಿ ಚರ್ಚೆ ಮಾಡ್ತಾರೆ. ಜೊತೆಗೆ ಆ ಚರ್ಚೆಯ ತರುವಾಯ 3ನೇ ದೃಶ್ಯದಲ್ಲಿ, 2ನೇ ದೃಶ್ಯದಲ್ಲಿ ಏನು ಯಾವ ರೀತಿ ಸಂಕಲ್ಪ ಮಾಡಿಕೊಂಡ್ರು ಒಂದು ಗ್ರೂಪನ್ನು ಮಾಡ್ತೀವಿ. ಆ ಗ್ರೂಪನ್ನೇ ಮೋಹನ್ ಲೀಡರ್ ಆಗ್ತಾನೆ. ಜೊತೆಗೆ ನಾವೆಲ್ಲ ಗ್ರೂಪ್ನಲ್ಲಿರ್ತಕ್ಕಂಥವರು ಎಲ್ಲ ಸದಸ್ಯರು ಮೋಹನನ ಒಂದು ಮಾರ್ಗದರ್ಶನ ಮತ್ತು ಎಲ್ಲರ ಒಂದು ಆಲೋಚನೆಯಂತೆ ಊರನ್ನು ಯಾವ ರೀತಿ ನಾವು ಸ್ವಚ್ಛವಾಗಿಡತಕ್ಕಂಥದ್ದು, ಜೊತೆಗೆ ಸ್ವಚ್ಛತೆಯ ನಂತರ ಇಡೀ ಊರು ಒಳ್ಳೆಯ ಹಸಿರಾಗಿರ್ತಕ್ಕಂಥದ್ದು, ಹಸಿರಿನ ಜೊತೆಯಲ್ಲಿ ಪ್ರತಿ ಮನೆಯಲ್ಲಿ ಒಂದೊಂದು ಹಣ್ಣಿನ ಅಥವಾ ಹೂವಿನ ವೃಕ್ಷವನ್ನು ಇಡ್ತಕ್ಕಂಥದ್ದು, ಕಸವನ್ನು ಸರಿಯಾದ ಜಾಗದಲ್ಲಿ ಹಾಕ್ತಕ್ಕಂಥದ್ದು, ಮತ್ತು ಊರಿನ ಒಂದು ಹಳ್ಳ ಗುಂಡಿ ತಗ್ಗುಗಳನ್ನು ಮುಚ್ಚತಕ್ಕಂಥ ಕೆಲಸವನ್ನು ಇರ್ಬೋದು. ಇವರೆಲ್ಲ ಕೆಲಸವನ್ನು ಕಂಡಂಥ ಜನತೆ, ಅನೇಕ ಅಧಿಕಾರಿಗಳು 4ನೇ ದೃಶ್ಯದಲ್ಲಿ ನಾವು ಇವರ ಬಗ್ಗೆ ಎಂತಹ ಮಾತುಗಳನ್ನು ಆಡ್ತಾರೆ. ಆ ಮಾತುಗಳಲ್ಲಿ ಎಲ್ಲರ ಒಂದು ಸಂತೋಷ, ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಬಂದಂಥ ಸರ್ಕಾರದ ಕಡೆಯಿಂದ ಬಂದಿರತಕ್ಕಂಥ ಒಂದು ನಗದು ಪುರಸ್ಕಾರವನ್ನು ಪಡ್ಕೊಂಡು ಮೋಹನ್ ಇಲ್ಲಿ ಮೊತ್ತವನ್ನು ತಮ್ಮ ಸ್ವಂತಕ್ಕೆ ಬಳಸ್ತಲೇ ಇನ್ನೂ ಇದು ಒಳ್ಳೆ ರೀತಿಯಲ್ಲಿ ಬಳಕೆ ಆಗಬೇಕು ಅಂಥೇಳಿ ಶಾಲೆ ಹೆಡ್ ಮಾಸ್ಟ್ರಿಗೆ ಕೊಟ್ಟು, ಆ ಹೆಡ್ ಮಾಸ್ಟ್ರ್ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಓದೋಕ್ಕೆ ಅವಕಾಶ ಆಗಲಿ ಅಂತೇಳಿ ಗ್ರಂಥಾಲಯದಲ್ಲಿ ಪುಸ್ತಕಗಳ ಒಂದು ಅರೇಂಜ್ಮೆಂಟ್ ಆಗಬೇಕು ಅಂಥೇಳಿ
ಹೇಳ್ತಕ್ಕಂಥ ಒಂದು ಈ ದೃಶ್ಯವನ್ನೆಲ್ಲ ನಾವು ಈ ನಾಟಕದಲ್ಲಿ ಅಭ್ಯಾಸ ಮಾಡ್ತಾ ಬಂದಿದ್ದೀವಿ. ಕೆಲವಾರು ಪ್ರಶ್ನೆಗಳನ್ನು ನಾವು ಮೊದಲ 2 3 ದೃಶ್ಯಗಳಲ್ಲಿ, 1ನೇ ದೃಶ್ಯ, 2ನೇ ದೃಶ್ಯ, 3ನೇ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನು ನಾವು 1 ವಾಕ್ಯದ 2-3 ವಾಕ್ಯದ ಪ್ರಶ್ನೆಗಳನ್ನು ನಾವು ನೋಡಿ ಉತ್ತರವನ್ನು ಕೂಡ ನಾವು ಬರೆದ್ವಿ ಮತ್ತು ತಿಳ್ಕೊಂಡ್ವಿ. ಹಾಗೆ ನಾವು ಕೊನೆಯ ದೃಶ್ಯವಾಗಿರ್ತಕ್ಕಂಥ 4ನೇ ದೃಶ್ಯಕ್ಕೆ ಸಂಬಂಧಪಟ್ಟಂತೆ 8ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಬಚ್ಚೋಂಕಿ ತಾರೀಫ್ ಕಿಸ್ನೆ ಕಿ, ಮಕ್ಕಳ ಒಂದು ಪ್ರಶಂಸೆಯನ್ನು ಹೊಗಳಿಕೆಯನ್ನು ಯಾರು ಮಾಡಿದ್ದು, ಕಿಸ್ನೆ ಯಾರು. ಓಕೆ, ಉತ್ತರ ಸಬ್ಕೆ साथ उत्तर भी है, मैं भी यहाँ लिख रहा हूँ. ನಾನು ಕೂಡ ಬರ್ತಾ ಇದ್ದೀನಿ ನೋಡಿ. ಬಚ್ಚೋಂ ಕಿ ತಾರೀಫ್, ಮಕ್ಕಳ ಒಂದು ಹೊಗಳಿಕೆಯನ್ನ, ಮಕ್ಕಳ ಬಗ್ಗೆ ಒಂದು ಪ್ರಶಂಸೆಯನ್ನು, ತಾರೀಫ್ ಮೀನ್ಸ್ ಪ್ರಶಂಸೆ, ಶ್ಲಾಘನೆ. ಕಿಸ್ನೆ, ಕಲೆಕ್ಟರ್ ಸಾಹೇಬ್ನೇ, ಕಲೆಕ್ಟರ್ ಸಾಹಬ್ನೇ, ಕಲೆಕ್ಟರ್ ಸಾಹಬ್ನೇ ಕಿ, ಕಲೆಕ್ಟರ್ ಸಾಹೇಬರು ಮಾಡಿದರು ಅಲ್ವಾ. ಇಷ್ಟು ಉತ್ತರವನ್ನು ನಾವು ಬರೆದ ಮೇಲೆ ನಾವು ಮುಂದೆ ಹೋಗೋದಾದರೆ 2-3 ವಾಕ್ಯದ ಪ್ರಶ್ನೆ. ಈಗ ಇಲ್ಲಿ ನಮಗೆ ಇದುವರೆಗೂ ನಾವು 8 1 ವಾಕ್ಯದ ಪ್ರಶ್ನೆಗಳನ್ನು ನಾವು ನೋಡಿದ್ವಿ, ಅಭ್ಯಾಸದಲ್ಲಿ ಬಂದಿರತಕ್ಕಂಥವು, ಕೆಲವು ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥದ್ದು. 2ನೇ ಮೇಯ್ನಲ್ಲಿ 2-3 ವಾಕ್ಯದ ಪ್ರಶ್ನೆ, 4ನೇ ಪ್ರಶ್ನೆ ನಮಗೆ ಇಲ್ಲಿ ಕಾಣ್ತಾ ಇದೆ. 4ನೇ ಪ್ರಶ್ನೆ ಇದು ಟೆಕ್ಸ್ಟ್ ಬುಕ್ನಲ್ಲಿ ಬಂದಿರತಕ್ಕಂಥದ್ದು. ಏನದು ಪ್ರಶ್ನೆ? ಕಲೆಕ್ಟರ್ ಸಾಹಬ್ನೆ ಬಚ್ಚೋಂಕಿ ಬಡಾಯಿ ಮೇ ಕ್ಯಾ ಕಹಾ, ಕಲೆಕ್ಟರ್ ಸಾಹೇಬರು ಮಕ್ಕಳ ಒಂದು ಹೊಗಳಿಕೆಯಲ್ಲಿ ಏನು ಹೇಳಿದರು, ಅವ್ರನ್ನ ಪ್ರಶಂಸೆ ಮಾಡ್ಬೇಕಾದ್ರೆ ಏನೆಲ್ಲ ಮಾತುಗಳನ್ನು ಹೇಳಿದರು, ಏನೆಲ್ಲ ಅಂಶಗಳನ್ನು ಹೇಳಿದರು ಅಂತೇಳಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ಇದೇ ಪ್ರಶ್ನೆ ನಮಗೆ 2020 ಜೂನ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಮಂಡಳಿ ಪರೀಕ್ಷೆಯಲ್ಲಿ ಕೇಳಲಾಗಿರ್ತಕ್ಕಂಥ ರೀತಿ ಈ ರೀತಿಯಾಗಿದೆ. ಕಲೆಕ್ಟರ್ ಸಾಹಬ್ನೆ ಬಾಲಶಕ್ತಿ ಕಿ ತಾರೀಫ್ ಪ್ರಶಂಸಾ ಕೈಸೆ ಕಿ, ತಾರೀಫ್ ಕಾ ಮತ್ಲಬ್ ಪ್ರಶಂಸಾ. ಕಲೆಕ್ಟರ್ ಸಾಹೇಬ್ರವರು ಬಾಲಶಕ್ತಿಯ ಪ್ರಶಂಸೆಯನ್ನು ಹೇಗೆ ಮಾಡಿದರು, ಯಾವ ರೀತಿ ಮಾಡಿದರು ಅಂತೇಳಿ ನಾವು ನೀವೆಲ್ಲ 4ನೇ ದೃಶ್ಯದಲ್ಲಿ ಕಂಡಿದ್ದೀವಿ. ಅಂಥ ಅಂಶಗಳನ್ನು ನಾವಿಲ್ಲಿ ವಾಕ್ಯ ರೂಪದಲ್ಲಿ ಈ ರೀತಿಯಾಗಿ ಯಥಾವತ್ ಬರೀಬಹುದು. कलेक्टर साहब ने कहा इस गांव को साफ सुथरा देखकर मुझे बड़ी प्रसन्नता हुई है, हार्दिक प्रसन्नता हुई है। गांव को एक नया जीवन प्रदान किया गया है। इन बच्चों की जितनी बड़ाई की जाए उतनी ही थोड़ी है। इन सब ने मिलकर गांव को स्वच्छ वातावरण दिया है। बाल शक्ति के कारण आपका गांव एक आदर्श गांव बन गया है। इस तरह प्रशंसा की, ಈ ರೀತಿಯಾಗಿ ಪ್ರಶಂಸೆಯನ್ನು ಮಾಡಿದರು. ಈಗ ನಾವು ಮುಂದೆ ಹೋಗೋಣ. ಎಲ್ಲರಿಗೂ ಚೆನ್ನಾಗಿ ಅರ್ಥವಾಗಿದೆ ಮಕ್ಕಳೇ. ಮತ್ತೊಂದು 2-3 ವಾಕ್ಯದ ಪ್ರಶ್ನೆ. और एक 5वां प्रश्न है, 2-3 वाक्य में उत्तर लिखने का। 5000 रुपये मिलने पर मोहन क्या सोचता है? 5000 ರೂಪಾಯಿಗಳು ಸಿಕ್ಕ ಮೇಲೆ, ಬಹುಮಾನವಾಗಿ ಪಡೆದ ಮೇಲೆ ಅಥವಾ ಸಿಕ್ಕಂಥ ಸಂದರ್ಭದಲ್ಲಿ, ದೊರೆತಂಥ ಸಂದರ್ಭದಲ್ಲಿ ಮೋಹನ್ ಅದೇ ವೇದಿಕೆಯಲ್ಲಿ वो कार्यक्रम में क्या सोचता है तो क्या सोच कर कहता है, ಏನು ಯೋಚನೆ ಮಾಡ್ತಾವನಲ್ಲಿ ಹೇಳ್ತಾನೆ ಅಂತೇಳಿ ನಾವು ನೀವೆಲ್ಲ 4ನೇ ದೃಶ್ಯದ ಕೊನೆಯ ಮೋಹನನ ಒಂದು ಮಾತುಗಳನ್ನು ನಾವು ಕೇಳಪಟ್ಟಂತೆ ಈ ರೀತಿಯಾಗಿ ಉತ್ತರವನ್ನು ಬರೆಯುವುದು. 5000 रुपये मिलने पर मोहन ने सोचते हुए कहा कि ಯೋಚಿಸ್ತಾ ಹೇಳಿದ್ದೇನಪ್ಪ ಅಂದರೆ सबके सामने ये रुपये हम प्रधानाध्यापक जी को दे देंगे. ಈ ರೂಪಾಯಿಗಳನ್ನು, ಈ ಒಂದು ನಗದು ಪುರಸ್ಕಾರವನ್ನು ಹೆಡ್ ಮಾಸ್ಟರ್ಗೆ ನಾವು ಕೊಡ್ತೀವಿ. स्कूल के पुस्तकालय में गरीब बच्चों के लिए हम पुस्तकों का प्रबंध करेंगे. ಇದೆಲ್ಲ ನಿಮಗೆ ಗೊತ್ತಾಗಿದೆ, ನೀವಲ್ಲೇ ಕನ್ನಡದಲ್ಲೂ ಕೂಡ ತಿಳ್ಕೊಂಡ್ರಿ ಅಲ್ವಾ. ಇಷ್ಟು ಉತ್ತರವನ್ನು ನೀವು ಬರೆಯೋದಕ್ಕೆ ಈ ಪಾಠದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನಿಮಗೆ ಬಹಳ ಸರಳಾತಿ ಸರಳ ಅಲ್ವಾ. ಚೆನ್ನಾಗಿ ಬರಿತೀರಾ, ಒಳ್ಳೆಯ ಅಂಕಗಳನ್ನು ಪಡೆತೀರಾ. ಆಗ ನಾವು 3ನೇ ಮೇನನ್ನು ನಾವು मिलान कीजिए ಅಂತೇಳಿ ನಾವಿಲ್ಲಿ ನೋಡೋದಾದರೆ ಹೊಂದಿಸಿ ಬರೆಯಿರಿ. मिलान कीजिए का अर्थ क्या होता है? जोड़ कर लिखिए. आ भाग के शब्दों के लिए बा भाग में दिए गए शब्दों के साथ सही शब्द जोड़कर लिखने का है. ಸರಿಯಾದ ಶಬ್ದವನ್ನು ನಾವು ಜೋಡಿಸಿ ಬರೆಯಬೇಕು. ಬೇಯಿಮಾನಿ करने वाला इसके सामने मोहन है. मोहन ಸರಿಯಾಗುತ್ತೆ, ಅದಕ್ಕೆ ಮ್ಯಾಚ್ ಆಗೋದಿಲ್ಲ. 5000 एक भी नहीं. बुजुर्ग एक भी गलत है. ರಾಮು ರಾಮು ಬೇಯಿಮಾನಿ ಕರ್ನೇವಾಲ. ಇಲ್ಲಿ ರಾಮು ಏನಾಗಿದ್ದಾನೆ, ಮೋಸ ಮಾಡ್ತಕ್ಕಂಥವನು. ಯಾವಾಗ
ಈ ಒಂದು ಪಾಠದಲ್ಲಿ ಪ್ರಾರಂಭದಲ್ಲಿ ಮೊದಲನೇ ದೃಶ್ಯದಲ್ಲಿ ರಾಮನ ಬಗ್ಗೆ ಇದ್ದಂಥ ಅಭಿಪ್ರಾಯ ಏನಾಗಿತ್ತು, ಅವನು ಮೋಸ ಮಾಡ್ತಾನೆ ಅಂತೇಳಿ ನಮಗೆ ಶಾಮುವಿನಿಂದ ಗೊತ್ತಾಗಿತ್ತು. ಆನಂತರ ಆತನು ಕೂಡ ರಾಮನು ಕೂಡ ಇಲ್ಲಿ ಬದಲಾಗ್ತಾನೆ. ಅಲ್ಲಿ ಹೊಂದಿಸಿ ಬರೀಬೇಕಾದ್ರೆ ನಾವು ಮೊದಲ ದೃಶ್ಯಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಿ ಇಲ್ಲಿ ಬರಿತಾ ಇದ್ದೀವಿ. ಬೇಯಿಮಾನಿ ಕರ್ನೆವನ ರಾಮು. ಟೋಲಿ ಕಾ ನಾಮ್ ಕ್ಯಾತ, ಗುಂಪಿನ ಹೆಸರೇನಾಗಿತ್ತು? ಬಾಲುಶಕ್ತಿ. ಟೋಲಿ ಕಾ ನಾಮ್ ಬಾಲುಶಕ್ತಿ. ಕೊನೆಯಲ್ಲಿದೆ, ಇದನ್ನು ನಾವು ಎರಡನೇದ್ರ ಮುಂದೆ ಇಲ್ಲಿ ಬರೀಬೇಕಾಗುತ್ತೆ. 5000 ಪ್ಲೇಸಲ್ಲಿ ಬಾಲಶಕ್ತಿ, ಮೋಹನ್ ಪ್ಲೇಸಲ್ಲಿ ರಾಮ ಬರೀಬೇಕು ಅಲ್ವಾ. ನೀವು ಬರಿಬೇಕಾದ್ರೆ ಉತ್ತರ ಪತ್ರಿಕೆಯಲ್ಲಿ ನಂಬರ್ 1 ಮುಂದ್ಗಡೆ ಬೇಯಿಮಾನಿ ಕರ್ನೆವಾಲ ರಾಮು ಲಿಖಿ, ರಾಮು ಅಂತೇಳಿ ಬರೆದ್ಬಿಟ್ರೆ ಆಯ್ತು. ಎರಡನೇದಾಗಿ ಬಾಲಶಕ್ತಿ, ಟೋಲಿ ಕಾ ನಾಮ್ ಬಾಲಶಕ್ತಿ. ಮೂರನೇದು ಇನಾಮ್ ಕಿ ರೂಪಾಯಿ, ಬಹುಮಾನದ ರೂಪಾಯಿಗಳು ಅಂದರೆ ಮೊತ್ತ ಎಷ್ಟಾಗಿತ್ತು? 5000. ಥರ್ಡ್ ಒನ್ಗೆ ನಾವು ಎರಡನೇ ಜಾಗದಲ್ಲಿರ್ತಕ್ಕಂಥ ಎರಡನೇ ಪ್ಲೇಸಲ್ಲಿರ್ತಕ್ಕಂಥ ಉತ್ತರ ನಾವು ಮೂರನೇ ಪ್ಲೇಸಿಗೆ ತರಬೇಕು ಅಲ್ವರಾ. 5000 ರೂಪಾಯಿ. इसके बाद अंतिम के पहले चौथा टोली का मुखिया, ಗುಂಪಿನ ನಾಯಕ ಯಾರಾಗಿದ್ದು? ಮೋಹನ್. ಗುಂಪಿನ ನಾಯಕ ಯಾರಾಗಿದ್ರು? ಮೋಹನ ಅಲ್ವರಾ. ಟೋಲಿ ಕಾ ಮುಖಿಯ ಮೋಹನ್. अंतिम बचा हुआ शब्द ही पांचवा का है. ಕೊನೆಗೆ ಉಳಿದಿರ್ತಕ್ಕಂಥ ಏ ಗಾವ್ಕೆ ಸಪೂತ್ ಹೈ, ಈ ಮಾತನ್ನು ಹೇಳಿರ್ತಕ್ಕಂಥದ್ದು ಯಾರು? ಬುಜುರ್ಗ್. ಬುಜುರ್ಗ್ ಹಿರೀಕರು ಅಥವಾ ಹಿರಿಯರು ಅಲ್ವಾ, ಒಬ್ಬರು ಹಿರಿಯರು. ಇದು ನಾವು ಮ್ಯಾಚ್ ದ ಫಾಲೋಯಿಂಗನ್ನು ಮಾಡಿದ ಮೇಲೆ ಬರೆದ ಮೇಲೆ ನೀವು ಉತ್ತರ ಪತ್ರಿಕೆ ಹಾಳೆಯಲ್ಲಿ ನೀವೆಲ್ಲ ಬಿ ಸೈಡ್ದ ಆನ್ಸರ್ ಸರಿಯಾಗಿ ಜೋಡಿಸಿದ್ರೆ ಸಾಕು, ಎ ಸೈಡ್ ಬರ್ಕೊಂತಕ್ಕಂಥ ಅವಶ್ಯಕತೆ ಇಲ್ಲ. ಅಥವಾ ನಿಮಗೆ ಅದರಲ್ಲೇ ಬರೆಯೋದಕ್ಕೆ ನಿಮಗೆ ಸ್ಪೇಸ್ ಕೂಡ ಕೊಟ್ಟಿರ್ತಾರೆ, ಅವಾಗ ನೀವು ಬರೀಬೋದು. ನಾವು ಮುಂದೆ ಹೋಗೋಣ. ಚೌಥಾ ಮೇನ್ ಕ್ಯಾ ಹೈ? ಖಾಲಿ ಜಗಹ ಬರಿಯೇ, ಖಾಲಿ ಸ್ಥಾನವನ್ನು ತುಂಬಿರಿ. पाठ में दिए गए कई वाक्यांश यहाँ खालिस्तान के रूप में भी चौथा मेन पे हमको दिया गया है. उत्तर क्या लिखना? रामू और श्यामू डैश खेल रहे थे. रामू ಮತ್ತು ಶ್ಯಾಮು ಯಾವ ಒಂದು ಆಟವನ್ನು ಆಡ್ತಿದ್ರು? ಕಂಚೆ खेल रहे थे. ರಾಮು और ಶ್ಯಾಮು ಕಂಚೆ खेल रहे थे ಅಲ್ವರಾ. ಆನಂತರ ಎರಡನೇ ಡ್ಯಾಶ್ ಅನ್ನು ನೋಡಿ, ಡ್ಯಾಶ್ ಕಿ ಕಾಪಿ ಗರ್ ಪರ್ ಭೂಲ್ ಆಯಾ ಹೂಂ. ಈ ಮಾತನ್ನು ಯಾರು ಹೇಳಿರೋದು? ರಾಮು. ಏನು ಯಾವುದನ್ನು ಅವನು ಯಾವ ಒಂದು ನೋಟ್ಬುಕ್ಕನ್ನು ಅವನು ಮನೆಯಲ್ಲೇ ಮರೆತು ಬಂದಿದ್ದಾನೆ? ಗಣಿತ್ ಅಲ್ವರಾ. ತೀಸರಾ ಹೈ ಅಭಿ ಸೆ ಅಚ್ಚಿ ಡ್ಯಾಶ್ ಡಾಲ್ನಿ ಚಾಹಿ. ಈಗಲಿಂದಲೇ ನಾವು ಯಾವ ಒಂದು ಅಳವಡಿಕೆಯನ್ನು ಮಾಡ್ಕೋಬೇಕು? अच्छी आदते हव्यासಗಳನ್ನು अच्छी आदतें डालनी चाहिए. चौथा है खालिस्तान डैश की गंदी आदतें छुड़वाएंगे. ಯಾರ ಒಂದು ಕೆಟ್ಟ ಹವ್ಯಾಸಗಳನ್ನು ಬಿಡಿಸ್ತೀವಿ ಅಂತ ಹೇಳ್ತಕ್ಕಂಥ ಈ ಮಾತು ಸಂಗಡಿಗರಲ್ಲಿ ಯಾರ ಬಗ್ಗೆ? ರಾಮು ಕಿ ಅಲ್ವರಾ. ಚೌಥಾ के लिए रामू की गंदी आदतें छुड़वाएंगे. पांचवा एक रोज घंटा गांव की डैश में लगाएंगे. ದಿನಾಲು 1 ಗಂಟೆ ಊರಿನ ಒಂದು ಯಾವ ಒಂದು ಇದರಲ್ಲಿ ತೊಡಕೊಂತೀವಿ ಅಂತ ಹೇಳ್ತಾರೆ? ಸಫಾಯಿ ಮೇ, ಊರಿನ ಒಂದು ಸ್ವಚ್ಛತೆಯಲ್ಲಿ. गांव की सफाई में. कूड़ा डालने के लिए छठवा 6th वन, कूड़ा डालने के लिए एक डैश जगह बनाएंगे. ಕಸವನ್ನು ಹಾಕೋದಕ್ಕೆ ಒಂದು ಯಾವ ಒಂದು ಸ್ಥಳವನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ? ಒಂದು ನಿಗದಿತವಾಗಿರ್ತಕ್ಕಂಥ ನಿಶ್ಚಿತ ಅಂದರೆ ಒಂದು ಖಚಿತವಾಗಿರ್ತಕ್ಕಂಥ ಒಂದು ಗುರುತಾಗಿರ್ತಕ್ಕಂಥ ಒಂದು ಜಾಗವನ್ನು. अंतिम 7वां है आपका गांव एक डैश गांव बन गया है. ये कलेक्टर साहब की बात है. ಇದು ಕಲೆಕ್ಟರ್ ಸಾಹೇಬರ ಮಾತಾಗಿದೆ. ತಮ್ಮ ಊರು ಒಂದು ಎಂತಹ ಒಂದು ಗ್ರಾಮವಾಗಿ ಅಥವಾ ಊರಾಗಿ ನಿರ್ಮಾಣ ಆಗಿದೆ. ಆದರ್ಶ ಗಾಂವ್
मादरी ग्रामವಾಗಿ आदर्श गांव बन गया है। इन सब खालिस्तान भरने के बाद ತುಂಬಿದ ತರುವಾಯ ನಾವು ಮುಂದೆ ನೋಡೋದಾದ್ರೆ ಚಟ್ವಾ ಮೇನ್ ಹೈ ವಿಲೋಮ್ ಶಬ್ದ ಲಿಖಿಯೇ, ರೈಟ್ ದ ಆಪೋಸಿಟ್ ವರ್ಡ್ಸ್, ವಿರುದ್ಧ ಪದಗಳನ್ನು ಬರೆಯಿರಿ. ವಿಲೋಮ್ ಅಂದ್ರೇನು? ವಿರುದ್ಧ ಪದ. ಆಪೋಸಿಟ್ ಸಿಂಬಲ್ ಕೂಡ ಇಲ್ಲಿದೆ, ಇಂಟು ಮಾರ್ಕ್. ಏಕ್ ಉದಾಹರಣೆ ಭಿ ಹೈ ಅಪ್ನಾ ಕೆ ಲಿಯೇ ಪರಾಯ. ಅಪ್ನಾ ಅಂದರೆ ತಮ್ಮದು, ನಮ್ಮದು, ಪರಾಯ ದೂಸರೋಂಕ, ಬೇರೆಯವ್ರದು. ರಾತ್ ಮೀನ್ಸ್ ರಾತ್ರಿ, ನೈಟ್. ಇದಕ್ಕೆ ವಿರುದ್ಧ ಪದ ವಿಲೋಮ್ ಶಬ್ದ ರಾತ್, ದಿನ್. रात के लिए दिन. दूसरा आदि के लिए, आदि ಅಂದ್ರೆ ಪ್ರಾರಂಭ, ಪ್ರಾರಂಭಕ್ಕೆ ಕೊನೆ ಅನ್ನೋದಕ್ಕೆ अंत, अंत. तीसरा है आयात. आयात ಅಂದ್ರೆ ಏನು ಅಂತ ನಿಮಗೆ ಸೋಶಿಯಲ್ ಸ್ಟಡೀಸ್ ಅಲ್ಲಿ ಗೊತ್ತಿದೆ. ಯಾರು ಹೇಳಿದ್ರಲ್ವಾ, ಆಯಾತ್ ಕೆ ಲಿಯೇ ನಿರ್ಯಾತ್, ಆಮದು ಮತ್ತೆ ರಫ್ತು, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಲ್ವಾ. ಆಯಾತ್ ಅಂದರೆ ತರಿಸ್ಕೊಳ್ತಕ್ಕಂಥದ್ದು, ನಿರ್ಯಾತ್ ಅಂದರೆ ಕಳಿಸ್ತಕ್ಕಂಥ, ರಫ್ತು ಮಾಡ್ತಕ್ಕಂಥದ್ದು, ಆಮದು ಮತ್ತು ರಫ್ತು. ಆಯ್ ಅಂದರೆ ಆದಾಯ ಅಂತೇಳಿ ನಾವು ಕನ್ನಡದಲ್ಲಿ ಕರಿಬೋದು. ಅಂದರೆ ಆದಾಯಕ್ಕೆ ಅಂದರೆ ಆಯ್ ಅಂದರೆ ಆದಾಯ ಅಲ್ವಾ, ಅಂದರೆ ಖರ್ಚು. ಖರ್ಚು ಅಂದರೆ ಆಯ್ ಅಂದರೆ ಲಾಭ ಬರ್ತಕ್ಕಂಥ, ಆಯ್ ಖರ್ಚಾಗೋದಕ್ಕೆ ವ್ಯಯ್. ಓಕೆ, ಸಾರಿ ಒಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡಿದ್ನಲ್ವಾ. ಆಯ್ ವ್ಯಯ್. ಉಲ್ಟಾ, ಉಲ್ಟಾ ಕೆ ಲಿಯೇ सीधा. ಚಟ್ವಾ ಹೈ ಆನಿ. ಆನಿ ಅಂದರೆ ಲಾಸ್, ಪ್ರಾಫಿಟ್ ಇಂಗ್ಲೀಷಲ್ಲಿ ನಾವು ಆಪೋಸಿಟ್ ಅಂತ ನಾವು ತಿಳಿತೀವಲ್ವಾ. ಆನಿಗೆ ಲಾಭ, ಆನಿ ಕೆ ಲಿಯೇ ಲಾಭ. ತೋಡ್, ತೋಡ್ ಮೀನ್ಸ್ ಬ್ರೋಕನ್, ಮುರಿಯೋದು. ಜೋಡಿಸೋದಕ್ಕೆ ಜೋಡ್, ತೋಡ್ ಜೋಡ್. ತೋಡ ಸ್ವಲ್ಪ, ಅದನ್ನೇ ಸ್ವಲ್ಪ ಇರೋದನ್ನ ಅದಕ್ಕೆ ವಿರುದ್ಧ ಪದವಾಗಿ ನಾವು ಇಷ್ಟು ಅಂತ ಹೇಳೋದಕ್ಕೆ ಜಾದ ಅಥವಾ ಅಧಿಕ್. ಜಾದ, ಜಾದ ಅಥವಾ ಅಧಿಕ್, ಮೋರ್ ಅಲ್ವರಾ, ಅಧಿಕ್. ನವಾ ಹೈ ಅಂತಿಮ್ ಉತಾರ್. ಉತಾರ್ ಮೀನ್ಸ್ ಇಳಿಯೋದು. ಹತ್ತದಕ್ಕೆ ಉತಾರ್ ಕೆ ಲಿಯೇ ಚಢಾವ್, ಉತಾರ್ ಚಢಾವ್. ಇಷ್ಟು ನಾವು ವಿರುದ್ಧ ಪದಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈ ವಿರುದ್ಧ ಪದಗಳು ನಿಮಗೆ ಪರೀಕ್ಷೆಯಲ್ಲಿ, ಎಕ್ಸಾಮಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಇವೆಲ್ಲ ನಿಮ್ಮ ಮನಸ್ಸಿನಲ್ಲಿರಲಿ, ಹಾಗೆ ಬರೆದು ಒಂದ್ಸರಿ ಅಭ್ಯಾಸ ಮಾಡಿ. ಹಾಗೆ ನಾವು ಮುಂದೆ ಹೋಗ್ತಾ ಕೊನೆಯದಾಗಿ ಪಾಠದ ಒಟ್ಟಾರೆ ಆಶಯ ಏನಪ್ಪ ಅಂದರೆ, ಇಸ್ ಪಾಠ ಕಾ ಆಶಯ ಕ್ಯಾ ಹೈ, इस पाठ से हमें समझ लेने का अंश क्या है, ತಿಳಿತಕ್ಕಂಥ ಒಂದು ಅಂಶ ಏನಪ್ಪ ಅಂದರೆ, इस पाठ का संदेश इस तरह दिया गया है. इस पाठ में 5-6 लड़के संगठित होकर अपनी बाल शक्ति को प्रकट कर रहे हैं. ಈ ಪಾಠದಲ್ಲಿ 5-6 ಮಕ್ಕಳು ಸಂಘಟಿತರಾಗಿ ಒಗ್ಗೂಡಿ ಒಂದು ಸಂಘಟನೆಯನ್ನು ಮಾಡಿಕೊಂಡು ಒಂದು ಯೂನಿಯನ್ ಆಗಿ ಇಲ್ಲಿ ತಮ್ಮ ಒಂದು ಬಾಲಶಕ್ತಿಯನ್ನು, ಅಂದರೆ ತಮ್ಮ ಒಂದು ಮಕ್ಕಳ ಒಂದು ಶಕ್ತಿಯನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ, ತೋರ್ಪಡಿಸ್ತಾ ಇದ್ದಾರೆ. ಕುಚ್ ಲड़के एक साथ रहकर, ಕೆಲವು ಹುಡುಗರು ಜೊತೆಯಾಗಿದ್ಕೊಂಡು ಅಚ್ಚಿ ಆದತಂಕು ಅನೇಕ ಪ್ರಯತ್ನ ಕರ್ತಾರೆ. ಒಳ್ಳೆ ಹವ್ಯಾಸಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ, ತಮ್ಮದಾಗಿಸ್ಕೊಳ್ಳೋದಕ್ಕೆ, ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ನಾವು ಇದುವರೆಗೂ ನಾವು ತಿಳಿದಂತೆ ಇಷ್ಟು ಅಂಶಗಳು ನಾವು ಕಂಡಿದ್ದೀವಿ ಅಲ್ವಾ. ಇತನಾ ಹಿ ನಹಿ, ಇಷ್ಟಲ್ದಲೇ सब बच्चे मिलकर ಎಲ್ಲ ಮಕ್ಕಳು ಸೇರಿಕೊಂಡು अपने गांव को एक नया जीवन प्रदान करते हैं. ತಮ್ಮ ಊರಿಗೆ ಒಂದು ಹೊಸ ಕಳೆಯನ್ನು, ಒಂದು ಹೊಸ ಒಂದು ಜೀವನವನ್ನು ಇಲ್ಲಿ ಪ್ರದಾನಿಸ್ತಾರೆ, ಅಂದರೆ ಕೊಡ್ತಾರೆ. ಈ ಪಾಠ ದ್ವಾರ, ಈ ಪಾಠದ ಮೂಲಕ ನಿಮಗೆ ಬಾಲಶಕ್ತಿ ಕ ಮಹತ್ವ ಬತಾಯ ಜಾ ರಹಾ ಹೈ. ಬಾಲಶಕ್ತಿಯ ಒಂದು ಇಂಪಾರ್ಟೆನ್ಸ್ ಏನು, ಅವರ ಒಂದು ಶಕ್ತಿಯ ಒಂದು ಮಹತ್ವ ಎಂಥದ್ದು ಅಂತೇಳಿ ನಮಗೆ, ಅಂದರೆ ಮನಸ್ಸು ಮಾಡಿದರೆ ನಮ್ಮ ಒಂದು ಆಕಾರ ಹೇಗಾದರೂ ಇರಲಿ ಅಲ್ವಾ, ಮೂರ್ತಿ ಚಿಕ್ಕದಾದರೂ ನಾವು ನಮ್ಮ ಕೀರ್ತಿಯನ್ನು ಬೃಹತ್ತಾಗಿ ನಾವು ಬೆಳೆಸ್ಬೋದು ಅಂತೇಳಿ ಈ ಮಕ್ಕಳೇ ನಮಗೆ ಒಂದು ಮಾದರಿ. ಅನೇಕ ಸಾಹಸಿ ಮಕ್ಕಳಿಗೆ ನಮ್ಮ ಒಂದು ಸರ್ಕಾರನೂ ಕೂಡ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕಿಶೋರ ಪ್ರಶಸ್ತಿಯನ್ನು ಕೊಡುತ್ತೆ ಅಲ್ವಾ. ಅಂಥ ಸಾಹಸಿ ಮಕ್ಕಳ ಒಂದು ಕಾರ್ಯಕ್ಕೆ ಇಡೀ ಸರ್ಕಾರನೂ ಕೂಡ ಬಹಳ
ಗುರುತಿಸಿ ಅವ್ರನ್ನ ಪುರಸ್ಕರಿಸ್ತಕ್ಕಂಥ ಒಂದು ಕಾರ್ಯವನ್ನು ಕೂಡ ಮಾಡುತ್ತೆ. ಅನೇಕ ಸಂಘ ಸಂಸ್ಥೆಗಳು ಕೂಡ ಮಾಡ್ತಾರೆ. ಮತ್ತು ಅಂತಹ ಮಕ್ಕಳನ್ನು ಪಡೆದಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ಬಹಳ ಹರ್ಷವನ್ನು ವ್ಯಕ್ತಪಡಿಸ್ತಾರೆ. ಇಂಥ ಮಕ್ಕಳನ್ನು ಪಡೆದಂಥ ನಾವೇ ಧನ್ಯರು ಅಂತೇಳಿ ಹೇಳ್ತಾರೆ. ಶಾಲೆಯ ಒಂದು ಶಿಕ್ಷಕ ಸಮುದಾಯ, ಶಿಕ್ಷಕಿಯರ ಸಮುದಾಯ ಅಂದರೆ ಟೀಚರ್ಸ್ ಗ್ರೂಪ್ ಕೂಡ ನೀವು ಇಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದೆ ಆದರೆ ಒಂದು ಶಾಲೆಗೋಸ್ಕರ, ಊರಿಗೋಸ್ಕರ ನೀವು ಇಂಥ ಒಂದು ಸಾಮಾಜಿಕ ಮತ್ತು ಎಲ್ಲರ ಹಿತವನ್ನು ಬಯಸಿ ಮಾಡ್ತಕ್ಕಂಥ ಕೆಲಸಗಳು ಬಹಳ ಎಲ್ಲರ ಪ್ರಶಂಸೆಗೆ ಗುರಿಯಾಗುತ್ತೆ. ಜೊತೆಗೆ ನಿಮಗೆ ಇನ್ನು ಮುಂದೆ ಅತ್ಯುತ್ತಮವಾದ ಭಾಳ ಅಮೂಲ್ಯವಾದ ಒಂದು ಸಾಧನೆ ಮಾಡೋಕ್ಕೆ ಒಂದು ವೇದಿಕೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಕಿರಿಯ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ನಾವು ಒಳ್ಳೆಯ ಆಲೋಚನೆಗಳನ್ನು ಬೆಳೆಸ್ಕೊಂಡಿದ್ದೆ ಆದರೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅಂತೇಳಿ ಈ ಒಂದು ಪಾಠದ ಮುಖ್ಯ ಉದ್ದೇಶ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಪಾಠದ ಒಂದು ಗಮನಾರ್ಹವಾದ ಒಂದು ಆಶಯ. इस पाठ का आशय इस तरह समझने के बाद ತಿಳಿದ ಮೇಲೆ ನಾವು ಈ ಪಾಠವನ್ನು ನಾವು ಮುಕ್ತಾಯವನ್ನು ಮಾಡಿ ಇಲ್ಲಿಗೆ ನಮಗೆ 10ನೇ ತರಗತಿಯ ಎಲ್ಲ ಪಾಠಗಳನ್ನು ನಾವು ನೋಡಿದ್ದೀವಿ. ಇನ್ನು ನಾನು ನಿಮ್ಮ ಜೊತೆಲಿ ಮುಂದಿನ ವಿಡಿಯೋದಲ್ಲಿ ಪದ್ಯವನ್ನು, ಕೊನೆಯ ಪದ್ಯ ಆಗಿರ್ತಕ್ಕಂಥ ಕಂಟೆಂಟಲ್ಲಿ ಪರಿವಿಡಿನಲ್ಲಿರ್ತಕ್ಕಂಥ ಪೂರಕ ವಾಚನಕ್ಕಿಂತ ಮೊದಲಾಗಿ ನಮಗೆ ಕೊನೆಯ ಪದ್ಯ, ಆ ಪದ್ಯವಾದ ಬಗ್ಗೆ ನಿಮ್ಮ ಮುಂದೆ ನಾನು ಮುಂದಿನ ವಿಡಿಯೋದಲ್ಲಿ कोशिश करने वालों की कभी हार नहीं होती कविता के बारे में मैं फिर सबके सम्मुख में आ जाऊँगा. ಮತ್ತೆ ನಾನು ಎಲ್ಲರ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಾನು ನಿಮಗೆ ನಮ್ಮ SSLC ಪರೀಕ್ಷೆ ಯೂಟ್ಯೂಬ್ ಚಾನಲನ್ನು ನೋಡ್ತಾ ನಿಮ್ಮ ಒಂದು ಪಾಠದ ಒಂದು ಅಭ್ಯಾಸವನ್ನು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಶಾಲೆಯಲ್ಲಿ ಕೇಳದಂತೆ ಹಾಗೆ ಇಲ್ಲೂ ಕೂಡ ಕೇಳದಂತೆ ನಿಮಗೆ ನಿಮ್ಮ ಒಂದು ಸ್ಕೋರ್ ಲೆವೆಲ್ಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನಮ್ಮ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ನಾವು ಭಾಳ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಮಕ್ಕಳೇ. ಎಲ್ಲರಿಗೂ ಬಾಯ್.